CMR University, India's top-ranked university. Over 65 acres of lakeside campus, over 8,000 students, over 20,000 alumni, over 500 eminent teaching faculties, and placements in over 200 companies. CMR University, Bangalore. ಎಸ್ಪೆಷಲಿ ಫ್ಲೂಟ್, ಮೃದಂಗ ಮತ್ತು ವೀಣೆ, ಇವು ಮೂರೇ ಏನ್ಷಿಯಂಟ್ ಇನ್ಸ್ಟ್ರೂಮೆಂಟ್ಸ್. ಚರ್ಚಲ್ಲಾಗ್ಬೋದು, ಸ್ಲಮ್ಸಲ್ಲಾಗ್ಬೋದು, ಇಂಥ ಕಡೆ ಯಾಕೆ ಹಾಡಬಾರ್ದು? ಹಾಡಬಾರ್ದು ತಪ್ಪಿಲ್ಲ. ನಾನೇ ನುಡಿಸಿದ್ದೀನಿ. ಅತ್ತಿಬೆಲೆನಲ್ಲಿ ಗೆಸ್ಟ್ ಲೈನ್ ಹೋಟೆಲ್ ಇದೆ, ಅಲ್ಲಿ ಇಂಟರ್ನ್ಯಾಷನಲ್ ಪ್ಯಾಸ್ಟರ್ಸ್ ಕಾನ್ಫರೆನ್ಸ್ ಆಯಿತು. ಸಾಯಂಕಾಲ ನಂದು 1 hour ಕಚೇರಿ. ಸಿಸ್ಟರ್ ನಿರ್ಮಲಾ ಅಂತ ಅವ್ರ ಹೆಸರು, ಎಲ್ಲೋ ಕಾಕ್ಸ್ಟೌನ್ಲಿದ್ದಾರೆ ಅವರು. ಅವ್ರು ನಮ್ಮ ಮನೆಗೆ ಬಂದಿದ್ದರು ಹುಡ್ಕೊಂಡು. ನೀವು ಚೆನ್ನಾಗಿ ನುಡಿಸ್ತೀರಾ ಅಂದರು. ನಮ್ಗೆ ಇದ್ರೊಳಗೆ ಒಂದು ಕಚೇರಿ ಯಾಕೆ ಮಾಡಿ, ನಾನೊಂದು 5 ಜನನ ಕರ್ಕೊಂಡು ಅಲ್ಲಿ ಹೋಗಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ. 1 hour ಅಷ್ಟೇ. ಎಲ್ಲ 160 ದೇಶದಿಂದ ಬಂದಿರು ಪ್ಯಾಸ್ಟರ್ಸು. ಬುದ್ಧಿಸಮ್ ಇರ್ಬೋದು, ಜೈನಿಸಮ್ಮು, ನಮ್ಮದು ಎಲ್ಲರೂ ಬಂದಿದ್ರು ಅಲ್ಲಿ. ನಮ್ಗೆ ಅಂಥದ್ದೆಲ್ಲ ಇದೆ ಅಂತಲೇ ಗೊತ್ತಿಲ್ಲ. ಅವರೆಲ್ಲ ಇಷ್ಟ ಆಯಿತು. ಆಮೇಲೆ ಅವ್ರೇನು ಮಾಡಿದ್ರು, ಇನ್ನೂ 5 ದಿವಸ ಕಾನ್ಫರೆನ್ಸ್ ಇದೆ, ಕರೆಕ್ಟ್ ಆನ್ ಡಾಟ್ 6 o'clock ಶುರುವಾಗುತ್ತೆ ನಮ್ಮದು. ಎವ್ರಿ ಡೇ ಯು ಹ್ಯಾವ್ ಟು ಪ್ಲೇ ಫಾರ್ 5 minutes ಇನ್ವೊಕೇಶನ್. ಫ್ಲೂಟೇ ಪ್ರೇಯರು 5 days ನುಡಿಸಿದ್ದೀನಿ. ಎವ್ರಿ ಡೇ ಒಂದು ಸಾಂಗು. ಜಾಗ ಬೇರೆ, ಕೃಷ್ಣನ ದೇವಸ್ಥಾನ ಇಲ್ಲದೆ ಇರ್ಬೋದು, ಚರ್ಚ್ ಇರ್ಬೋದು. ದೇವ್ರೇ ಚರ್ಚಲ್ಲೇ ಕರ್ನಾಟಕ ಸಂಗೀತ ನುಡಿಸ್ಬಾರ್ದು. ನೀವೆಲ್ಲ ಇಷ್ಟು ದಿನದಿಂದ ನಮ್ಮ ಪಾಡ್ಕಾಸ್ಟ್ನ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಮತ್ತು ನಮಗೆ ಸ್ಲೋ ಆ್ಯಂಡ್ ಸ್ಟಡಿ ಅಂತ ಹೇಳ್ತಾರಲ್ಲ, ಆ ಥರ ರೆಸ್ಪಾನ್ಸು ಬರ್ತಾ ಇದೆ. ಆ ರೆಸ್ಪಾನ್ಸಿಂದ ನಮಗೆ ಬೇರೆ ಹೊಸ ಹೊಸ ವಿಷಯಗಳನ್ನು ಕೂಡ ಇಂಟ್ರಡ್ಯೂಸ್ ಮಾಡೋಕ್ಕಾಗ್ತಿದೆ. ಹಾಗಾಗಿನೇ ಇವತ್ತಿನ ದಿನ ನಮ್ಮ ಪಾಡ್ಕಾಸ್ಟಲ್ಲಿ ಅನಂತರಾಮ್ ಅವ್ರದ್ದು ಕರ್ನಾಟಕ ಸಂಗೀತ ಆ್ಯಸ್ ವೆಲ್ ಆಸ್ ಫ್ಲೂಟ್, ಕೊಳಲು 2 in 1 ಅಂತ ನಾವು ತೆಗೆದುಕೊಂಡು ಇಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ನೀವು ಇನ್ನೇನು ಪಾಡ್ಕಾಸ್ಟ್ ಕೇಳೋಕ್ಕೆ ಶುರು ಮಾಡ್ತಾ ಇದ್ದೀರಾ, ನಮ್ಮದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಇದೆಯಲ್ಲ ಈ ನೆಟ್ವರ್ಕಿಂಗು ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಹೊಸ ಸಬ್ಜೆಕ್ಟ್ಸ್ನ ತೊಗೊಂಡು ಬರೋದಕ್ಕೆ, ಹೊಸ ವ್ಯಕ್ತಿಗಳನ್ನು ನಾವು ಇಂಟ್ರಡ್ಯೂಸ್ ಮಾಡೋದಕ್ಕೆ. ವಿ ನೀಡ್ ಯುವರ್ ಫುಲ್ ಕೋಆಪ್ರೇಷನ್. ವಂಶಿ ಸ್ಕೂಲ್ ಆಫ್ ಮ್ಯೂಸಿಕ್ ಟ್ರಸ್ಟ್ ಇದನ್ನು BK ಅನಂತರಾಮ್ ಅಂತ ಶುರು ಮಾಡಿರೋದು. 1998ರಲ್ಲಿ ಇವ್ರು ಶುರು ಮಾಡಿದ್ದಾರೆ. BK ಅನಂತರಾಮ್ ಅಫ್ಕೋರ್ಸ್ ಕರ್ನಾಟಕ ಸಂಗೀತದಲ್ಲೇ ಇರೋದು, ಆದರೆ ಇವರು ವೋಕಲಿಸ್ಟ್ ಅಲ್ಲ, ಫ್ಲೂಟಿಸ್ಟ್. ಇದು ಹಾಗಾಗಿನೇ ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ, ನಮ್ಮ ಪಾಡ್ಕಾಸ್ಟಲ್ಲಿ ನಾವು BK ಅನಂತರಾಮ್ನ ಮಾತಾಡಿಸ್ತಾ ಇರೋದು. ಇವರೇನೋ ವೋಕಲಿಸ್ಟ್ ಆಗಿರಬಹುದು, ಆದರೆ ಇವರ ತಾಯಿ ಆಲ್ ಇಂಡಿಯಾ ರೇಡಿಯೋ AIR ಅಲ್ಲಿ ಗ್ರೇಡೆಡ್ ಆರ್ಟಿಸ್ಟ್ ಆಗಿ ರಾಜಮ್ಮ ಕೇಶವಮೂರ್ತಿ ತುಂಬ ಜನಕ್ಕೆ ಪರಿಚಯ ಇದ್ದಾರೆ. ಪ್ರತಿ ವರ್ಷ ಕೂಡ ನವೆಂಬರ್ ಮಂತಲ್ಲಿ ನಡೆಸುವಂತಹ ಅವ್ರದ್ದು 3 days ಮ್ಯೂಸಿಕ್ ಫೆಸ್ಟಿವಲ್ ಆಗಬಹುದು. ಆಲ್ ಓವರ್ ದ ವರ್ಲ್ಡ್, ಆಲ್ ಓವರ್ ದ ಕಂಟ್ರಿ, ಆಲ್ ಓವರ್ ಕರ್ನಾಟಕ ಅವರು ಎಷ್ಟೊಂದು ಕೊಟ್ಟಿದ್ದಾರೆ ಕಾರ್ಯಕ್ರಮಗಳನ್ನು ಅಂತಂದರೆ ಅದಕ್ಕೆ ಲೆಕ್ಕ ಇಡೋಕ್ಕೆ ಸಾಧ್ಯನೇ ಇಲ್ಲ. ನೀವೇ ಅದನ್ನು ಗೂಗಲ್ ಮಾಡಿ ಸುಮಾರು ಒಂದು 4-5 ಪೇಜಷ್ಟು ಸಿಗುತ್ತೆ ನಿಮಗೆ ಅವರು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಂತ. ಇವರು ಅಫ್ಕೋರ್ಸ್ ಆಬ್ವಿಯಸ್ಲಿ ಅಮ್ಮನಿಂದನೇ ಕಲ್ತಿದ್ದಾರೆ. ಆಮೇಲೆ ಆನೂರು ರಾಮಕೃಷ್ಣ ಅವ್ರ ಹತ್ರ, ದೊರೆಸ್ವಾಮಿ ಅವ್ರ ಹತ್ರ, ಡಾಕ್ಟರ್ ಎನ್ ರಮಣಿ ಅವ್ರ ಹತ್ರ, ಪದ್ಮಭೂಷಣ ಡಾಕ್ಟರ್ RK ಶ್ರೀಕಂಠನ್, RS ರಮಾಕಾಂತ್, ಮತ್ತು ಇವರೆಲ್ಲ ಹತ್ರನೂ ಇವರು ಪಾಠ ಕಲ್ತಿರೋದ್ರಿಂದ ಇವರು ಗುರುಗಳಾಗಿ ಪಾಠ ಹೇಳ್ಕೊಡ್ತಾ ಇದ್ದಾರಲ್ಲ, ಆ ಶಿಷ್ಯರು ಮ್ಯಾಕ್ಸಿಮಮ್ ಬೆನಿಫಿಟೆಡ್ ಫ್ರಮ್ ಅನಂತರಾಮ್ ವಂಶಿ ಸ್ಕೂಲ್ ಆಫ್ ಮ್ಯೂಸಿಕ್ಕಿಂದ. ಮತ್ತು ಇವ್ರಿಗೆ ಬರೀ ಪ್ರೋಗ್ರಾಮ್ ಕೊಡೋದು ಗುರುಗಳಾಗಿ ವಂಶಿ ಟ್ರಸ್ಟನ್ನು ಸುಮಾರು 98ಇಂದ ನಡೆಸ್ತಾ ಇರೋದು ಮಾತ್ರ ಅಲ್ಲ, ಇವರು ರೆಸಿಪಿಯೆಂಟ್ ಆಫ್ HRD ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್, ಕಲ್ಚರ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ, ಡೆಲ್ಲಿ.
ಇಲ್ಲಿಂದ ಕೂಡ ರೆಕಗ್ನೈಸ್ಡ್ ಆ್ಯಂಡ್ ಆನರ್ಡ್. ಕರ್ನಾಟಕ ವೇಣು ಪರಂಪರೆ, ಕೆಂಪೇಗೌಡ ಅವಾರ್ಡ್, ಹಂಪಿ ಫೆಸ್ಟಿವಲ್, ಕಾಮಾಕ್ಷಿ ಪೀಠದಲ್ಲಿ ಆ್ಯಂಡ್ ಲೀಡಿಂಗ್ ಹಿಂದೂ ಟೆಂಪಲ್ಸ್ ಇನ್ ದ ಕಂಟ್ರಿ, ಅಲ್ಲಿ ಎಲ್ಲ ಕೂಡ ಇವರು ಪರ್ಫಾರ್ಮೆನ್ಸ್ ಕೊಡ್ತಾನೆ ಬಂದಿದ್ದಾರೆ. ಮತ್ತು USA ಅಂತ ತಗೊಳ್ತು ಅಂತ ಹೇಳಿದರೆ ಒಂದಲ್ಲ ಎರಡಲ್ಲ, ಬೇಕಾದಷ್ಟು ಊರುಗಳಲ್ಲಿ ಇವರು ಅಲ್ಲಿ ಕೊಡ್ತಾನೆ ಬಂದಿದ್ದಾರೆ. ಗ್ರೇಡೆಡ್ ಆರ್ಟಿಸ್ಟ್ ಆಗಿದ್ದಾರೆ ಇವರು ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನಲ್ಲಿ. ICCR ಇದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ಬರುತ್ತೆ. ಅಲ್ಲಿ ಕೂಡ ಇವರು ಪ್ಯಾನಲ್ಡ್ ಆರ್ಟಿಸ್ಟ್ ಆಗಿದ್ದಾರೆ. ಕನ್ನಡ ಆ್ಯಂಡ್ ಕಲ್ಚರಲ್ಲಿದ್ದಾರೆ. ಮೈಸೂರು ದಸರಾದಲ್ಲಿ ಇವರು ಸಾಕಷ್ಟು ಪ್ರೋಗ್ರಾಮ್ಸ್ನ ಕೊಡ್ತಾನೆ ಬಂದಿದ್ದಾರೆ. ಇಂತಹ ಅನಂತರಾಮ್ ಇವತ್ತು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಮತ್ತು ಇವತ್ತು ಇವರು ನಮ್ಮ ಪಾಡ್ಕಾಸ್ಟಲ್ಲಿ ಒಟ್ಟಾರೆ ಕರ್ನಾಟಕ ಸಂಗೀತದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಯ್ಯೋ, ನಿಮ್ಮ ಬಯೋಡೇಟಾ ಏನು ಅನಂತರಾಮ್? ಏನಿದೆ ಅದು ಇಷ್ಟುದ ಹೋಗ್ತಾನೆ ಇರುತ್ತೆ. ನೀವು ಫ್ಲೂಟ್ ನುಡಿಸ್ಬೇಕಾದ್ರೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಿರಲ್ಲ, ಓದ್ಬೇಕಾದ್ರೆ ನಮ್ಗೆ ಹಾಗೆ ಆಗ್ತಾ ಇತ್ತು ಇಷ್ಟೊಂದು. ಆಮೇಲೆ ಇನ್ನೊಂದೇನಾಗುತ್ತೆ ಗೊತ್ತಾ, ಇಫ್ ಯು ನೋ ದ ಪರ್ಸನ್ ವೆರಿ ಕ್ಲೋಸ್ಲಿ, ಆಮೇಲೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಇವಾಗ ನಿಮಿಷದಲ್ಲಿ ನಮ್ಗೆ ಹಂಗೆ ಆಗಿ ಈಗ ನಾವು ಬಂದ ಕೂಡಲೇ ಈ ಬೇರೆ ಏನೇ ನಮ್ಮ ಪ್ರೊಫೆಷನ್ ಬಗ್ಗೆ ನಮ್ಮ ಪರ್ಸನಲ್ ಆಗಿ ಶುರು ಮಾಡ್ಬಿಡ್ತೀವಿ ಮಾತು ಅಲ್ವಾ? ಹೌದು. ಇವಾಗ ನಿಮ್ಮದು ವಂಶಿ ಗೊತ್ತಿತ್ತು, ಸಾಂಗೀತ್ಯ ಗೊತ್ತಿತ್ತು, ನೀವು ಗೊತ್ತಿದ್ರಿ, ಎಲ್ಲ ಗೊತ್ತಿತ್ತು. ಆದರೆ ನಾನು ನಿಮ್ಮದು ಒಂಥರ ರಿಸರ್ಚ್ ಶುರು ಅಂತ ಮಾಡಿದಾಗ ಮುಗಿತಾನೇ ಇಲ್ಲ. ಅದು ನನಗೆ ಗೊತ್ತಿಲ್ಲ ಅದು ಅಷ್ಟಿದೆಯಾ, ಎಷ್ಟೊಂದಿದೆ, ತುಂಬ ಇದೆ. ನೀವು ಗೂಗಲ್ ಮಾಡಿ. ಓ, ಈಗ ಇವ್ರು ನಮ್ಮ ಜೊತೆ ಇವಾಗ ನಿಮ್ಗೆ ಗೊತ್ತಾಯ್ತಲ್ವಾ, ನಾವೆಲ್ಲ ಫ್ರೆಂಡ್ಸ್ ಅಂತ. ನಮ್ಮ ಸ್ಟುಡಿಯೋಗೆ ಬರೋರು ಸುಮಾರು ಜನ ಫ್ರೆಂಡ್ಸೇನೆ. ಅವರು ನಾಟಕ ಆಗ್ಬೋದು, ಸಂಗೀತ ಆಗ್ಬೋದು, ರೈಟಿಂಗಲ್ಲಿ ಆಗ್ಬೋದು, ಆಥರ್ಸ್ ಆಗ್ಬೋದು, ಡೆವಲಪ್ಮೆಂಟ್ ಸೆಕ್ಟರ್ ಆಗ್ಬೋದು. ಹಾಗಾಗಿ ನಮ್ಮ ಪಾಡ್ಕಾಸ್ಟ್ ಬ್ಯೂಟಿ ಏನಪ್ಪ ಅಂತ ಹೇಳಿದ್ರೆ, ನಾವು ಇಲ್ಲಿ ಕೂತ್ಕೊಂಡು ಸಬ್ಜೆಕ್ಟ್ ಬಗ್ಗೆ ಹೌದಾ ಕ್ವಶನ್ಸ್ ಕೇಳಲ್ಲ. ಕಾನ್ವರ್ಸೇಷನ್ ಅಂದರೆ ಲಿಟ್ರಲಿ ಮಾತುಕತೆ ಥರನೇ ಇರುತ್ತೆ. ಸೊ ದಿಸ್ ಈಸ್ ಜಸ್ಟ್ ಎ ಝಲಕ್ ಅನಂತರಾಮ್ದು. ಅನಂತರಾಮು ನಾವು ಚೆನ್ನಾಗಿ ಪರಿಚಯ ಆಗಿದ್ದು ಅಂತಂದರೆ ಮೇ ಬಿ ಸಮ್ 10 years ago ಅಲ್ವಾ? 15 ವರ್ಷ. ಹಾಂ, ಸಾಂಗೀತ್ಯ ಅಂತ ಸಂಗೀತ ಕಟ್ಟಿದ್ದು ನೀವು ಜ್ಞಾಪಿಸ್ಕೊಂಡ್ರೆ ಅದು ಜ್ಞಾಪಕ ಬರುತ್ತೆ. ಸಂಗೀತ, ಸಾಹಿತ್ಯ, ನೃತ್ಯ, ಇದನ್ನು ಬ್ರೈನ್ ಚೈಲ್ಡು KC ರಾಮಮೂರ್ತಿ ಈಗ CMR ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ಗೆ ಚೇರ್ಪರ್ಸನ್ ಆಗಿದ್ದಾರೆ ಮತ್ತು ರಿಟೈರ್ಡ್ IGP ಆಗಿದ್ದಾರೆ. ದಿಸ್ ಸಾಂಗೀತ್ಯ ಇಸ್ ಹಿಸ್ ಬ್ರೈನ್ ಚೈಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಸಪೋರ್ಟೆಡ್ ಬೈ ಪ್ರೊಫೆಸರ್ KE ರಾಧಾಕೃಷ್ಣ, ರಾಮಸ್ವಾಮಿ ರೆಡ್ಡಿ, ಸದಾಶಿವ ರೆಡ್ಡಿ ಆ್ಯಂಡ್ ಸಂಧ್ಯಾ S. ಕುಮಾರ್ ದೂರದರ್ಶನಲ್ಲಿ ಇದ್ಲಲ್ಲ ಅವಳು, ಆಮೇಲೆ ಜ್ಯೋತಿ ರಘುರಾಮ್ ಹಿಂದೂನಲ್ಲಿ ಆರ್ಟ್ ಕ್ರಿಟಿಕ್ ಆಗಿದ್ದು, ಮಲ್ಲಾರೆಡ್ಡಿ, ಚಂದ್ರಮೌಳಿ, ಇವರಿಬ್ಬರು ಕೂಡ ಲೀಡಿಂಗ್ ಅಡ್ವೊಕೇಟ್ಸ್. ಒಬ್ಬರು ಕ್ರಿಮಿನಲ್ಲು, ಒಬ್ಬರು ಮಲ್ಲಾರೆಡ್ಡಿ ಸಿವಿಲ್ಲು. ಸೊ ಈ ಥರ ಗ್ರೂಪ್ ಆಫ್ ಫ್ರೆಂಡ್ಸು. ಮತ್ತು ನಮ್ಮ ಇವರಿದ್ದಾರಲ್ಲ, ಮೋಹಿನಿ ಆಟಮ್ ಡಾನ್ಸ್ ಶ್ರೀದೇವಿ ಉನ್ನಿ, ಮತ್ತು ಸಂಗೀತ ಕೂಡ ನಮ್ಮ ಜೊತೆ ಇರೋದು. ಈ ಥರ ಗ್ರೂಪ್, ಲಕ್ಷ್ಮೀಶ್ ಮೈಸೂರಿಂದ. ಆಮೇಲೆ ಈಗ ರೀಸೆಂಟಾಗಿ ರಾಮ್ ಸೇವಾ ಮಂಡಳಿ ಚಾಮರಾಜಪೇಟೆ ಅಲ್ಲಿಂದ ರಾಮ್ ಪ್ರಸಾದ್ ಜಾಯ್ನ್ ಆಗಿದ್ದಾರೆ. ಸೊ ಇಟ್ ಈಸ್ ಎ ಗ್ರೂಪ್ ಆಫ್ ಫ್ರೆಂಡ್ಸ್, ಆರ್ಟಿಸ್ಟ್, ಬೋತ್ ಪರ್ಫಾರ್ಮರ್ಸ್ ಆ್ಯಂಡ್ ನಾನ್ ಪರ್ಫಾರ್ಮರ್ಸ್ ಲೈಕ್ ಮೀ. ಸೊ ಹಾಗಾಗಿನೇ ಅನಂತರಾಮ್ ಅಂದರೆ ನಮಗೆ ಫ್ಲೂಟಿಸ್ಟು ಅಷ್ಟೇ ವಿನಃ ಅವ್ರ ಜಾತಕ ಆಗಲಿ ಬಯೋಡೇಟಾ ಆಗಲಿ ಯಾರೂ ಕೂಡ ರೆಫರ್ ಮಾಡೋಕ್ಕೆ ಹೋಗಿಲ್ಲ. ಇವತ್ತು ಪಾಡ್ಕಾಸ್ಟ್ಗೆ ಅಂತ ಚೆಕ್ ಮಾಡಿದಾಗ ಅಯ್ಯವ್ವ, ನೀವು ಫ್ಲೂಟ್ಗೆ ಹೇಗೆ ಒಂದು ಉಸಿರು ತೊಗೊಂಡು ಬ್ರೀತ್ ಇನ್ ಬ್ರೀತ್ ಔಟ್ ಆಗುತ್ತೋ ಹಾಗೆ ಆಯಿತು. ಜಸ್ಟ್ ನೀವು ನನಗೆ ಮೊನ್ನೆ ಇನ್ವೈಟ್ ಮಾಡೋಕ್ಕೆ ಮುಂಚೆ ಬೆಳಿಗ್ಗೆ ಹಿಂದಿನ ದಿವಸ ನಮ್ಮ ಸ್ಟೂಡೆಂಟ್ಸ್ ಮಾತಾಡಿದ್ದೆ. ನನಗೂ ತುಂಬ ಆಸೆ ಇದೆ ಪಾಡ್ಕಾಸ್ಟ್ ಮಾಡಬೇಕು ಅಂತ. ನಮ್ಮನೇಲಿ ಮೇಲೊಂದು ಹಾಲ್ ಕಟ್ಟಿದ್ದೀನಿ, ಒಂದು ಕಾನ್ಸರ್ಟ್ ಹಾಲ್ ಇದೆ, 70 ಜನ ಕೂತ್ಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದೀನಿ ಹಾಲೆಲ್ಲ. ಓಕೆ, ಅಲ್ಲೇ 2 ಮೈಕ್ ಇಟ್ಕೊಂಡು ಬೇರೆ ಬೇರೆ ಫೀಲ್ಡ್ನವ್ರು ಕರೆದು ಸಂಗೀತಕ್ಕೆ ಅವ್ರನ್ನ ರಿಲೇಟ್ ಮಾಡಿ ಮಾಡಬೇಕು ಅಂತ ಆಸೆ ಇದೆ ಅಂತ ಅಂದೆ. ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಪಾಡ್ಕಾಸ್ಟ್, ಬಟ್ ಪಾಡ್ಕಾಸ್ಟ್ ನೋಡ್ತೀನಿ. ಅದಕ್ಕೆ ಟೆಕ್ನಿಕಾಲಿಟಿ ಬೇಕು. ಸುಮ್ಮನೆ ನಾನು 2 ಮೈಕ್ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಕ್ವಾಲಿಟಿ ಎಲ್ಲ ಜನ ಕ್ವಾಲಿಟಿ ನೋಡ್ತಾರೆ. ಕ್ವಾಲಿಟಿ ಇವಾಗ ನೀವು ಇದು ಕ್ವಾಲಿಟಿ ಇಲ್ಲ ಅಂದರೆ ಜನ ನೋಡೋಲ್ಲ, ದೇ ವಿಲ್ ಜಸ್ಟ್ ಫಾರ್ವರ್ಡ್ ಮಾಡಿ ಮುಂದೊಟ್ಟೋಗ್ತಾರೆ. ಅವತ್ತು ಮಾತಾಡಿದೆ, ಮಾಡಬೇಕು ಅನ್ನೋದು ನನಗೆ ಮನಸ್ಸಲ್ಲಿದೆ. ಯಾವಾಗ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅದಕ್ಕೆ ತಕ್ಕನಾಗೆ ನೀವು ನನಗೆ ನೆಕ್ಸ್ಟ್ ಡೇನೇ ಕರೆದ್ರಿ, ಅದಕ್ಕೆ ನಿಮ್ಮನ್ನು ಕೇಳಿದೆ. ಇಲ್ಲ ಇದು ಪಾಡ್ಕಾಸ್ಟ್ ಅಂತಂದ್ರಲ್ಲ, ಅವಾಗ ನಂಗೆ ಖುಷಿ ಆಯಿತು. ತುಂಬ ಕಷ್ಟ ಅಲ್ವಾ ಫ್ಲೂಟು? ಡೆಫಿನೆಟ್ಲಿ ಅಲ್ವಾ? ನೀವು ಕಲಿಬೇಕಾದ್ರೆ ದಿನದಲ್ಲಿ ಎಷ್ಟು ಬೇಗ ನಿಮಗೆ ಕಂಟ್ರೋಲ್ ಬಂತು, ಬ್ರೆತ್ ಕಂಟ್ರೋಲ್? ನನಗೆ ಇಮಿಡಿಯೇಟ್ ಬಂತು. ಹೇಗೆ?
ಅದು ಏನಾಗಿದೆ, ಫ್ಯಾಮಿಲಿ ಆಫ್ ಮ್ಯೂಸಿಷಿಯನ್ಸ್, ನಮ್ಮ ತಾಯಿಯಿಂದ ವೋಕಲ್ಗೂ ನಮಗೆ ಬ್ರೆತ್ ಕಂಟ್ರೋಲ್ ಇಂಪಾರ್ಟೆಂಟ್. ನಾನು ತುಂಬ ಚೆನ್ನಾಗಿ ವೋಕಲ್ ಎಲ್ಲ ಕಲಿತ ಮೇಲೇ ರಾಜಮ್ಮ ಕೇಶವಮೂರ್ತಿಯವರು. ನಾನು ಅವಾಗೇನು ನಮಗೆ ಈ ಸೋಷಿಯಲ್ ಮೀಡಿಯಾ ಸರ್ಚಿಂಗ್ ಎಂಜಿನ್ಸ್ ಏನೂ ಇರಲಿಲ್ಲ. ಒಬ್ಬರು ಮೇಷ್ಟ್ರು ಹುಡ್ಕಕ್ಕೆ 2 ವರ್ಷ ಆಯಿತು. ಅಲ್ಲಿ ಪಕ್ಕದ ರೋಡಲ್ಲೇ ಇದ್ದಾರೆ ಅವರು, ಸುಮಧುರನಾಥ್ ಮೇಷ್ಟ್ರು, ನಮ್ಮ ಮೇಷ್ಟ್ರು. ಅವರು ಮಹಾಲಿಂಗಮ್ಸ್ ಡೈರೆಕ್ಟ್ ಡಿಸೈಪಲ್. ಗುರುಕುಲ ಅವ್ರ ಸೇವೆ ಮಾಡಿಕೊಂಡು ಮಹಾಲಿಂಗಮ್ ಅವ್ರದ್ದು ಕಲ್ತಿದ್ದವರು. ಸೊ ಆಮೇಲೆ ಹೋಗಿ ಕೇಳಿದೆ, ಅಲ್ಲಿ ಆಯಿತು ಬಾ ಅಂದರು ಅಷ್ಟೇ. ಮಹಾಲಿಂಗಮ್ ಅಂತಂದರೆ ಇದು ಫ್ಲೂಟ್, ಟಿ.ಆರ್. ಮಹಾಲಿಂಗಮ್ ಲೆಜೆಂಡ್ರಿ ಪರ್ಸನ್ ಅವರು, ತುಂಬ ದೊಡ್ಡ ಚೈಲ್ಡ್ ಪ್ರಾಡಿಜಿ ಅವರು. ಸೊ ಅಲ್ಲಿಂದ ಅವರು ಡೈರೆಕ್ಟ್ ಡಿಸೈಪಲ್ ಮಧುರನಾಥ್ ಅವರು. ಸೊ ಅಲ್ಲಿಂದ ನಾನು ಕಲಿತಾ ಹೋದೆ. ಆವಾಗ ಸ್ಟ್ರೈಟ್ ಅವೇ ಐ ಕುಡ್ ಇದು ಪ್ಲೇ ಆನ್ ದ ಫ್ಲೂಟ್. ಆಮೇಲೆಲ್ಲ ನಮಗೆ ಸುಮಾರು ಕೀರ್ತನೆಗಳು ಅದೆಲ್ಲ ಗೊತ್ತಿದ್ದರಿಂದ ನನಗೆ ಈಸಿ ಆಯಿತು. ಎನಿವೆ ಐ ವಾಸ್ ಸಿಂಗಿಂಗ್ ಅಲ್ವಾ, ಅದರಿಂದ ಆ ಪ್ರಾಣಾಯಾಮ, ಬ್ಲೋಯಿಂಗು ಅವೆಲ್ಲ ನ್ಯಾಚುರಲಿ ಅದು ಅನುಕೂಲ ಆಯಿತು. ಆಮೇಲೆ ನನಗೆ ಅದ್ರ ಮೇಲೆ ಇದ್ದಿದ್ದ ಒಂದು ಡೆಡಿಕೇಶನ್ನು, ಭಕ್ತಿ, ಪ್ರೀತಿ ಅದೆಲ್ಲ ನನಗೆ ಆಡೆಡ್ ಅಡ್ವಾಂಟೇಜ್ ಆಯಿತು. ಎನಿಥಿಂಗ್ ಐ ಕ್ಯಾನ್ ಪಿಕ್ ಇಟ್ ಅಪ್. ಸೊ ನ್ಯಾಚುರಲಿ ಅಲ್ವಾ, ಮನೆಯಲ್ಲಿ ಅಮ್ಮ ಅಂಥ ಒಳ್ಳೆ ಮ್ಯೂಸಿಷಿಯನ್ ವಿದೂಷಿ ಇರಬೇಕಾದ್ರೆ ಆಬ್ವಿಯಸ್ಲಿ ನಿಮಗೆ 360 ಫಾರ್ಚುನೇಟ್. ಐ ವಾಸ್ ಫಾರ್ಚುನೇಟ್ ಟು ಬಿ ಬಾರ್ನ್ ದೇರ್. ಎಷ್ಟು ಜನಕ್ಕೆ ಸಿಕ್ಕತ್ತೆ ಅದು. ಶಶಿ ತರೂರ್ ತರ ಹೇಳ್ತಾ ಇದ್ದೀರಾ. ಶಶಿ ತರೂರ್ನ ಇದೇ ಕ್ವಶನ್ ಕೇಳಿದ್ರು ಅಲ್ಲಿ, ಐ ಥಿಂಕ್ ಇನ್ ಸ್ಟೇಟ್ಸ್, ಐ ಬಿಲೀವ್. ಓಕೆ, ಯು ಆರ್ ಸೋ ಹ್ಯಾಂಡ್ಸಮ್, ಯು ಆರ್ ಸೋ ಇಂಟೆಲಿಜೆಂಟ್ ಅಂದಾಗ ಹೆಚ್ಚು ಕಡಿಮೆ ನಿಮ್ಮ ಥರನೇ ಆನ್ಸರ್ ಮಾಡಿದ್ದಾರೆ ಅವರು. ಅದು ಏನು ಅಂದರೆ, ನನಗೆ ಲೈನ್ ಆಫ್ ಟೀಚರ್ಸು 9 ಟೀಚರ್ಸು ನನಗೆ. ಅಂದರೆ ನಾನು ಒಬ್ಬೊಬ್ಬರಿಂದ ಒಂದೊಂದನ್ನು ಗ್ರಾಸ್ ಮಾಡ್ಕೊಂಡಿದ್ದೀನಿ. 9 ಜನ. ಆದರೆ 9 ಜನದ ಥರ ನಾನು ನುಡ್ಸೋಕ್ಕೆ ಹೋಗಲ್ಲ. ನನ್ನದೇ ಒಂದು ಚಾಪು ಅಂತ ಮಾಡ್ಕೊಂಡಿದ್ದೀನಿ. 9 ಜನದ್ದು ತೊಗೊಂಡಿದ್ದೀನಿ. ಯಾರು ಕೇಳಿದ್ರೆ ನೀವು ಅವ್ರ ಹತ್ರ ನಾನು ಕಲ್ತ್ರಾ ಅಂತ ಕೇಳ್ತಾರೆ. ಆದರೆ ಆ ಟಚಸ್ ಬರುತ್ತೆ ನಾನು ನುಡಿಸುವಾಗ. ಆಮೇಲೆ ಹೆಚ್ಚು ಯಾತಕ್ಕೋಸ್ಕರ ನಮ್ಮ ತಾಯಿಯಿಂದ ವೋಕಲ್ ಆದಮೇಲೆ ಇನ್ಸ್ಟ್ರೂಮೆಂಟಿಗೆ ಬಂದಿದ್ದು ಎಷ್ಟು ಅನುಕೂಲ ಅಂದರೆ, ಗಾಯಕಿ ಸ್ಟೈಲ್ ಅಂತ ಕೇಳಿರ್ಬೇಕು ನೀವು. ವೋಕಲೈಸೇಷನ್ ಅಂದರೆ ನಾವು ಇನ್ಸ್ಟ್ರೂಮೆಂಟ್ ನುಡಿಸಿದ್ರೆ, ನೀವು ಜಗದೋದ್ಧಾರಣ ಅಂತ ಹೇಳಿದ ಮೇಲೆ ಆ ಜಗದೋದ್ಧಾರಣ ಹೆಂಗೆ ನಾವು ಸಾಹಿತ್ಯ ಹಾಡ್ತೀವಿ ಆ ಥರ ಥ್ರೂ ಇನ್ಸ್ಟ್ರೂಮೆಂಟ್ ಬರಬೇಕು. ಅದಕ್ಕೆ ಭಾವನೆ ನಮ್ಮ ಮೈಂಡಲ್ಲಿ ಇರಬೇಕು. ಅದು ಬರಬೇಕು ಅಂದರೆ ನಮಗೆ ಆ ಲಿರಿಕ್ಸ್ ಬಗ್ಗೆ ಸ್ವಲ್ಪ ಪರಿಚಯ ಇರಬೇಕಾಗತ್ತೆ. ಸೊ ಆದ್ದರಿಂದ ಏನಾಯಿತು, ನನಗೆ ಆ ವೋಕಲೈಸೇಷನನ್ನು ಐ ಟ್ರೈ ಟು ಅಡಾಪ್ಟ್ ಆನ್ ದ ಇನ್ಸ್ಟ್ರೂಮೆಂಟ್. ಫ್ಲೂಟಲ್ಲಿ ವೋಕಲೈಸೇಷನ್ ತರೋದು ಕಷ್ಟ, ಎನಿ ಇನ್ಸ್ಟ್ರೂಮೆಂಟ್ ತರೋದು ಕಷ್ಟ. ಅದು ಹೇಗಾಗತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಶಿಶಿರವಾದ್ಯ ಅಂತೀವಿ ಫ್ಲೂಟ್ಗೆ, ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಅಂತೀವಿ. ಇನ್ನೊಂದು ಪರ್ಕಷನ್, ತಾಳವಾದ್ಯಗಳು. ಮೂರು ಪಂಗಡ, ಒಬ್ಬೊಬ್ರದ್ದು ಒಂದೊಂದು ವೆರೈಟಿ ಬರುತ್ತೆ. ಇದರೊಳಗೆ ಫ್ಲೂಟ್ ಪ್ಲೇಯಿಂಗಲ್ಲಿ ತುತ್ಕಾರ ಅಂತೀವಿ, ಅಥವಾ ಫೂತ್ಕಾರ ಅಂತೀವಿ. ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಟು ಗೆಟ್ ದ ಸಿಲಿಬಲ್ಸ್, ಒಂದೊಂದೇ ಸ್ವರ. ಈಗ ವಾ ತಾಪಿ ಗಣಪತಿಂಬಜೆ ಅಂತ ಫೇಮಸ್ ಕೃತಿ ಇದೆ ದೀಕ್ಷಿತ್ರದ್ದು. ಆ ವಾ ತಾಪಿ ಅನ್ನೋದನ್ನು ನಾವು ತೋರಿಸ್ಬೇಕು ಫ್ಲೂಟಲ್ಲಿ ಬೈ ಬ್ಲೋಯಿಂಗ್ ಆ್ಯಂಡ್ ವಿತ್ ಯೂಸೇಜ್ ಆಫ್ ತುತ್ಕಾರ. ಅದೇ ಥರ ಸ್ಟ್ರಿಂಗಿಗೆ ಹೋದಾಗ ವೈಲಿನ್ ತಗೊಳ್ತೀವಿ. ಸೀನ್ ಬೋಯಿಂಗ್, ಬೋ ಇರತ್ತಲ್ವಾ, ಆ ಬೋಯಿಂಗಲ್ಲಿ ತೋರಿಸ್ತಾರೆ ಆ ಒಂದು ಸಾಹಿತ್ಯ ಅದರೊಳಗೆ ಹೇಗೆ ಬರುತ್ತೆ. ಅದೇ ವೀಣೆಗೆ ಹೋದರೆ ಪ್ಲಕ್ಕಿಂಗ್ ಇನ್ಸ್ಟ್ರೂಮೆಂಟ್, ಉಗ್ರಲ್ಲಿ ನುಡಿಸ್ತಾರೆ. ಇಲ್ಲ ಅದಕ್ಕೆ ನಕ ಅಂತ ಹಾಕ್ಕೊಳ್ತಾರೆ, ನಕ ಅಂತ, ಅದನ್ನು ಅದರಲ್ಲಿ ತೋರಿಸ್ತಾರೆ. ಸೊ ಈ ಮೂರೂ ರಿಲೇಟೆಡ್. ಎಸ್ಪೆಷಲಿ ಫ್ಲೂಟ್, ಮೃದಂಗ ಮತ್ತು ವೀಣೆ, ಇವು ಮೂರೇ ಏನ್ಷಿಯಂಟ್ ಇನ್ಸ್ಟ್ರೂಮೆಂಟ್ಸ್. ಈಗ ನೋಡಿ, ನಾನು ಆನ್ ಮಾಡಿದ್ದೀನಿ ಶ್ರುತಿ. ಇದೇ ಆಧಾರ ಷಡ್ಜ ಅಂತ ಹೆಸರು. ಇದೇ ಆಧಾರ, ಇದೊಂದು ರಿಮೋಟ್ ಕಂಟ್ರೋಲ್ ಇದ್ದಂಗೆ. ಇದು ಏನು ಮಾಡುತ್ತೆ, ನಮ್ಮ ಬ್ಲೋಯಿಂಗ್ ನನಗೆ ಫೀಬಲ್ ಇರುತ್ತೆ, ನನಗೆ ಅಷ್ಟು ಬ್ಲೋಯಿಂಗ್ ಕೆಪಾಸಿಟಿ ಇರಲ್ಲ. ಇದಕ್ಕೆ ನಾವು ಮ್ಯಾಚ್ ಮಾಡಬೇಕು. ಈ ಶ್ರುತಿಗೆ ನಾವು ಬರಬೇಕು, ಬಂದು ತಲುಪಬೇಕು. ನನಗೆ ಕಡಿಮೆ ಬ್ಲೋಯಿಂಗ್ ಇದ್ದರೆ ನಾನು ಇಯರ್ಸ್ ಟುಗೆದರ್ ಪ್ರಾಕ್ಟೀಸ್ ಮಾಡಿ ಈ ಲೆವೆಲ್ಲಿಗೆ ನನ್ನ ಬ್ಲೋಯಿಂಗ್ನ ಇಂಪ್ರೂವ್ ಮಾಡಬೇಕು. ಅಂದರೆ ಆರ್ಟಿಸ್ಟ್ಗೆ ಇದೊಂದು ಚಾಲೆಂಜು. ಹೌದು, ಇದಕ್ಕೆ ಬರಲೇಬೇಕು. ಅದಕ್ಕೆ ನಿಮಗೆ ಗೊತ್ತಿರಬೇಕು, ಶ್ರುತಿ ಮಾತಾ ಲಯ ಪಿತಃ. ಶ್ರುತಿ ಮಾತಾ ಲಯ ಪಿತಃ. ಶ್ರುತಿ ಈಸ್ ಪರ್ಟೈನಿಂಗ್ ಟು ಹಾರ್ಟ್, ಹೃದಯಕ್ಕೆ ಸಂಬಂಧಪಟ್ಟಿದ್ದು ಶ್ರುತಿ. ಓಕೆ. ಲಯ ಈಸ್ ವ್ಯವಹಾರ, ದಟ್ ಈಸ್ ವೈ ಇಟ್ ಈಸ್ ಪಿತಾ.
ನಾವು ಎಷ್ಟೇ ದೊಡ್ಡ ಪೋಸ್ಟಲ್ಲಿದ್ರೂ ಇಟ್ ಈಸ್ ಸೆಕೆಂಡ್ ಪ್ಲೇಸ್ ಓನ್ಲಿ ಫಾರ್ ಫಾದರ್, ಆಲ್ವೇಸ್ ಮದರ್ ಫಸ್ಟ್. ಆ ಭಾವನೆ ಗೊತ್ತಿರೋರ್ಗೆ ಅದು ಅರ್ಥ ಆಗತ್ತೆ. ಮದರ್ ನಾಟ್ ಓನ್ಲಿ ಫೀಡಿಂಗ್ ಅಸ್, ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲೂ ನಮ್ಮನ್ನು ಚಿಕ್ಕ ಮಗುವಿಂದ ನಮಗೇನು ಗೊತ್ತೇ ಇರಲ್ವಲ್ಲ, ಮಾತಾಡೋದು ಕಲಿಸ್ತಾರೆ ನಮಗೆ ತಾಯಿ. ಯಾಕೆ ಅಂದರೆ ಪ್ರಪಂಚನ ಎದುರಿಸೋಕ್ಕೆ ಮಾತಾಡೋದು ಕಳಿಸೋದು, ವಾಪಸ್ ಅವ್ರಿಗೆ ತಿರುಗಿಸಿ ಅನ್ನಕ್ಕಲ್ಲ, ನಮಗೆ ಮಾತಾಡೋದು ಕಳಿಸೋದು. ಪ್ರಪಂಚನ ಎದುರಿಸ್ಬೇಕು ಅಂದರೆ ನಮಗೆ ಯಾವ ಸಂದರ್ಭದಲ್ಲಿ ನಿಮ್ಮ ಹತ್ರ ಹೆಂಗೆ ಮಾತಾಡಬೇಕು, ಸ್ಟೂಡೆಂಟ್ಸ್ ಹತ್ರ ಹೆಂಗೆ ಅದೆಲ್ಲ ನಮಗೆ ಹೇಳ್ಕೊಟ್ಟಿರ್ತಾರೆ. ಮೇ ಬಿ ಅವ್ರು 2ನೇ ಕ್ಲಾಸ್ ಪಾಸ್ ಮಾಡಿರ್ಬೋದು ಮದರು, ಆದರೆ ಆ ವ್ಯವಹಾರ ಜ್ಞಾನ ಅವರಿಗೆ ಟ್ರೆಮೆಂಡಸ್ ಆಗಿರುತ್ತೆ. ಅದು ನಮಗೆ ಇಟ್ಸ್ ಎನ್ ಅಸೆಟ್. ಸೊ ನಮಗೇನಾಗುತ್ತೆ ಈ ಥರ ಬೆಳವಣಿಗೆ. ಅದಕ್ಕೆ ಸಂಗೀತದಲ್ಲಿ ಶ್ರುತಿ ಮಾತಾ ಲಯ ಪಿತಾ ಅಂತ ಬಿಟ್ಟಿದ್ದಾರೆ. ಅಂದರೆ ಶ್ರುತಿ ಮಾತಾ, ಈಗ ತಾವು ಕೇಳ್ತಾ ಇದ್ದಾರೆ ತಂಬೂರಿ ಅಂತ, ಮುಂಚೆ ನಾವು ತಂಬೂರಿ ಹಾಕ್ತಾ ಇದ್ವಿ, ಈಗ ಯಾರು ತಂಬೂರಿ ಹಾಕಲ್ಲ. ಅಲ್ಲ, ಟೆಕ್ನಾಲಜಿ ಒಂದು, ಎರಡನೇದು ಅಗೈನ್ ವ್ಯವಹಾರಕ್ಕೆ ಬರ್ತೀರಾ, ಅಲ್ಲೇನಾಗುತ್ತೆ ತಂಬೂರಿ ಡಿಜಿಟಲೈಸ್ ಆಯಿತು. ಈ ತಂಬೂರಿನಲ್ಲಿ ನಾವು ಈ ಶ್ರುತಿ ಹಿಂಗೆ ಹಾಕ್ತೀವಿ ಬೆರಳಲ್ಲಿ ಯೂಸ್ ಮಾಡಿ ತಂಬೂರಿನ, ಅದರದ್ದನ್ನು ಒಂದು ಚಿಪ್ ಮಾಡಿ ಅದರಿಂದ ಇದನ್ನು ಕಂಡುಹಿಡ್ದಿದ್ದು. ಇದು ಆಲ್ ದಿಸ್ ನೇಮ್ ಗೋಸ್ ಟು ಶ್ರೀ ವಿದ್ವಾನ್ ರಾಜನಾರಾಯಣ್ ಅಂತ, HAL ಇದ್ರು. ಅವ್ರು ಇಲ್ಲೇ ಜಯನಗರಲ್ಲಿದೆ, ರೆಡಾಲ್ ಅಂತ ಒಂದು ಸಂಸ್ಥೆ ಮಾಡಿದ್ದಾರೆ. ಬಿಕಾಸ್ ಆಫ್ ಮ್ಯೂಸಿಕ್ ಅವ್ರು ಫಸ್ಟು ಒಂದು ಸುಮ್ಮನೆ ಒಂದು ಹಾರ್ಮೋನಿಯಂ ಥರ ಒಂದು ಕಂಡುಹಿಡಿದ್ರು. ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದೆ, 350 ರೂಪಾಯಿ ಕೊಟ್ಟದು. ನಾನು ಅವರು ಒಬ್ಬರು ಗುರು ಶಿಷ್ಯರು, MR ದೊರೆಸ್ವಾಮಿಗಳು ಅಂತ ಇದ್ದರು ಗಾಂಧಿ ಬಜಾರಲ್ಲಿ. ರಾಜನಾರಾಯಣ್ ಅವ್ರೇನು ಮಾಡಿದ್ರು, ಪ್ರೊಫೆಷನ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಟೆಕ್ನಾಲಜಿ ಈ ಶ್ರುತಿ ಬಾಕ್ಸ್ ತಂದಿದ್ದು ಅವರೇ ಫಸ್ಟು. ಸೊ ಆ ತಂಬೂರಿಗೆ ಇದನ್ನು ರಿಪ್ಲೇಸ್ಮೆಂಟ್ ಮಾಡಿದ್ಮೇಲೆ ನಮಗೇನಾಗೋಯ್ತು, ಇವಾಗ ನಾವೆಲ್ಲ ಅಮೇರಿಕಾಗೋ ದುಬೈಗೋ ಯಾವುದೋ ದೇಶಕ್ಕೆ ಹೋಗ್ತೀವಿ, ಇದೊಂದು ಚಿಕ್ಕದು ಡಬ್ಬಿ ಒಂದು ಚೆಕ್ಕಿನಲ್ಲಿ ಹಾಕ್ಕೊಂಡು ತೊಗೊಂಡು ಹೊರಟೋಗ್ತೀವಿ. ಯಾಕೆ ಚೆಕ್ಕಿನಲ್ಲಿ ಹಾಕ್ತೀವಿ ಅಂದರೆ ಹ್ಯಾಂಡ್ ಬ್ಯಾಗಲ್ಲಿ ಹಾಕ್ಬೋದು ಇದನ್ನು, ಅವ್ರಿಗೆ ಗೊತ್ತಿರಲ್ಲ ಇದೇನು ಅಂತ, ಅವ್ರು ಏನಿದೆಯೋ ಒಳಗಡೆ ಅಂತ ಅವ್ರ ಡೌಟು. ಎಲ್ಲಿ ಚೆಕ್ಕಿಂಗಲ್ಲಿ ಸೆಕ್ಯೂರಿಟಿಲಿ ಎಷ್ಟೋ ಸಂದರ್ಭದಲ್ಲಿ ಜರ್ಮನಿಗೆ ಹೋದಾಗ ಒಬ್ಬರು ನಮ್ಮ ಸ್ನೇಹಿತರು ತಬಲಾವಾದಕರು, ಅವನಿಗೆ ತಬಲಾ ಗೊತ್ತಿಲ್ಲ, ತಬಲಾ ಅಂದರೆ ಏನು ಗೊತ್ತಿಲ್ಲ ಅವ್ರಿಗೆ ಅದೇನೋ ಡಬ್ಬ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ಮಾತೇ ಆಡಲಿಲ್ಲ, ಒಂದು ಚಾಕು ತಗೊಂಬಿಟ್ಟು ಕುಯ್ದುಬಿಟ್ರು ತಬಲನ. ಅವರು ಜರ್ಮನಿಯಿಂದ ಅಮೇರಿಕಾಗೆ ಹೋಗ್ತಾರೆ 2 ತಿಂಗಳು ಕಚೇರಿ ಮಾಡೋಕ್ಕೆ, ಅವ್ನು ತಬಲಾನೇ ಕುಯ್ದಾಕ್ಬಿಟ್ಟ. ನಾನು ಯಾಕೆ ಹೇಳಿ, ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗ್ತಿದೆ, ಸಂಬಂಧ ನಾವು ಕಲ್ಪಿಸ್ಬೇಕಾಗತ್ತೆ. ಅದಕ್ಕೆ ಇದನ್ನು ನಾವೇನು ಮಾಡ್ತೀವಿ, ಚೆಕ್ಕಿನ್ಗೆ ಹಾಕ್ಬಿಡ್ತೀವಿ. ಸವಾಸನೆ ಅವ್ನು ಯಾರು ಒಡೆದ್ಗಿಡ್ದು ಹಾಕ್ಬಿಟ್ರೆ ಏನು ಮಾಡೋದು ನಾವು, ನೀಟಾಗಿ ಪ್ಯಾಕ್ ಮಾಡಿ ಕ್ಲೀನಾಗಿ ಹಾಕ್ಬಿಡ್ತೀವಿ. ಸೊ ಯಾತಕ್ಕೆ ಹೇಳಿದೆ ಅಂದರೆ ಇದರದ್ದು ನಮಗೆ ಇದನ್ನು ತಗೊಂಡೋಗೋದು ಈ ಥರದ್ದು ತುಂಬ ಸುಲಭ ಆಯಿತು. ಸೊ ಆ ಥರ ಶ್ರುತಿ ಮಾತಾ ಅಂದರೆ ಜಸ್ಟ್ ಐ ಮೀನ್ ಟು ಸೇ ದಟ್ ಲಯ ಪಿತಾ ಅಂದರೆ ತಾಳ. ಸಿ ವಾಟ್ ಈಸ್ ತಾಳ ಈಸ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸು ಯಾವತ್ತೂ ಸೆಕೆಂಡ್ ಪ್ಲೇಸೇ, ತಾಯಿಗೆ ಫಸ್ಟ್ ಪ್ಲೇಸ್, ಹೃದಯಕ್ಕೆ ಫಸ್ಟ್ ಪ್ಲೇಸ್. ಯು ಶುಡ್ ಬಿ ಹ್ಯೂಮನ್ ಅಲ್ವಾ ಫಸ್ಟು. ಆಮೇಲೆ ಸೊ ದಿಸ್ ಈಸ್ ದ ಪ್ರಾವರ್ಬ್ ಇನ್ ಸಂಗೀತ. ಇದೆಲ್ಲ ಶುರು ಮಾಡೋಕ್ಕೆ ಮುಂಚೆ ನಾನು ವೈ ಐ ಆಮ್ ಹಿಯರ್ ಅಂತ ಹೇಳಬೇಕು ನಾನು, ಬಿಕಾಸ್ ಐ ಆಮ್ ವೆರಿ ಕ್ಲೋಸ್ ಟು ಶಮಂತ. ಯಾತಕ್ಕೆ ಶಮಂತ ಕ್ಲೋಸ್ ಆಗೋಕ್ಕೆ ಕಾರಣ ಅಂದರೆ ಶ್ರೀ KC ರಾಮಮೂರ್ತಿಯವರು, ನಮ್ಮ IGP ಸಾಹೇಬರು. ಅವರು ಸಾಂಗೀತ್ಯ ಮಾಡಿದಾದ್ರೆ ನಾವೆಲ್ಲ ಡಿಫರೆಂಟ್ ವಾಕ್ಸ್ ಆಫ್ ಲೈಫ್. ನಮ್ಮಲ್ಲಿ ನೀವು ಹೇಳಿದಾಗೆ ಹೆಸರುಗಳು ಸಾಹಿತ್ಯದಲ್ಲಿ ಒಬ್ಬರಿದ್ದಾರೆ, ಎಜುಕೇಷನಲ್ಲಿ ಒಬ್ಬರಿದ್ದಾರೆ, ಅಲ್ಲ ಕಾನೂನು ಇದ್ದಾರೆ, ದೊಡ್ಡ ಸಂಗೀತ ಕಟ್ಟಿಯವರು ಇರ್ಬೋದು, ನೃತ್ಯ ಮೋಹಿನಿ ಆಟಮ್ ಅಂದರೆ ಶ್ರೀದೇವಿ ಉರ್ನಿ, ಲಕ್ಷ್ಮೀಶ್ ಅಂದರೆ ಅಡ್ಮಿನ್, ಮಲ್ಲಾರೆಡ್ಡಿಯವ್ರು ಇರ್ಬೋದು, ಚಂದ್ರಮೌಳಿ ಇರ್ಬೋದು, ರಾಮ್ ಪ್ರಸಾದ್ ಈಗ ಹೊಸದಾಗಿ ಬಂದರು ಅವರು ಆರ್ಗನೈಸಿಂಗ್. ಸೊ ಡಿಫ್ರೆಂಟ್. ಸಂಧ್ಯಾ ಅವ್ರು ಇರ್ಬೋದು. ನಮ್ಗೆ ಯಾವುದೇ ಸಾಂಗೀತ್ಯ ಕಾರ್ಯಕ್ರಮ ಕಾಂಪೇರಿಂಗ್ ಅವರೇ ಮಾಡೋದು. ಈಗ ಮನೆಯ ಮೊದಲ ಪಾಠಶಾಲೆ ಇವಾಗ ಶಮಂತ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರ ವೊಕ್ಯಾಬ್ಯುಲರಿ ಅದೆಲ್ಲ ನಮಗೆ ಭಾಳ ಇಂಪಾರ್ಟೆಂಟ್. ಅದು ಇಲ್ಲ ರಿಯಲಿ ನಿಮಗೆ ಗೊತ್ತಿರಲ್ಲ. ವಿ ನೋ ಹೂ ಇಸ್ ಶಮಂತ, ವಾಟ್ ಇಸ್ ಶಮಂತ. ಸೊ ಇದಕ್ಕೆಲ್ಲ ಕ್ರೆಡಿಟ್ ಗೋಸ್ ಟು ಶ್ರೀ KC ರಾಮಮೂರ್ತಿ. ಪ್ರಾಬಬಲಿ ತುಂಬ ಸ್ಟ್ರಾಂಗ್ಲಿ ನಮ್ಮ ಸಾಂಗೀತ್ಯದಲ್ಲಿ ಈ ಕೆಲಸ ಮಾಡಿದೆ. ಹಾಗಾಗಿನೇ ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಒಂದು ಬಾಂಡಿಂಗ್ ಇದೆ. ಮತ್ತು ಅದನ್ನು ಈ ಒಂದು ಕಲೆ ಸಾಹಿತ್ಯ ವಾಟ್ ಎವರ್ ಅದನ್ನು ಮುಂದಕ್ಕೆ ತೊಗೊಂಡು ಹೋಗೋದಕ್ಕೆ ತುಂಬ ಹೆಲ್ತಿಯಾಗಿ ನಮ್ಮ ಗ್ರೂಪು ಕೆಲಸ ಮಾಡ್ತಾ ಇದೆ. ಈಗ ನಾವು ವಾತಾಪಿ ಗಣಪತಿಗೆ ವಾಪಸ್ ಹೋಗೋಣ. ಅದಕ್ಕೆ ಮುಂಚೆ ನಾವು ತಾಳ ಭಾಳ ಇಂಪಾರ್ಟೆಂಟ್. ಇದಕ್ಕೊಂದು ತಾಳ ಇದೆ, ರಿದಮ್ ಅಂತೀವಿ. ವೆಸ್ಟರ್ನರ್ಸು ರಿದಮ್ ಅಂತೀವಿ, ಬೀಟ್ಸ್ ಅಂತಾರೆ, ನಾವು ಅದನ್ನು ತಾಳ ಅಂತೀವಿ. ಪುರಂದರದಾಸರು ಸಂಗೀತ ಪಿತಾಮಹ, ನಿಮಗೆಲ್ಲ ಗೊತ್ತು. ಅವರು ತಾಳದ್ದು ಒಂದು ಸ್ಟ್ರಕ್ಚರ್ ಮಾಡಿದರು, ಸುಳಾದಿ ಸಪ್ತ ತಾಳಗಳು ಅಂತ ಮಾಡಿದರು.
ಆ ತಾಳಗಳು ಹೇಗೆ ಬರುತ್ತೆ ಅಂತ ಅದಕ್ಕೆಲ್ಲ ಪಾಠಗಳ ರಚನೆ ಎಲ್ಲ ಮಾಡಿ ಅದನ್ನು ನಮಗೆಲ್ಲ ಇವಾಗ ಎಲ್ಲೇ ಸೌತ್ ಇಂಡಿಯಾದಲ್ಲಿ ನೀವೆಲ್ಲೇ ಹೋಗಿ ಬಾಲಪಾಠ ಅಂತ ಬರುತ್ತೆ. ಅದರೊಳಗೆ ನೀವು ಕೇಳಿರ್ಬೋದು ಆದಿತಾಳ ಅಂತ. ಹೌದು, ಆದಿತಾಳ ವೆರಿ ಪಾಪ್ಯುಲರ್. ವೆರಿ ವೆರಿ ನೈಸ್. ತ್ರಿಪುಟ ತಾಳ, ರೂಪಕ ಬೇಕಾದಷ್ಟು ಮಾಡಿದ್ದಾರೆ, 7 ತಾಳ ಮಾಡಿದ್ದಾರೆ. ಅದನ್ನು ಅದಕ್ಕೆ ಅಲಂಕಾರಗಳು ಅಂತ ಮಾಡಿ, ಆಮೇಲೆ ಸರಳೆ ವರಸೆಗಳು ಅಂತ ನೀವು ಕೇಳಿದ್ರೆ ಈಗ ಪದನೆ ಶುರುವಾಗತ್ತೆ. ಹೋಗಿದ್ದೀನಿ ಅಲ್ವಾ? ವರ್ಣಾಗೇನೋ ಬಂದೆ, ವರ್ಣ ಕೀರ್ತನೆ ಬಂದೆ. ಅದು ನಮಗೆ ಹೇಳೇ ಇಲ್ಲ ನೀವು. ನನಗೆ ವಾಯ್ಸ್ ಗ್ರಿಪ್ ಬರಲೇ ಇಲ್ಲ. ವಾಯ್ಸ್ ಬರೋಲ್ಲ, ನಾಲೆಡ್ಜ್ ಇದೆಯಲ್ಲ, ದಟ್ ಟೇಕ್ಸ್ ಫಸ್ಟ್ ಪ್ಲೇಸ್. ಹೌದು, ಇಲ್ಲ ನನಗೆ ಜರ್ನಲಿಸಮ್ ಅಲ್ಲಿ ನಮ್ಮ ಎಡಿಟರ್ ಕೊಟ್ಟಿದ್ರು, ಆರ್ಟ್ ಕಲ್ಚರ್ ಸಂಗೀತ ಇದು ಥಿಯೇಟರ್ ಎಲ್ಲ ನೀನ್ ಕವರ್ ಮಾಡ್ಬೇಕಲ್ವಾ. ನಿಮ್ ಕಚೇರಿಗಳ ಕೇಳಕ್ ಹೋದಾಗ ಹೌದು ನಂಗೊಂದ್ ಚೂರಾದ್ರೂ ಬರೆಯೋದಿಕ್ಕೆ ಬೇಕು. ಹೌದು ಹೌದು ಹೌದು. ಸೊ ಆತರ ಪುರಂದರದಾಸರು ಇವನ್ನೆಲ್ಲ ಕೊಟ್ರು. ಸೊ ಆದಿತಾಳ ಅಂತ ಅದಕ್ಕೆ ಟೆಕ್ನಿಕಲ್ ನೇಮ್ ಅಲ್ಲ. ಟೆಕ್ನಿಕಲ್ ನೇಮ್ ಫಾರ್ ಆದಿತಾಳ ತ್ರಿಪುಟ ತಾಳ ಅಂತ ಒಂದು ಇದೆ, ಅದು ಟೆಕ್ನಿಕಲ್ ನೇಮು. ಅದರೊಳಗಡೆ ಸುಮ್ಮನೆ ಒಂದು ಟೆಕ್ನಿಕಲಿ 1 ನಿಮಿಷ ತೋರಿಸಿರ್ತೀನಿ ಅಷ್ಟೇ. ಈಗ 1 2 3 4 ಅಂದರೆ ಬೀಟ್ ಹಾಕ್ಬಿಟ್ಟು ಫಿಂಗರ್ನ ಕೌಂಟ್ ಮಾಡ್ತೀವಿ, ಇದಕ್ಕೆ ಲಘು ಅಂತ ಹೆಸರು. ಬೀಟ್ ಹಾಕ್ಬಿಟ್ಟು ಕೈ ತಿರುಗಿಸ್ತೀವಿ, ಇದಕ್ಕೆ ದ್ರುತ ಅಂತ ಹೆಸರು. ಆದಿತಾಳಕ್ಕೆ 8 ಅಕ್ಷರ, 8 ಬೀಟ್ಸ್ ಆರ್ 8 ಕೌಂಟ್ಸ್ ಇರುತ್ತೆ. ಸೊ ಒಂದು ಲಘು ಆಫ್ 4 ಕೌಂಟ್ಸ್, 2 ದ್ರುತ ಆಫ್ 2 ಈಚ್. ಸೊ ಟೋಟಲಿ 8 ಕೌಂಟ್ಸ್ ವಿಲ್ ಫಾರ್ಮ್ ಆದಿತಾಳ ಅಷ್ಟೇ. ನಮಗೆ ಸ್ಕೂಟ್ರ್ ಓಡಿಸೋಕೆ ಬಂದರೆ ಸಾಕು, ಸ್ಕೂಟ್ರ್ ಮೆಕ್ಯಾನಿಸಮ್ ಆಮೇಲೆ ಕಲಿಯೋಣ. ಸೊ ದಿಸ್ ಈಸ್ ಆದಿತಾಳ. ಆದಿತಾಳ ಅಂತ ಯಾತಕ್ಕೆ ಹೆಸರು ಬಂತು ಅಂದರೆ, ಫಸ್ಟು ಎಲ್ಲ ಸಂಗೀತಕ್ಕಿಂತ ಮದರ್ ಆಫ್ ಆಲ್ ಮ್ಯೂಸಿಕ್ ಎನಿ ಕಂಟ್ರಿ ಈಸ್ ಫೋಕ್ ಮ್ಯೂಸಿಕ್. ಜನಪದ ಸಂಗೀತನೇ ಮದರ್ ಆಫ್ ಆಲ್ ಮ್ಯೂಸಿಕ್. ಆದ್ದರಿಂದ ತಾವು ಹೇಳಿದಾಗೆ ವಾತಾಪಿ ಇಸ್ ವೆರಿ ಪಾಪ್ಯುಲರ್. ಮುತ್ತುಸ್ವಾಮಿ ದೀಕ್ಷಿತರು ಅದನ್ನು ರಚನೆ ಮಾಡಿದರು. ಅದನ್ನು ರಾಗ ಕಂಡಿಡಿದವರು ಮುತ್ತುಸ್ವಾಮಿ ದೀಕ್ಷಿತರೆ, ಹಂಸಧ್ವನಿ ಅಂತ. ದಟ್ಸ್ ಆಲ್ಸೋ ವೆರಿ ಕ್ಯಾಚಿ ರಾಗ. ಸೊ ಅದನ್ನು ಕಲಿತರು. ಈವನ್ ಹಿಂದೂಸ್ತಾನಿಯಲ್ಲೂ ಹಂಸಧ್ವನಿ ಅಂತಲೇ ಹೆಸರಿದೆ. ನಮ್ಮಲ್ಲಿ ಅವರಲ್ಲಿ 2 ಪ್ರಕಾರ ಇದೆ. ಬಟ್ ದ ರಿಚೆಸ್ಟ್ ಫಾರ್ಮ್ ಆಫ್ ಮ್ಯೂಸಿಕ್ ಇಸ್ ಕರ್ನಾಟಕ ಸಂಗೀತ. ಯಾಕೆ ಅಂದರೆ ಇಸ್ ವೆರಿ ಮಚ್ ಆಫ್ ಸೈನ್ಸ್. ಇದರೊಳಗೆ 72 ಮೇಳಕರ್ತ ರಾಗ ಅಂತಿದೆ, ಅಂದರೆ ಜನಕ ರಾಗ ಅಂತೀವಿ, ಪೇರೆಂಟ್ ರಾಗ. ವೆಸ್ಟರ್ನಲ್ಲಿ ಮೇಜರ್ ಸ್ಕೇಲ್ ಅಂತಾರೆ. 72 ರಾಗ. ಜನಕ ರಾಗ ಅಂದ್ರೇನು, 7 ಸ್ವರ, ಸ ರಿ ಗ ಮ ಪ ದ ನಿ ಸನಿ ದ ಪ ಮಗರಿ, 7 ಸ್ವರನೂ ಇರಬೇಕು, ಬೋತ್ ಇನ್ ಆರೋಹಣ ಆ್ಯಂಡ್ ಅವರೋಹಣ. ದೆನ್ ಓನ್ಲಿ ಇಟ್ ಇಸ್ ಕಾಲ್ಡ್ ಜನಕ ಆರ್ ಮೇಳಕರ್ತ ರಾಗ. ಆದರೆ ಹಿಂದೂಸ್ತಾನಲ್ಲಿ 32 ರಾಗ ಇದೆ ಜನಕ ರಾಗ ಸಿಸ್ಟಮ್. ಸೊ ವಿಚ್ ಈಸ್ ರಿಚರ್, 72 ರಾಗ. ಇಫ್ ಯು ಅಪ್ಲೈ ಪರ್ಮಿಟೇಷನ್ ಕಾಂಬಿನೇಷನ್ ಫಾರ್ ಈಚ್ ರಾಗ, ಯು ಕ್ಯಾನ್ ಬ್ರಿಂಗ್ ಔಟ್ ಜನ್ಯ ರಾಗಾಸ್. ಅಂದರೆ ಅದರಿಂದ ಹುಟ್ಟಿದಂಥ ರಾಗಗಳು ಜನ್ಯ ಆಗತ್ತೆ. ನಮ್ಮ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಸಿಸ್ಟಮ್ ಈಸ್ ಬೇಸ್ಡ್ ಆನ್ ಜನಕ ಜನ್ಯ ರಾಗ ಬೇಸ್ಡ್ ಸಿಸ್ಟಮ್. ಸೊ ಈಗ ಫಸ್ಟ್ ನಾನು ಹಾಡು ತೋರಿಸ್ತೀನಿ. ವಾತಾಪಿ ಗಣಪತಿಂ ಭಜೆ ಹಂ 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 ವಾತಾಪಿ ಗಣಪತಿಂ ಭಜೆ ಹಂ. ವೋಕಲೈಸ್ ಇದಕ್ಕೆ ಮ್ಯಾಚಿಂಗ್ ಆಗಿರಬೇಕು. ಗ ರೀ ಸ ನಿ ಪ ರೀ ರಿ ರಿ ಸರಿ ಸರಿ ಅಂತ ಅದಕ್ಕೊಂದು ಸ್ವರ ಜೋಡಣೆ ಆಗಿರುತ್ತೆ. ಅದನ್ನು ಇನ್ಸ್ಟ್ರೂಮೆಂಟಲಿಸ್ಟ್ ಫಾಲೋ ಮಾಡ್ತಾರೆ. ವೋಕಲೈಸೇಷನ್ ತರಬೇಕು ಅಂದರೆ ನಮಗೆ ವೋಕಲ್ ಗೊತ್ತಿದ್ದರೆ ಸ್ವಲ್ಪ ಚೆನ್ನಾಗಿ ಪ್ಲೇ ಮಾಡ್ಬೋದು ಇನ್ಸ್ಟ್ರೂಮೆಂಟಲ್ಲಿ. ಅದರಿಂದ ವೋಕಲ್ ಕಲ್ತರೆ ಒಳ್ಳೆಯದು ಅನ್ನೋದು ಒಂದಿದೆ ಫಸ್ಟು. ಈಗ ಅದನ್ನೇ ಯಾವ ರೀತಿ ಬರ್ಬೋದು ಅಂತ ತೋರಿಸ್ತೀನಿ.
ಹಾಡಿದ್ದನ್ನು ಐ ಆಮ್ ಟ್ರೈಯಿಂಗ್ ಟು ಫಾಲೋ ಆನ್ ಎನ್ ಇನ್ಸ್ಟ್ರೂಮೆಂಟ್. ವಾತಾಪಿ ಏನು ಹಾಡಿದೆ ಅದನ್ನ ಆಲ್ಮೋಸ್ಟ್ ಐ ಆಮ್ ಮಿಮಿಕಿಂಗ್ ಇಟ್ ಆನ್ ದ ಇನ್ಸ್ಟ್ರೂಮೆಂಟ್. ಇದೇ ಬೇಕಿರಿ, ದಿಸ್ ಈಸ್ ಕಾಲ್ಡ್ ಗಾಯಕಿ ಸ್ಟೈಲ್. ಆರ್ ಇಲ್ಲ ಅಂದರೆ ಏನಾಗುತ್ತೆ, ಸ್ವರ ನುಡಿಸ್ತಾ ಇದ್ದೀನಿ, ಸ್ವರ ನುಡಿಸಿದ್ರೆ ನಿಮ್ಗೆ ಅಷ್ಟು ರುಚಿ ಕಕ್ಕಿಕ ಮಕ್ಕಿ ಅಂತ ಏನೋ ಸೋಡಾಗಿರುತ್ತೆ. ಇದು ಆಭರಣನ ಅದಕ್ಕೆ ತೊಡಿಸ್ಬೇಕು. ದಿಸ್ ಕಾಲ್ಡ್ ಗಮಕಾಸ್, ನ್ಯೂಯೆನ್ಸಸ್. ಆ ಥರ ತಗೊಂಡ್ರೆ ನಿಮ್ದಲ್ಲಿ 12 ಡಿಫ್ರೆಂಟ್ ಟೈಪ್ಸ್ ಆಫ್ ಶ್ರುತಿ, ಸ್ವರ ಪ್ರಭೇದ. 22 ಶ್ರುತಿ ಇತ್ತು, ಅದರೊಳಗೆ ತುಂಬಾ ಮೈಕ್ರೋಟೋನ್ಸ್ ಆಗ್ತಾ 16 ಒಂದು ಮಾಡಿ 12 ಶ್ರುತಿ ತಗೊಂಡ್ಬಂದಿದ್ದಾರೆ. 12 ಶ್ರುತಿನೇ ಮೇಯ್ನು. ಸೊ ಪ್ರತಿ ಒಂದು ರಾಗದಲ್ಲಿ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಆ ಶ್ರುತಿಗಳ ಮೇಲೇ ನಾವು ಎಲ್ಲ ವರ್ಕೌಟ್ ಮಾಡೋದು. ಸೊ ನಾನು ನಿಮ್ಗೆ ಸ್ವರ ನುಡಿಸಿದ್ರೆ ಏನಾಗುತ್ತೆ, ಒಬ್ಬ ಮೇಸ್ಟ್ರು ವೋಕಲೈಸೇಷನ್ ಕಲಿದಲ್ಲೇ ಪಾಠ ಮಾಡಿದ್ರೆ ಏನಾಗತ್ತೆ, ಆಗತ್ತೆ. ಮೇಸ್ಟ್ರು ಹಾಡು ಕಲ್ತಿದ್ರೆ ಅದೆಲ್ಲ ನಾವು ಆ ವೇವ್ಸ್ನೆಲ್ಲ ತರ್ತಾ ಇದ್ದೀವಿ. ಓಕೆ. ಸೊ ದಟ್ ಈಸ್ ವೋಕಲೈಸ್. ತುಂಬ ಇಂಪಾರ್ಟೆಂಟ್ ಅದು ವೋಕಲೈಸೇಷನ್. ಅಂದರೆ ಯಾರು ವೋಕಲೈಸೇಷನಲ್ಲಿ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾರೋ ಹಿ ವಿಲ್ ಎಕ್ಸೆಲ್ ಓವರ್ ಅದರ್ಸ್ ಅಷ್ಟೇ. ಕೆಲವರು ಯೂಟ್ಯೂಬಲ್ಲಿ ಕಲಿತೆ ಸರ್ ಅಂತಾರೆ. ಈಗ ಎಷ್ಟೋ ಜನ ಹತ್ರ ಪಾಠಕ್ಕೆ ಬರ್ತಾರೆ, ಸರ್ ಅದು ಯಾಕೋ ಮುಂದುವರಿಯೋಕ್ಕೆ ಆಗ್ತಾ ಇಲ್ಲ, ಯೂಟ್ಯೂಬಲ್ಲಿದ್ದರೆ ಹಂಗೆ. ಈ ಗುರು ಮುಖೇನೇ ಕಲಿಬೇಕು. ನಮ್ಮ ಇನ್ಸ್ಟ್ರೂಮೆಂಟ್, ನಮ್ಮ ಸಂಗೀತನೇ ಹಾಗೆ. ಸೊ ದಟ್ ಮೇಕ್ಸ್ ಲಾಟ್ ಆಫ್ ವೈಡ್ ಡಿಫರೆನ್ಸ್. ಮತ್ತು ಇವಾಗ ನೀವು ಸಂಗೀತ ಅನ್ಬೇಕಾದ್ರೆ ಎಲ್ಲ ಕೃತಿಗಳು ಹೆಚ್ಚು ಕಡಿಮೆ ದೇವ್ರ ಸುತ್ತಲೇ ಇದೆ, ದೇವ್ರ ಬಗ್ಗೆನೇ ಇದೆ. ದೇವರು ಮೈನಸ್ ಮಾಡ್ತು ಅಂತಂದರೆ ಕರ್ನಾಟಕ ಸಂಗೀತ ಆಗಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಕರ್ನಾಟಕ ಸಂಗೀತ ಈಸ್ ಡನ್ ಓನ್ಲಿ ಆನ್ ಡೈಟೀಸ್ ಅಲ್ವಾ? ದೇವ್ರ ಮೇಲೇನೆ. ಹಿಂದೂಸ್ತಾನಿನಲ್ಲಿ ಇದೆ, ಅಲ್ಲಿ ರಾಜರ ಮೇಲೆ ಎಲ್ಲ ಮಾಡಿದ್ದಾರೆ. ನಮ್ಮಲ್ಲಿ ಯಾವುದು ಮನುಷ್ಯರದ ಮೇಲೆ ಮಾಡಲ್ಲ. ಅದಕ್ಕೇನೆ ತಮ್ಗೆ ಗೊತ್ತಿರಬೇಕು, ಈಗ ಸಂಗೀತ ತ್ರಿಮೂರ್ತಿಗಳು ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿ. ಈ ಕಡೆ ದಾಸ ಪರಂಪರೆ ಬಂದರೆ ಪುರಂದರದಾಸರು, ಕನಕ. ಯಾರು ಮನುಷ್ಯರ ಮೇಲೆ ಮಾಡಿದ್ದು ಎಲ್ಲಿದೆ? ಎಲ್ಲ ದೇವ್ರ ಮೇಲೆ, ದೇವಿ ಹಾಗೆ ಇರೋದು. ಇನ್ಫ್ಯಾಕ್ಟ್ ಎಟ್ಟಿಯಾಪುರಂ ಅಂತ ತಮಿಳ್ನಾಡಲ್ಲಿ ಅದ್ರದ್ದು ರಾಜ ಇದ್ರು. ಅವರು 70 ಹಳ್ಳಿನ ಡೊನೇಟ್ ಆಗಿ ಕೊಡ್ತೀನಿ ಅಂದರು ಮುತ್ತುಸ್ವಾಮಿ ದೀಕ್ಷಿತರಿಗೆ. ಅವರಾಯಿತು, ಅವರು ಒಂದು ರೂಮ್ನಲ್ಲಿ ಕೂತ್ಕೊಂಡ್ಬಿಟ್ಟು ಮುತ್ತುಸ್ವಾಮಿ ದೀಕ್ಷಿತರು, ತ್ಯಾಗರಾಜ, ಶ್ಯಾಮಶಾಸ್ತ್ರಿಗಳು ಕಾಂಟೆಂಪ್ರರೀಸ್, ಒಬ್ರನ್ನೊಬ್ರು ಮಾತಾಡಿಸಿ ನೋಡಿಲ್ಲ ಅವರು. ಅವ್ರವ್ರ ಕೃತಿ ರಚನೆಗಳಲ್ಲೇ ಕಳೆದ್ಬಿಟ್ರು ಜೀವನ. ಆರಾಧನೆ ಮಾಡ್ಬೇಕಾದ್ರೆ ಮಾತ್ರ ನೀವು ಒಟ್ಟಿಗೆ 3 ಜನ ನಾವು ಅವರನ್ನು ಎನ್ಕ್ಯಾಶ್ ಮಾಡ್ತಾ ಇದ್ದೀವಿ. ಇಟ್ಸ್ ಓನ್ಲಿ ಎನ್ಕ್ಯಾಶಿಂಗ್ ದೇ. ಸೊ ಅವರು 3 ಜನ ಬರೀ ಕಾಂಪೋಸಿಷನ್ಸ್ ಮಾಡ್ತಾ ಇದ್ರು. ಆ ಕಾಂಪೋಸಿಷನ್ ನಾವು ಪ್ಲೇ ಮಾಡ್ತಾ ಇದ್ದೀವಿ. ಅವ್ರಿಗೆ ಡೊನೇಟ್ ಮಾಡಿದಾಗ ಅವರು ನೋ ಐ ವಿಲ್ ನಾಟ್ ಡೂ ಇಟ್ ಆನ್ ಹ್ಯೂಮನ್ ಅಂದರು. ಯಾರೋ ಮುತ್ತುಸ್ವಾಮಿ ದೀಕ್ಷಿತರು ಮಾಡಲಿಲ್ಲ. ಈಗ 30-40 ಸೈಟೇ ಬಿಡಲ್ಲ. 70 ಹಳ್ಳಿ ಕೊಟ್ಟರೆ ಯಾರು ಬಿಡ್ತಾರ? ಏನು ಬೇಕಾದ್ರೂ ರಚನೆ ಮಾಡಿಬಿಡ್ತಾರೆ. ಅಂದರೆ ದೇ ಆರ್ ನಾಟ್ ಫಾರ್ ಇಟ್, ನಾಟ್ ಫಾರ್ ಇದು ಮನಿ, ದೇ ಆರ್ ಫಾರ್ ಮ್ಯೂಸಿಕ್. ಆ ಥರ ನಮ್ಮ ಕನ್ನಡದಲ್ಲಿ ತಗೊಳ್ತು ಅಂತಂದರೆ ಮೈಸೂರು ಪರಂಪರೆಯಲ್ಲಿ ಒಡೆಯರ್ ಕೂಡ ಇದ್ದಾರೆ. ಹೌದೌದು ಅಲ್ವಾ? ತುಂಬ 96 ಕೃತಿಗಳು ರಚನೆ ಮಾಡಿದೆ ಜಯಚಾಮರಾಜ ಒಡೆಯರು. ಎಲ್ಲ ತುಂಬ ಸಂಸ್ಕೃತ ಎಲ್ಲಾದರೂ ತುಂಬ ಬ್ಯೂಟಿಫುಲ್ ಕೃತೀಸ್ ಮಾಡಿದ್ದಾರೆ ಅವರು. ಸೊ ಇದು ನಮ್ಮ ತುಂಬ ದೊಡ್ಡ ಒಂದು ಅಸೆಟ್ ನಮಗೆ ಕರ್ನಾಟಕ ಸಂಗೀತ, ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್. ಸೊ ವಿ ಆರ್ ಇಂಟು ಸೌತ್ ಇಂಡಿಯನ್ ಮ್ಯೂಸಿಕ್. ಸೊ ಕರ್ನಾಟಕ ಸಂಗೀತ. ರಮಣಿ ಅವ್ರ ಹತ್ರನೂ ಪಾಠ ಕಲ್ತಿದ್ದೀರಾ? ಮತ್ತು ಮಹಾಲಿಂಗಂ, TR ಮಹಾಲಿಂಗಂ ಅವ್ರ ಶಿಷ್ಯರು. ಅವೆರಡರಲ್ಲಿ ನಿಮಗೆ ಒಬ್ಬ ಸ್ಟೂಡೆಂಟ್ ಆಗಿ, ಸೀನಿಯರ್ ಸ್ಟೂಡೆಂಟ್ ಆಗಿ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಈಸ್ ವೆರಿ ವೆಲ್ ನೋನ್ ಫಾರ್ ಆ ಒಂದು ಟ್ರಾನ್ಸ್ಫಾರ್ಮೇಷನ್, ಸೋಲೋ ಸ್ಟೇಟಸ್ ತಂದುಕೊಟ್ರು ಇನ್ಸ್ಟ್ರೂಮೆಂಟ್ಗೆ. ಮುಂಚೆ ಡ್ಯಾನ್ಸ್, ಭರತನಾಟ್ಯ ಅದರೊಳಗಡೆ ಇದು ಒಂದು ಹಿಮ್ಮೇಳವಾಗಿ ಇದ್ದಿದ್ದು ಇನ್ಸ್ಟ್ರೂಮೆಂಟ್. ಮಹಾಲಿಂಗಂ ಅವ್ರು ಬಂದಮೇಲೆ ಅದಕ್ಕೆ ಸ್ವರೂಪನೇ ಬದಲಾಗೋಯ್ತು.
ಇದನ್ನು ರಾಗ ಅಂತ ನಾವು ಹೇಳ್ತೀವಿ. ಆಲಾಪನೆ, ಆಲಾಪ ಅಂತಾರೆ. ನಿಮ್ಮ ವರ್ಣ ಶುರು ಮಾಡಬೇಕಾದ್ರೆ ತುಂಬ ಹೊತ್ತು ಆಲಾಪನೆ ಮಾಡ್ತೀರಾ ಅಲ್ವಾ? ವರ್ಣಕ್ಕೆ ಮಾಡಲ್ಲ, ನಾರ್ಮಲಿ ಜಸ್ಟ್ ಒಂದು ಗ್ಲಿಮ್ಸ್, ಒಂದು 30 ಸೆಕೆಂಡ್ಸು ನಾವು ಯಾವ ರಾಗದಲ್ಲಿ ನಾವು ನುಡಿಸ್ತೀವಿ ಅದರದ್ದು ಜಸ್ಟ್ ಟು ಹ್ಯಾವ್ ದ ಫೀಲ್ ಶುರು ಮಾಡ್ತೀವಿ. ವರ್ಣದ್ದು ಇಂಪಾರ್ಟೆನ್ಸ್ ಏನು ಅಂದರೆ ಅದನ್ನು 2 ಸ್ಪೀಡು 3 ಸ್ಪೀಡಲ್ಲಿ ನುಡಿಸ್ತೀವಿ. ಆ ವರ್ಣದ್ದು ಏನು ಅಂದರೆ ಇವಾಗ ನಾವು ಕಚೇರಿ ಶುರು ಮಾಡ್ತೀವಿ, ಆ ಮ್ಯೂಸಿಕಲ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಫಸ್ಟು. ಈಗ ನೀವು ಎಲ್ಲೆಲ್ಲೋ ಕೆಲಸದಿಂದ ಬಂದಿರ್ತೀರ, ಟ್ರಾಫಿಕಲ್ಲಿ ಬಂದಿರ್ತೀರ, ಬಂದು ಕೂತ್ ಕೂಡಲೇ ನೀವು ರಿಸೀವ್ ಮಾಡದೇ ಇರ್ಬೋದು. ಆ ವರ್ಣ ಒಂದು 8-10 ನಿಮಿಷ ನಡೆಯುತ್ತೆ. ನಾವೇನಾದ್ರೂ ಕಚೇರಿಗಳಿಗೆ ತಗೋಬೇಕು ಅಂದರೆ ಸ್ವಲ್ಪ ಪಾಪ್ಯುಲರ್ ಕೃತಿಗಳನ್ನೇ ತಗೋತೀವಿ ಅಂತ. ಆಲಾಪನೆ ಈ ಥರ ಜನಸಾಮಾನ್ಯರಿಗೆ ಅಥವಾ ಸಂಗೀತದ ಬಗ್ಗೆ ಅವ್ರು ಎಂಜಾಯ್ ಮಾಡ್ತಾರೆ, ರಸಾನುಭವ ಆ ಥರ ತಗೊಳ್ತು ಅಂದರೆ. ಆದರೆ ರಾಗ ಐಡೆಂಟಿಫೈ ಮಾಡೋಕ್ಕೆ ಬರಲ್ಲ. ಆದರೆ ಆಲಾಪನೆ ನೀವು 10-15 ನಿಮಿಷ ಅಂತಂದರೆ ಸಸ್ಟೈನ್ ಮಾಡೋಕ್ಕಾಗತ್ತಾ ಆಡಿಯನ್ಸ್ನ? ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು US ಕಾನ್ಸರ್ಟ್ಗೆ ಹೋದಾಗ ಅಲ್ಲಿ ಅಲಬಾಮಾ ಯೂನಿವರ್ಸಿಟಿ ಇದೆ, ಟೆಕ್ಸಲೂಸಾ ಅಂತ ಇದೆ, ಅಲಬಾಮಾ. ತುಂಬ ಬ್ಯೂಟಿಫುಲ್ ದೊಡ್ಡ ಯೂನಿವರ್ಸಿಟಿ. ಹೌದು, ಅಲ್ಲಿ 80 ಸ್ಟೂಡೆಂಟ್ಸ್ ಇದ್ದಾರೆ. ಕರ್ನಾಟಕ ಸ್ಟೂಡೆಂಟ್ ಅಲ್ಲ, ಅಮೆರಿಕನ್ ಸ್ಟೂಡೆಂಟ್ಸ್, ಬ್ಲ್ಯಾಕ್ಸ್ ಇರ್ಬೋದು, ವೈಟ್ಸು, ಇಂಡಿಯನ್ಸು, ಎಲ್ಲ ದೇಶದವರು ಇದ್ದಾರೆ. ಅಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಮಾಡರ್ನ್ ಇಂಡಿಯಾ ಅಂತ. ಓಕೆ, ಅದನ್ನು ಟೀಚ್ ಮಾಡೋರು ಸಿಕ್ಕಿಂನ ಒಬ್ಬರು ಪ್ರೊಫೆಸರು, ಸಿಕ್ಕಿಂನವರು ಅಲ್ಲಿದ್ದಾರೆ. ಅವರು ನಾನು ಕಚೇರಿ ಫಿಕ್ಸ್ ಆದಾಗ ಅವ್ರು ನನ್ನ ಜೊತೆ ಫೋನಲ್ಲಿ ಮಾತಾಡಿದರು, ಈ ಥರ ನಮ್ಮಲ್ಲಿ ಒಂದು ಮಾಡರ್ನ್ ಇಂಡಿಯಾ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದರೊಳಗೆ ಇವ್ರಿಗೆಲ್ಲ ನಾವು ನಮ್ಮ 4 ವೇದಗಳ ಬಗ್ಗೆ ನಾವು ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಸೊ ಹೇಗೆ ಅಂದರೆ, ಹೌದು ಸರ್, ಸಾಮವೇದದಿಂದ ಸಂಗೀತ ಆಗಿರೋದು ಅಂತ ಎಲ್ರಿಗೂ ಗೊತ್ತು. ಸೊ ಅದರಿಂದ ನಾನು ಒಂಚೂರು ಆ ವೇದದ ಬಗ್ಗೆ ಒಂದು 2 ನಿಮಿಷ ಮಾತಾಡ್ಬಿಟ್ಟು, ನೀವು ಹೆಂಗಿದ್ರು ಅವ್ರಿಗೆ ಸ್ವಲ್ಪ ಅವ್ರು ಪ್ರಿಯಾಂಬಲ್ ಕೊಟ್ಟಿದ್ದೀರಾ, ಆಮೇಲೆ ನಮ್ಮ ಸಂಗೀತನ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಅದರೊಳಗೆ ಸರಳೆ ವರಸೆ, ಈ ಪುರಂದರದಾಸರು, ಕನಕದಾಸರು ಇವ್ರ ಬಗ್ಗೆ ಎಲ್ಲ ತಿಳುವಳಿಕೆ ಕೊಟ್ಟು, ಆಮೇಲೆ ನಮ್ಮ ಕಾಂಪೋಸಿಷನ್ಸ್ ಹೇಗಿದೆ ತೋರಿಸಿ, ಫೈನಲಿ ನಾನು ರಾಗ ಅನ್ನೋದೇನು ನುಡಿಸ್ತೀನಿ ಅಂತ ಅವ್ರಿಗೆ ಒಂದು ಪ್ರಿಯಾಂಬಲ್ ಚೆನ್ನಾಗಿ ಡೆಮಾನ್ಸ್ಟ್ರೇಷನ್. ಹೌದು, ಫಸ್ಟು ಹಾಫ್ ಆನ್ ಅವರ್, ಆಮೇಲೆ ಕಚೇರಿ ಮಾಡಿದೆ. ಅದಕ್ಕೆ ಮುಂಚೆ ಹಾಫ್ ಆನ್ ಅವರು ಸ್ಲೋಲಿ ಇದೇ ಥರ ಮಾತಾಡ್ಕೊಂಡು ತೊಗೊಂಡೋದೆ. ಎಲ್ಲ ಬಿಲೋ 22-23 ಇಯರ್ಸ್ ಅವರು ಸ್ಟೂಡೆಂಟ್ಸು. ಅವರು ರೆಸ್ಟ್ಲೆಸ್ ಅವರು. ಅವ್ರಿಗೆ ನಮ್ಮ ಕರ್ನಾಟಕ ಸಂಗೀತನ ಪರಿಚಯ ಮಾಡಿಸೋದು ಇಟ್ಸ್ ನಾಟ್ ಈಸಿ ಜೋಕ್. ಅವ್ರಿಗೆ ಸ್ಲೋಲಿ ನಾನು ಹೇಳ್ತಾ ಅವ್ರಿಗೆ ಎಲ್ಲ ಕನ್ವಿನ್ಸ್ ಆಗೋಗಿ ಮಾಡಿ, ಆಮೇಲೆ ಒಂದೊಂದೇ ಅವ್ರಿಗೆ ಇಷ್ಟ ಆಗ್ತಾ ಬಂತು. ವರ್ಣ ನೀವು ಹೇಳಿದಾಗ ವರ್ಣ ನುಡಿಸ್ದೆ, ಹಿಂಗಿದೆ ರಾಗ ಅಂದರೆ ಹಿಂಗಿರುತ್ತೆ, ಆ ರಾಗ ಯಾತಿಗೆ ನುಡಿಸ್ತೀವಿ ಅದನ್ನೆಲ್ಲ ತೋರಿಸಿ, ಈಗ ಶಲೈ ಪ್ಲೇ ರಾಗ ಅಂದೆ, ವೇರ್ ಈಗರ್ ಟು ಹಿಯರ್ ಅಂದರು. ರಾಗ ನುಡಿಸಿದ್ದಕ್ಕೆ ಅವ್ರು ಕ್ಲಾಪ್ ಮಾಡಿದ್ರು, ಇಷ್ಟ ಆಯ್ತು ಅವ್ರಿಗೆ. ಅವ್ರು ಒಳಗಡೆ ಡೆಪ್ತಿಗೆ ಹೋಗೋಕ್ಕೆ ಒಟ್ಟಿನಲ್ಲಿ ಅವ್ರಿಗೇನೋ ಒಂದು ಫೈನಲಿ ಅವ್ರಿಗೆ ರಿಲ್ಯಾಕ್ಸ್ ಮೂಡ್ತಾರೆ. ಬೇಡವೂ ಬೇಡ ಅಲ್ವಾ? ಈಗ ನಮಗೆ ರಾಗತಾನ ಪಲ್ಲವಿ ಇಲ್ಲದೆ ಕೂಡ ನಾವು ಆ ಸಂಗೀತನ ನಿಜವಾಗ್ಲೂ ಎಂಜಾಯ್ ಮಾಡ್ತೀವಿ. ಹೌದು, ಗೊತ್ತಿರೋರ್ಗಿಂತ. ಇವಾಗ ನೀವೇ ಹೇಳ್ತಾ ಇದ್ರಿ, ಸಂಗೀತ ಗೊತ್ತಿರೋರ್ಗಿಂತ ಹೆಚ್ಚಾಗಿ ನಾನು ಪರ್ಫಾರ್ಮರ್ಸ್ ಅಂತ. ಸೊ ನಾವೇ ಅದು ರಸಾನುಭವ ನಿಮ್ಮ ಭಾಷೆಯಲ್ಲಿ. ಕರೆಕ್ಟ್. ನಾನು ಸುಮಾರು ಪಲ್ವಿ ಗೊತ್ತು ನನಗೆ. ನಾನು ಕಚೇರಿಗಳಲ್ಲಿ ರಾಗತಾನ ನಾನು ಪಲ್ವಿ ನುಡಿಸಲ್ಲ, ರಾಗ ತಾನ ನುಡಿಸ್ತೀನಿ. ತಾನ ಈಸ್ ಎ ಬ್ಯೂಟಿ. ಆ ತಾನೂ ನಿಮ್ಗೊಂಥರ ಅದಕ್ಕೆ ರಿದಮ್ ಎಲ್ಲ ಪರ್ಕಷನ್ ಎಲ್ಲ ಸೇರಿಸಿ ತಾನ ಮಾಡ್ತೀನಿ ನಾನು. ಅದನ್ನು 8-10 ರಾಗದಲ್ಲಿ ಮಾಡ್ತೀನಿ. ಅವರಿಗೆ ರಾಗ ನುಡಿಸಿದ್ಮೇಲೆ ಅವ್ರಿಗೆ ಇಷ್ಟ ಆಯಿತು, ಆದರೆ ರಾಗ ಡೆಪ್ತ್ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ರಾಗ ಅಂದರೆ ಇದು ಅನ್ನೋದು ತೋರಿಸ್ದೆ ಹೇಗಿರುತ್ತೆ. ಇವಾಗ ನಿಮಗೆ ಒಂದು ಸ್ಮಾಲ್ ಒಂದು ಬಿಟ್ ತೋರಿಸಿದ್ನಲ್ಲ, ಆ ಥರ ನೋಡಪ್ಪ ಹೀಗೆ ಬರುತ್ತೆ, ಐ ಥಿಂಕ್ ಯು ಮೇ ಫೀಲ್ ರಿಲ್ಯಾಕ್ಸ್ಡ್ ಅಂದೆ. ಎಸ್, ವಿ ಆರ್ ಲಿಟಲ್ ಸ್ಲೋಲಿ ಅಬ್ಸರ್ವಿಂಗ್ ದಟ್ ಅಂತ ಅಂದ ಒಬ್ಬ ಹುಡುಗ. ಅದಾದಮೇಲೆ ನಾವು ಅವರನ್ನು ಸ್ಟಡಿ ಮಾಡ್ತೀವಿ. ನೋಡಿ, ನಮ್ಮದು ಕ್ಲಾಸಿಕಲ್ ಮ್ಯೂಸಿಕ್ ಇದೆಯಲ್ಲ, ಇಂಡಿಯನ್ ಕ್ಲಾಸಿಕಲ್ ಈಸ್ ಓನ್ಲಿ ಫಾರ್ ಕ್ಲಾಸ್, ನಾಟ್ ಫಾರ್ ಮಾಸ್. ಸಿನಿಮಾ ಸಂಗೀತ ಅವೆಲ್ಲ ಮಾಸು. 10,000 ಜನಕ್ಕೆ ಹೋದರೆ 10,000 ಜನ ಕುಣಿತಾರೆ. ನಮ್ಮಲ್ಲಿ 10,000 ಜನಕ್ಕೆ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಹಾಡೋಕ್ಕೂ ಆಗಲ್ಲ, ನುಡ್ಸೋಕ್ಕೂ ಆಗಲ್ಲ. ಯಾಕಂದರೆ 10,000 ಜನ ಎಷ್ಟು ದೂರ ಇರ್ತಾರೆ. ನಮಗೆ 200-300 ಜನ ಇದ್ದರೆ ದಟ್ ಇಸ್ ಎ ಗುಡ್ ಕ್ರೌಡ್ ಫಾರ್ ಕ್ಲಾಸಿಕಲ್ ಮ್ಯೂಸಿಕ್. ನಮಗೆ ರ್ಯಾಪು ಇಂಪಾರ್ಟೆಂಟ್. ಈಗ ನಾವು ಏನಾದ್ರು ನುಡಿಸಿದ್ರೆ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ನಾವು ಎಲ್ಲರೂ ನೋಡ್ತಾ ಇರ್ತೀವಿ. ನಾವು ನುಡಿಸ್ತಿದ್ರು ಇಲ್ಲ ಹಾಡ್ತಿದ್ರು ನಾವು ಆಡಿಯನ್ಸ್ನ ಸ್ಟಡಿ ಮಾಡ್ತಾ ಇರ್ತೀವಿ. ಅವರು ತಲೆ ತೂಗ್ತಾರ. ಕೆಲವರಿಗೆ ಅವ್ರಿಗೆ ಸಂಗೀತ ಗೊತ್ತಿಲ್ಲದವ್ರು ಯಾವುದೋ ಒಂದು ಸಂಗತಿ ಬಂದಾಗ ಚೆನ್ನಾಗಿದೆ ಹಿಂಗಂತಾರೆ. ಸೊ ದಟ್ ಈಸ್ ದ ಸ್ಟ್ಯಾಂಪ್ ಫಾರ್ ಯುವರ್ ಕಚೇರಿ ಆನ್ ದಟ್ ಡೇಸ್ ಕಚೇರಿ. ಸೊ ಅದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು. ಈಗ ನಾನು ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿರ್ತೀನಿ 8 ಸಾಂಗು. ಆನ್ ದಟ್ ಗಿವನ್ ಡೇ ಆಡಿಯನ್ಸ್ ಲೆವೆಲ್ ಬೇರೆ ಇದ್ದರೆ ಐ ಹ್ಯಾವ್ ಟು ಚೇಂಜ್, ಆನ್ ದ ಸ್ಪಾಟ್ ಚೇಂಜ್ ಮಾಡಿ. ಈಗ ಲಾಸ್ಟ್ ವೀಕ್ ನಾನು ದುಬೈಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಏನು ಮಾಡಿದೆ, ಫಸ್ಟ್ ಎಲ್ಲ ನೋಡಿದೆ, ಇಂಡಿಯನ್ ಕಮ್ಯುನಿಟಿ ತುಂಬ ಇದ್ದರು. ನಾನು ನೋಡಿದೆ ಅವ್ರಿಗೆ ಸ್ಟಾರ್ಟಿಂಗೇ ನಾನು ವರ್ಣ ತಗೊಂಡ್ರೆ ಅದು ಅಲ್ಲಿ ಕೊಟ್ಟಿದ್ದು 20 ಮಿನಿಟ್ಸಲ್ಲಿ ಸಾಕು ಸರ್. ಯಾಕಂದರೆ ಒಂದು AI ಕಾನ್ಫರೆನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೊಡ್ಡ ಕಾನ್ಫರೆನ್ಸ್, ಗ್ಲೋಬಲ್ ಕಾನ್ಫರೆನ್ಸ್. ಅದಕ್ಕೆ ಈ ಒಂದು ಕಲ್ಚರ್ ಮೀಟ್ನ
ಈವ್ನಿಂಗ್ ಮಾಡಿದ್ರು. ಅಲ್ಲಿ ಶೇಕ್ಸ್ ಅವರೆಲ್ಲ ದೊಡ್ಡ ದೊಡ್ಡ ಇವರೆಲ್ಲ 4-5 ಜನ ಬಂದಿದ್ರು. ಸೊ ನಾನು ಅಲ್ಲಿ ವಾತಾಪಿ ನುಡಿಸ್ತಾರೆ ಆಗೋದಿಲ್ಲ. ನಾನೇನು ಮಾಡಿದೆ, ಸಾರೆ ಜಹಾಸೆ ಏನು ಅಂತ ಹೇಳಿ ಸಾರೆ ಜಹಾಸೆ ನುಡಿಸ್ಬಿಟ್ಟು ವೈಷ್ಣವ ಜನತೋ ಹೇಗಿರುತ್ತೆ ಅಂತ ಹೇಳಿ ಅವ್ರಿಗೆ ಅವೆಲ್ಲ ಗೊತ್ತು ಅವ್ರಿಗೆ ಈ ಸಾಂಗ್. ಆಮೇಲೆ ಬೇರೆ ಬೇರೆ ಶ್ರೀಲಂಕಾ ಅಲ್ಲಿಂದೆಲ್ಲ ಬಂದಿದ್ರು, ಅವ್ರಿಗೆಲ್ಲ ಈ ಸಾಂಗ್ಸ್ ಗೊತ್ತು ಅವ್ರಿಗೆ. ಅವ್ರು ಲಿಟ್ರಲಿ ದೇವ್ರ ಡ್ಯಾನ್ಸಿಂಗ್ 20 ಮಿನಿಟ್ಸಲ್ಲಿ 10 ಮಿನಿಟ್ಸ್ ದೇವ್ರ ಡ್ಯಾನ್ಸಿಂಗ್. ಆಮೇಲೆ ನಮ್ದೊಂದು ಸಾಂಗ್ ನುಡಿಸ್ಲೇಬೇಕಲ್ಲ, ಅದೇ ನಮ್ದೊಂದು ಯಾವುದೋ ಜಗದ ಥರನೇ ಯಾವುದೋ ಒಂದು ನುಡಿಸ್ದೆ. ಅಂದರೆ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಏನು ನುಡಿಸ್ಬೇಕು ಇಂಪಾರ್ಟೆಂಟ್. ಸೊ ನೀವು ಹೇಳಿದಾಗೆ ಅವತ್ತಿನ ದಿವಸ ಅಲ್ಲಿ US ಅಲ್ಲಿ ಮಾಡಿದಾಗ ಹುಡುಗರಿಗೆ ಲೈಕ್ ಆಯಿತು. ಅಂದರೆ ಓಕೆ, ಇವಾಗ ನೀವು ಅಲ್ಲಿ US ನ ಒಂದು ಎಕ್ಸಾಂಪಲ್ ತೊಗೊಂಡ್ರಿ, ಅದು ಸಾಮವೇದದಿಂದ ಬಂದಿದ್ದು ಸಂಗೀತ ಆರಿಜನ್ನು ವರ್ಣ ಎಲ್ಲ, ಅದನ್ನು ನೀವು ನಮ್ಮ ಇಂಡಿಯನ್ ಯೂನಿವರ್ಸಿಟೀಸಲ್ಲೂ ಮಾಡೋಕ್ಕಾಗುತ್ತಾ? ಮಾಡ್ಬೋದು. ಮನೆ ಅಂಗಳ ಹಾಗೂ ಶಾಲಾ ಕಾಲೇಜು ಅಂಗಳಗಳಲ್ಲಿ ಸಂಗೀತ ಸತ್ಸಂಗ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀನಿ. ನನ್ನ ಉದ್ದೇಶ ಏನು ಅಂದರೆ, irrespective of the organization, irrespective of the artist, one should listen to the music. ಅಂದರೆ ಮ್ಯೂಸಿಕ್ ಅಪ್ರಿಸಿಯೇಷನ್ ಅದು. ಅಂದರೆ irrespective of the organization, ನನಗೆ ಆ ಸಂಸ್ಥೆ ಇಷ್ಟ ಇಲ್ಲ, ನನಗೆ ಈ ಆರ್ಟಿಸ್ಟ್ ಇಲ್ಲ ಅನ್ನೋದು ನಮಗೆ ಬರಬಾರ್ದು, ಪ್ರಿಜುಡಿಸು. ಸಿ ಮ್ಯೂಸಿಕ್ ಸ್ಟ್ಯಾಂಡ್ಸ್ ಫಸ್ಟ್. ನಾವು ಪರ್ಸನಲಿ ಯು ಡೋಂಟ್ ಟೇಕ್ ಎನಿ ಆರ್ಟಿಸ್ಟ್ ಇನ್ ಟು ಕೌಂಟ್. ಅವ್ರ ಸಂಗೀತ ಚೆನ್ನಾಗಿದೆಯಾ ಕೇಳಿ, ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ನಾನು ಸುಮಾರು 4,000 ಜನಕ್ಕೆ ಇದುವರೆಗೂ ಬೆಂಗಳೂರಲ್ಲಿ ರೀಚ್ ಮಾಡಿದ್ದೀನಿ. ನನ್ನ ಉದ್ದೇಶ ಇರೋದು 25,000 ಜನ ಕೇಳುಗರನ್ನು ತಯಾರು ಮಾಡಬೇಕು ಬೆಂಗಳೂರಲ್ಲಿ ಅಂತ. ಬೇರೆ ಬೇರೆ ಎಲ್ಲೆಲ್ಲೋ ಸ್ಕೂಲ್ ಕಾಲೇಜಲ್ಲೆಲ್ಲ ಹೋಗಿ ಮಾಡಿದ್ದೀನಿ, ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಮಾಡಿದ್ದೀನಿ. ಅದಕ್ಕೆ 1.25 ಗಂಟೆ ಸಿಲೆಬಸ್ ಮಾಡಿದ್ದೀನಿ. ಶ್ರುತಿಯಿಂದ ಹಿಡಿದು ತಾಳದಿಂದ ಹಿಡಿದು ಸ್ಮಾಲ್ ಕಚೇರಿ, 10 ಮಿನಿಟ್ಸ್ ಕಚೇರಿ ವಿತ್ ಪರ್ಕಷನ್. ನನ್ನ ಜೊತೆಗೆ ಬೇರೆ ಬೇರೆ 3 ಇನ್ಸ್ಟ್ರೂಮೆಂಟ್ ಕರ್ಕೊಂಡು ಹೋಗ್ತೀನಿ, ಒಂದು ವೈಲಿನ್, ಒಂದು ವೀಣೆ, ಇನ್ನೇನೋ ಅಂತ ತಗೊಂಡು ಹೋಗ್ತೀನಿ. ಈಗ ನನ್ನ ಉದ್ದೇಶ ಏನಂದರೆ, ಒಂದು ಕಚೇರಿ ನಡೆದೆ ಎಲ್ಲಿ ಜಯನಗರ ಇರ್ಬೋದು, ಬನಶಂಕರಿ ಇರ್ಬೋದು, ಮಲೇಶ್, ಒಂದು 200 ಜನ ಸೇರಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸೊ ಆದ್ದರಿಂದ ಆ ಸಂಗೀತ ಮಾಡೋ ಸುಮಾರು ಜನನ ಕನೆಕ್ಟ್ ಮಾಡಿದ್ದೀನಿ. ಆ ದೃಷ್ಟಿಯಲ್ಲಿ ತಗೋತು ಅಂತ ಹೇಳಿದ್ರೆ, ಯಾವ ರೀತಿ ಕನ್ವರ್ಟೆಡ್ ಆಡಿಯನ್ಸು ಮತ್ತು ನ್ಯೂ ಆಡಿಯನ್ಸ್ ಬರ್ತಾರೆ? ಮೋಸ್ಟ್ ಆಫ್ ದೆಮ್ ಆರ್ ಕನ್ವರ್ಟೆಡ್ ಆಡಿಯನ್ಸ್. ಅವ್ರಿಗೆ ಈ ಅಪ್ರಿಸಿಯೇಷನ್ ಈ ಥರದ್ದು ಕನ್ವರ್ಟೆಡ್ ಆಡಿಯನ್ಸ್ ಅಂದರೆ ಏನು ಅಂತ ಅವ್ರಿಗೆ ಒಂದು ಸ್ವಲ್ಪ ಇಷ್ಟಪಟ್ಟೆ ಬರ್ತಾರೆ ಅವರು. ಓಕೆ, ಡೆಡಿಕೇಟೆಡ್, ಅರ್ಧಂಬರ್ಧ ಅವ್ರಿಗೆ ಕೆಲವರಿಗೆ ಗೊತ್ತಿರುತ್ತೆ ರಾಗ ಐಡೆಂಟಿಫೈ ಮಾಡೋದಕ್ಕೆ, ರಸಾನುಭವ ಅದು ಕರೆಕ್ಟ್ ವರ್ಡು, ಆ ಥರದವರು. ಇನ್ನು ಕೆಲವರು ಕ್ಯೂರಿಯಾಸಿಟಿಗೆ ಅವ್ರ ಜೊತೆಗೆ ಅಂತ ಬರ್ತಾರೆ, ಅವ್ರನ್ನ ನೀವು ಕನ್ವರ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಕಚೇರಿಗಳಿಗೆ ಸಾಮಾನ್ಯವಾಗಿ ಎಂಥ ಜನ ಬರ್ತಾರೆ? ಕನ್ವರ್ಟೆಡ್ ಆಡಿಯನ್ಸ್, ಕ್ಯೂರಿಯಾಸಿಟಿ? ಇನ್ನೊಂದು ಇನ್ಸಿಡೆಂಟ್ US ಅಲ್ಲಿ ಆಗಿದ್ದು, ಫಸ್ಟ್ ಒಂದು ಕಚೇರಿ ನುಡಿಸಿದೆ. US ಅಲ್ಲೆಲ್ಲ ಕಚೇರಿ ಎನಿ ಫಾರಿನ್ ಕಂಟ್ರಿ ಇವಾಗ ನಮ್ಮಲ್ಲಿ ಬೆಳೆದಿದೆ. ನಾನು ಹೇಳಿದ 20 ವರ್ಷದಿಂದ ಈ ಇದೆಲ್ಲ ಕಮ್ಯುನಿಕೇಶನ್, ಸೋಷಿಯಲ್ ಮೀಡಿಯಾ ಕಡಿಮೆ ಇತ್ತು ನಮ್ಮಲ್ಲಿ. US ಅಲ್ಲೆಲ್ಲ ಇತ್ತು. ನಾನು ಫಸ್ಟ್ ಕಚೇರಿ ಡೆಟ್ರಾಯ್ಟಲ್ಲಿ ನುಡಿಸಿದೆ. ಅಲ್ಲೊಂದು 200 ಜನ ಸೇರಿದ್ರು ಅವತ್ತು. ಅಲ್ಲಿ ಅವರು ಲೋಕಲ್ ಇಂಡಿಯನ್ಸ್ ನ್ಯಾಚುರಲಿ ಕಚೇರಿ. ಇವಾಗ ಅಲ್ಲಿ ನಾನು ಹೋದರೆ US ಹೋದರೆ ಕರ್ನಾಟಕ ಸಂಗೀತ, ನಾನು ಕರ್ನಾಟಕದಿಂದ ಬಂದೆ ಬೆಂಗಳೂರು ಅಂತ ಹೇಳಲ್ಲ ನಾನು. ಐ ಆಮ್ ಫ್ರಮ್ ಇಂಡಿಯಾ, ಐ ಆಮ್ ಪ್ಲೇಸಿಂಗ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಇನ್ ದಟ್ ಕರ್ನಾಟಿಕ್ ಮ್ಯೂಸಿಕ್ ಅಂತ ಹೇಳ್ತೀನಿ. ಅವಾಗೇನಾಗುತ್ತೆ, ಎಲ್ಲ ಕಮ್ಯುನಿಟಿಗೂ ಇಷ್ಟ ಆಗ್ಬಿಡುತ್ತದು. ಗುಜರಾತಿ ಅಸೋಸಿಯೇಷನ್ ನುಡಿಸಿದ್ದೀನಿ, ತಮಿಳ್ ಅಸೋಸಿಯೇಷನು, ತೆಲುಗು, ಎಲ್ಲರೂ ಕರೀತಾರೆ ನಮ್ಮ ಕಚೇರಿನ. ಓಕೆ, ಇಲ್ಲಿದ್ದಾಗ ಮಾತ್ರ ಇಲ್ಲಿದ್ದಾಗ ಇದು, ಅಲ್ಲೋದಾಗ ಐ ಮೀನ್ ಇಂಡಿಯನ್. ಅವಾಗ ಏನಾಯಿತು, ನಾನು ಫಸ್ಟ್ ಕಚೇರಿ ನುಡಿಸಿದೆ, ಒಂದು 3.5 hours ಆಯಿತು ಕಚೇರಿ. ಅದು ಎಲ್ಲ ಮಿಕ್ಸ್ ಇದ್ದರು ಆಡಿಯನ್ಸು. ಅಲ್ಲಿ ಏನು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ, 3 ರಿಂದ 6:30 7 ಗಂಟೆವರೆಗೂ ಕಚೇರಿ ಮಾಡಿದೆ ನಾನ್ ಸ್ಟಾಪು. 3 ಅಂದರೆ ಮಧ್ಯಾಹ್ನ ಅಲ್ಲಿ ಶುರು ಆಗುತ್ತೆ. ಹಾಂ, ಸಂಡೇಸು 3 ಗಂಟೆಗೆ ಶುರುವಾಗತ್ತೆ. ಎಲ್ಲ ಬೆಳಿಗ್ಗೆ ಎದ್ದಿರ್ತಾರೆ ಎಲ್ಲ. ಆಮೇಲೆ 100-150 ಮೈಲಿಂದ ಡ್ರೈವ್ ಮಾಡ್ಕೊಂಬರ್ತಾರೆ ಕಚೇರಿಗೆ. ಹಾಗಾಗಿ ನಮ್ಮ ಥರ 5 ಗಂಟೆ 6 ಗಂಟೆ ಅಲ್ಲ, ಹಂಗಲ್ಲ. ಅವರು ಮಧ್ಯಾಹ್ನ ಇಲ್ಲ 2 ಗಂಟೆಗೆ ಶುರು ಮಾಡ್ತಾರೆ. ಸೊ ಅಲ್ಲಿ ಏನಾಯಿತು, ಆಯ್ತಲ್ವ, ಆವಾಗ ಆ ಕಚೇರಿ ಎಲ್ಲ ರೀತಿಯ ಆಡಿಯನ್ಸ್ ನೀವು ಹೇಳ್ದಾಗಿದ್ದರು. ನೆಕ್ಸ್ಟ್ ಡೇ ಇದು ಇಮೇಲಲ್ಲಿ ಬಂದಿದೆ ನನಗೆ ಕಾಪಿ. ಅವರಲ್ಲೆಲ್ಲ ಫ್ಲೈಯರ್ಸ್ ಮಾಡಿರ್ತಾರೆ, ನನ್ನ ಡೀಟೇಲ್ಸ್ ಹಾಕಿರ್ತಾರೆ ಅಸೋಸಿಯೇಷನ್. ಅವ್ರು ಹಾಕಿದ್ದಾರೆ, ಅವರೊಂದು ಆರ್ಟಿಕಲ್ ಬರೀತಾರೆ, ದಿಸ್ ಆಲ್ ಇನ್ ಆಲ್ ದ ವಂಡರ್ಫುಲ್ ಕಾನ್ಸರ್ಟ್ ಬೈ BK ಅನಂತರಾಮ್, ವಿ ಆಲ್ ಎಂಜಾಯ್ಡ್ ದಿಸ್ ಮ್ಯೂಸಿಕ್, ವಾಚ್ ದಿಸ್ ಗೈ ಅಂತ ಹಾಕಿದ್ದಾರೆ. ಅಷ್ಟು ಕ್ಯೂರಿಯಸ್ಸು. ಅದಕ್ಕೆ ನಾವು ಇಲ್ಲಿ ಹೋಗುವಾಗಲೇ ಎಲ್ಲ ಪ್ರಿಪೇರ್ ಆಗಿ ಒಂದು 200 ಸಂಖ್ಯೆಗೆ ಪ್ರಿಪೇರ್ ಆಗಿ ಹೋಗಿರ್ತೀನಿ. ಯಾಕೆಂದರೆ ಅಲ್ಲಿ ನಡೆಯೋದೇ ಫ್ರೈಡೇ, ಸ್ಯಾಟರ್ಡೆ, ಸಂಡೇ 3 ದಿವಸ ಕಚೇರಿ. ಇನ್ನು ಮಿಕ್ಕಿದ ದಿವಸ ನಮ್ಮಲ್ಲಿ ಇಂಡಿಯಾದಲ್ಲಿ ನಡೆದಂಗೆ ಎಲ್ಲ ದಿವಸ ನಡೆಯಲ್ಲ. ಸೊ ನೀವು ಪ್ರಿಪೇರ್ ಆಗಿರಬೇಕು. ಈಗ 60-30, 70-40 ಈ ಥರ ಎಲ್ಲ ಮಿಕ್ಸಪ್ ಮಾಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಕೆಲವು ಪಾಪ್ಯುಲರ್ ಸಾಂಗ್ಸು, ಕೆಲವನ್ನ ಬೇರೆ ಬೇರೆ ಸಾಂಗ್ಸು. ಸೊ ಅಂದರೆ ಯು ಶುಡ್ ಬಿ ಕೇರ್ಫುಲ್, ಯು ಶುಡ್ ನಾಟ್ ಟೇಕ್ ಆಡಿಯನ್ಸ್ ಫಾರ್ ಗ್ರಾಂಟೆಡ್.
ನೀವು ಹೇಳಿದಾಗ ಮಿಕ್ಸಪ್ ಇರ್ತಾರೆ, ಡೆಡಿಕೇಟೆಡ್ ಇರ್ತಾರೆ, ನಾವು ಎಲ್ರಿಗೂ ಕನ್ವಿನ್ಸ್ ಆಗೋ ಹಾಗೆ ನಾವು ಪ್ಲೇ ಮಾಡಬೇಕು. ಸೊ ಇದೇ ಫಾರ್ಮುಲಾ ನೀವು ICCR ಇಂದ ಹೋದಾಗ್ಲೂ ಕೂಡ ಎಕ್ಸ್ಟರ್ನಲ್ ಅಫೇರ್ಸ್ ಹೌದು ಅಲ್ಲಿಂದನೂ ಅಲ್ವಾ, ಅದು ಬೇರೆ ದೇಶಕ್ಕೆ ಹೋಗೋದು. ಹೌದು ಹೌದು ಸೇಮ್ ಫಾರ್ಮುಲಾ. ಹೌದು. ಓಕೆ, ಆದರೆ ಒಂದು ಅವ್ರು ಹೇಳ್ತಾರೆ, ನನಗೊಬ್ರು ನಿಮ್ಮ ಥರ ಇಂಟರ್ವ್ಯೂ ಮಾಡಿದರು, ಜಾನ್ ಮೇಯರ್ ಅಂತ, ಈಸ್ ಎನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇನ್ ಲಂಡನ್, ಭಾರತೀಯ ವಿದ್ಯಾಭವನ್. ಅವ್ರು ಇಲ್ಲಿಗೆ ಬಂದವ್ರು ನಂದು ಇಂಟರ್ವ್ಯೂ ಮಾಡಿದ್ರು 1 hour. ಆವಾಗ ಹಿಂಗೆ ಸುಮಾರಿಗೆಲ್ಲ ನಾನು ಗೊತ್ತಿದ್ದೆಲ್ಲ ಹೇಳಿದೆ. ಆಮೇಲೆ ಕ್ಯಾನ್ ಯು ಪ್ಲೇ ಎ ಸಾಂಗ್ ಅಂದರು. ಸರಿ, ನಾನು ಯಾವುದೋ ಒಂದು ಸಾಂಗ್ ಮಿಕ್ಸ್ ಮಾಡಿದ್ದು, ಮಾಡಿದ್ದು ಸಾಂಗು, ಫ್ಯೂಷನ್ ಥರ ನಾನೇ ಒಂದು ಕಲ್ಪನೆ ಮಾಡಿದ್ದು. ನೋಡಿ, ನೋ ವಿ ಆರ್ ಮಾಸ್ಟರ್ಸ್ ಆಫ್ ದಿಸ್. ನಾವು ಆಫ್ ಲೇಟ್ ವಿ ಆರ್ ಅಬ್ಸರ್ವಿಂಗ್ ದಿಸ್, ಯು ಆರ್ ಆಲ್ ಬೈ ಪ್ಲೇಯಿಂಗ್ ಫ್ಯೂಷನ್ ಯು ಆರ್ ಕನ್ಫ್ಯೂಸಿಂಗ್ ಅಸ್. ಸೊ ವಿ ಡೋಂಟ್ ವಾಂಟ್ ಫ್ಯೂಷನ್, ವಿ ವಾಂಟ್ ನಿನ್ನವಿನ ರಘುವಂಶ ವಾತಾಪಿ. ಐ ಆಮ್ ವೆರಿ ಫಾಂಡ್ ಆಫ್ ದಟ್ ಸಾಂಗ್, ಯು ಪ್ಲೀಸ್ ಪ್ಲೇ ಅಂದರು. ನಾ ಶಾಕ್ ಆಗಿಬಿಡ್ತು. ಅವರು ಈಸ್ ಎ UK ಪರ್ಸನ್. ಅವರು ವಾತಾಪಿ ನುಡಿಸು, ರಘುವಂಶ ನುಡಿಸು ಅಂತಾರೆ ಅವರು. ನಾವು ಕನ್ನಡದವ್ರಿಗೆ ತುಂಬ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನಾವು ಎಂಜಾಯ್ ಮಾಡ್ತೀವಿ. ಅವ್ರಿಗೆ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ಸೇ ಗೊತ್ತಿಲ್ಲದೆ ಇರೋರು ಇದನ್ನು ಹೇಳಿದ್ದಾರೆ ಅಂದರೆ ನಿಜವಾಗ್ಲೂ ಮೈ ಜುಮ್ ಅನ್ನೋ ಅಂತ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಬೆಹರಿನ್ಗೆ ಹೋಗಿದ್ದೆ. ಬೆಹರಿನ್ ಮುಸ್ಲಿಂ ಕಂಟ್ರಿ, ನಿಮಗೆ ಗೊತ್ತು. ಹೌದು. ದೊಡ್ಡರಂಗೇಗೌಡರು ಅದು ಕನ್ನಡದ್ದು ಒಂದು ಕಾನ್ಫರೆನ್ಸ್ ಆಯಿತು, 2 day ಕಾನ್ಫರೆನ್ಸ್. ಅದಕ್ಕೆ ದೊಡ್ಡರಂಗೇಗೌಡರು ಪ್ರೆಸಿಡೆಂಟು. ನಮ್ಮನ್ನ ಭರತನಾಟ್ಯ, ಸಂಗೀತ ಅವನ್ನೆಲ್ಲ ಕರ್ಕೊಂಡೋಗಿದ್ರು ಒಂದು ಟೀಮ್ನ. ನಾವೊಂದು 35 ಜನ ಇದ್ವಿ. ಅಲ್ಲಿ ಒಂದು ಇದಾಯ್ತು, ನಾವು ದುಬೈನಲ್ಲಿ ಫಸ್ಟು ಅದೇ ಚೇಂಜ್ ಓವರು. ಅಲ್ಲಿ ಒಳಗಡೆ ಅದಕ್ಕೆ ಇನ್ನೊಂದು ಫ್ಲೈಟ್ ಹಚ್ಚಬೇಕು, ಅವನು ಬಿಡ್ತಾನೆ ಇಲ್ಲ. ಎಲ್ಲ $1000 ಜೋಬಲ್ಲಿ ಇದ್ರೇ ಬಿಡೋದು. ಮಿನಿಮಮ್ ಅಷ್ಟು ದುಡ್ಡು ಇರಬೇಕು ಬೇರೆ ಇನ್ನು ಕತಾರ್ಗೆ ಹೋಗೋಕ್ಕೆ. ಎಲ್ಲ ಸಾಹಿತಿಗಳು ಎಲ್ಲ ಅಷ್ಟು ದುಡ್ಡು ತಂದೇ ಇಲ್ಲ. $1000 ಅಂದರೆ $80,000 ಆಗೋಯ್ತು ಆ ಕಾಲಕ್ಕೇನೆ. ಸರಿ, ನಾನೊಂದು $1,000 ತೊಗೊಂಡೋಗಿದ್ದೆ. ನಾನು ವೈಫು ಬಂದಿದ್ದರು, ಏನಾದ್ರು ಪರ್ಚೇಸ್ ಮಾಡ್ತಾರೇನೋ ಅಂತ ತೊಗೊಂಡೋಗಿದ್ದೆ ಅಷ್ಟೇ. ಅವನಿಗೆ ಡು ಯು ಹ್ಯಾವ್ $1,000 ಅಂದ ಅವನು. ನೋಡಿದೆ, ಎಸ್ ಅಂದೆ. 1000 ಇಲ್ಲ ಅಂದರೆ ಬಿಡಲ್ಲ ಅವನು. ನೆಕ್ಸ್ಟ್ ಫ್ಲೈಟ್ ಓರಲ್ ಎನ್ಕ್ವೈರಿ ಅಷ್ಟೇ ಕೇಳ್ದ. ಇದೆ ಅಂದೆ, ತೆಗೆದೆ. $1,000. ನನಗೆ ಗೊತ್ತಾಯಿತು ಅವನು ಆ $1,000ನ ಕನ್ವರ್ಟ್ ಮಾಡಿ ಅವ್ನು ರಿಯಾಲ್ಸಿಗೆ ಕನ್ವರ್ಟ್ ಮಾಡೋದಕ್ಕೆ ಟೈಮ್ ಆಗೋಗುತ್ತೆ. ನಂಗೆ ಗೊತ್ತು ಅವ್ನು ಮಾಡಲ್ಲ ಅಂತ. 500 ನನ್ನ ಹೆಂಡ್ತಿ ಕೊಟ್ಟು 500 ನಾನು ಇಟ್ಕೊಂಡು ಇಬ್ಬರು ನೋಡಿ ವಿ ಗಾಟ್ $500 ಅಂದ್ವಿ. ಅವನು ಓಕೆ ಅಂದ್ಬಿಟ್ಟು ಬಿಟ್ಬಿಟ್ಟ. ಪಾಪ ಮಿಕ್ಕದವ್ರಿಗೆ ಬಿಡಲಿಲ್ಲ. ನೀವು ಸೀಸನ್ಡ್ ಟ್ರಾವೆಲರ್ ಆರ್ಟಿಸ್ಟ್ ಗೊತ್ತಾಗಿದೆ. ಮಿಕ್ಕದವ್ರಿಗೆ ಬಿಡಲಿಲ್ಲ. ಕೊನೆಗೆ ಅವ್ರು ಫೋನ್ ಮಾಡಿ ಆರ್ಗನೈಸರ್ ಬಂದರು, ಅಲ್ಲಿಂದ ಫ್ಲೈಟ್ ಎತ್ಕೊಂಡು ಬಂದು ಅವರು ಎಲ್ಲ ಮಾಡಿ ಇವ್ರನ್ನ ಕರ್ಕೊಂಡು ಹೋದ್ರು. ಓಕೆ. ಸೊ ಈ ಥರ ಎಲ್ಲ ಅಲ್ಲಿ ಪಾಸಿಬಿಲಿಟೀಸ್ ಇರುತ್ತೆ. ಸೊ ನೀವು ಕೇಳ್ತಿದ್ರಲ್ಲ, ಅದಕ್ಕೆ ಕನೆಕ್ಟಿವಿಟಿ ಹೇಳ್ತಾ ಬಂದೆ. ಅಂದರೆ ನಾವು ಎಲ್ಲರನ್ನೂ ನಾವು ಆಡಿಯನ್ಸ್ನ ತಗೊಂಡು ನಾವು ಡಿಸೈನ್ ಮಾಡಬೇಕಾಗ್ತದೆ. ಈಗ ಲಿಸ್ಟ್ ಮಾಡಿರ್ತೀನಲ್ಲ, ಆ ಲಿಸ್ಟ್ನೇ ಪ್ಲೇ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಓಕೆ, ಇವಾಗ ಇಲ್ಲಿ ನಮ್ಮಲ್ಲಿ ದಸರಾದಲ್ಲೂ ಮಾಡ್ತೀರಾ, ಬೇರೆ ಕಡೆನೂ ಮಾಡ್ತೀರಾ. ಸೊ ಇಲ್ಲಿ ಮೆಂಟಾಲಿಟಿಗೆ ಯಾವ ಥರ ನೀವು ಡಿಸೈನ್ ಮಾಡ್ಕೋತೀರಾ? ಈಗ ದಸರಾದಲ್ಲಿ ನೋಡ್ಸಿದ್ದೀನಿ ಪ್ಯಾಲೇಸ್ ಮುಂದೆ, ಅಲ್ಲಿ 5,000 ಜನ ಇದ್ದರು. ಅಲ್ಲಿ ಬೇರೆನೇ ನೋಡಿಸ್ಬೇಕು. ಅಲ್ಲಿ ಕೆಲವು ದೇವಿ ಕೃತಿಗಳು ಮೈಸೂರು ಕೇಳ್ತಾರೆ. ಆಮೇಲೆ ಅವ್ರಿಗೆಲ್ಲ ಅದು ಆಸ್ಥಾನ ವಿದ್ವಾಂಸರುಗಳಲ್ವ ಆ ಕಾಲದಿಂದ. ನಾವು ಮೈಸೂರಲ್ಲಿ ಸಂಗೀತ ಪರಂಪರೆ ಎಸ್ಟಾಬ್ಲಿಷ್ ಆಗಿದೆ. ಮೇ ಬಿ ಯಾರೋ ಹೊರಗಡೆಯಿಂದ ಬಂದಿರೋರು, ಫಾರಿನರ್ಸು, ಬೇರೆ ಊರಿಂದ ದಸರಾ ನೋಡೋಕೆ ಬಂದಿರೋರು ಇರ್ತಾರೆ. ಆದರೆ ಮೈಸೂರಿನವರು ನಮ್ಮ ಉತ್ಸವ ನೋಡಬೇಕು ಅಂತ 9 ದಿವಸನೂ ಬರ್ತಾರೆ ಅಲ್ಲಿ ಮೈಸೂರಿಯನ್ಸ್. ಹೌದು, ಅಲ್ಲಿ ನೀವು ಸುಮ್ಮನೆ ಏನೇನೋ ನಾವು ನುಡ್ಸೋಕ್ಕೆ ಹಾಡೋಕ್ಕಾಗಲ್ಲ. ನಿಮ್ಮ ಸ್ಟಫು ಇರಬೇಕು. ಆಮೇಲೆ ನಮ್ಮನ್ನು ಸೆಲೆಕ್ಟ್ ಮಾಡುವಾಗಲೇ ಕಮಿಟಿ ಎಲ್ಲ ಯಾರು ಕ್ರೆಡೆನ್ಷಿಯಲ್ಸ್ ನೋಡೇ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಯಾರ್ಯಾರನ್ನೋ ಎಲ್ಲ ಅಲ್ಲಿ ದಸರಾ ಅಲ್ಲಿ ನೀವು ಸೀರಿಯಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಬಟ್ ಮೋಸ್ಟ್ಲಿ ಪಾಪ್ಯುಲರ್. ಆಮೇಲೆ ಮಹಾರಾಜರ ಕೃತಿ ನುಡಿಸ್ತೀವಿ. ಹಿಂದೆ ಅವ್ರ ಮನೆ ಇದೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಅವ್ರ ಸಾಂಗ್ ಬೈ ನೇಮ್ ಹೇಳಿದ ಕೂಡಲೇ ಅವ್ರಿಗೆ ಗೊತ್ತಾಗತ್ತೆ. ಇಷ್ಟ್ರ ಮೇಲೆ ಒಂದು 20% ಡಿವಿಯೇಷನ್ ಇರುತ್ತೆ ಕಾನ್ಸರ್ಟ್ಗೆ. ಯಾವ ಥರ ಡಿವಿಯೇಷನ್ ಅಂದರೆ ಅದೇ ಹೇಳಿದ್ನಲ್ಲ, ಜನದ ಮೇಲೆ ಚೇಂಜ್ ಮಾಡಬೇಕಾಗಿ ಬರುತ್ತೆ. ಸಡನ್ನಾಗಿ ಒಬ್ರು ಸ್ಲಿಪ್ ಕಳಿಸ್ತಾರೆ, ಅದು ನಮಗೆ ಗೊತ್ತಿಲ್ಲದೆ ಪೊಲೈಟಾಗಿ ವಿ ವಿಲ್ ಪ್ಲೇ ನೆಕ್ಸ್ಟ್ ಟೈಮ್ ಸರ್ ಅಂತೀವಿ. ನಮಗೆ ಮೇಸ್ಟ್ರು ಶ್ರೀಕಂಠನ್ ಮೇಸ್ಟ್ರು ಹೇಳ್ಕೊಟ್ಟಿದ್ರು, ಟಿಪ್ಸ್ ಕೊಟ್ಟಿದ್ರು. ಹಾಂ, ಅವ್ರು ಒಂದು ಟಿಪ್ಸ್ ಕೊಟ್ಟಿದ್ರು. ನೋಡಪ್ಪ, ನೀನು ಏನು ರೆಡಿ ಆಗಿದೆಯೋ ಅದನ್ನೇ ಪ್ಲೇ ಮಾಡಬೇಕು, ಅದನ್ನೇ ಆಡಬೇಕು. ಯಾರೋ ಒಂದು ಸ್ಲಿಪ್ ಕೊಡ್ತಾರೆ ಅಂತ ನೀನು ಅದನ್ನು ಮಾಡೋಕ್ಕೆ ಹೋದ್ರೆ ಅದು ನೀನು ಪ್ರಾಕ್ಟೀಸ್ ಮಾಡಿರಲ್ಲ. ಅಲ್ಲಿ ಹೋಗಿ ಕೆಡಿಸಿ ನಿನ್ನ ಹೆಸರು ಕೆಡೋದು ಎಲ್ಲ ಆಗತ್ತೆ. ಆದ್ದರಿಂದ ಸರ್, ಇದನ್ನು ನೆಕ್ಸ್ಟ್ ಟೈಮ್ ಇಂಥ ಕಡೆ ಕಚೇರಿ ಇದೆ, ದಯವಿಟ್ಟು ಬನ್ನಿ, ಅಲ್ಲಿ ನಿಮಗೋಸ್ಕರ ನುಡಿಸ್ತೀನಿ, ಹಾಡ್ತೀನಿ ಅಂತ ಹೇಳ್ಬಿಡು. ಶ್ರೀಕಂಠನ್ ಸ್ಲಿಪ್ ಕೊಟ್ಟಿದ್ದಕ್ಕೆಲ್ಲ ಹಾಡ್ತಾ ಇರಲಿಲ್ಲ. ಅವ್ರು ಏನು ಪ್ರಿಪೇರ್ ಆಗಿ ಬರೋರು ಅದಕ್ಕೆ ಹಾಡೋರು. ಸೊ ಅದು ಡಿಸಿಪ್ಲಿನ್. ಅದು ಆಡಿಯನ್ಸ್ ಮೆಂಟಾಲಿಟಿ
ಮತ್ತು ಮೂಡು ಇದನ್ನೆಲ್ಲ ತಗೊಂಡು ಹೇಗೆ ಒಂದು ಆರ್ಟಿಸ್ಟು ಒಂದು ರಿಸರ್ಚ್ ಮಾಡಿ ಕನ್ಸರ್ಟ್ಗೆ ಹೋಗೋದು, ಕಚೇರಿಗೆ ಹೋಗೋದು ಅಂತ. ಈ ಕಾಂಟೆಕ್ಸ್ಟಲ್ಲಿ ನಂಗೆ ನಿಮ್ಮನ್ನು ಇನ್ನೊಂದು ಕೇಳೋದಕ್ಕೆ ಇಷ್ಟ ಆಗುತ್ತೆ ಅಂತಂದರೆ, ಪ್ರಾಬಬಲಿ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಅನಿಸುತ್ತೆ IME, ಇಂಡಿಯನ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್. ಅದು ಒಳಗಡೆ ಆ ಮ್ಯೂಸಿಯಮ್ಗೆ, ಆ ಮ್ಯೂಸಿಕ್ ಮ್ಯೂಸಿಯಮ್ಗೆ ಹೋದಾಗ ಫಾರ್ ಅಸ್ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ನಮ್ಗೆ ಎಷ್ಟು ವಿಷಯಗಳು ಗೊತ್ತೇ ಇರಲ್ಲ, ಗೊತ್ತಿದ್ರೂ ಗೊತ್ತಿರಲ್ಲ. ನೀವು ಅದನ್ನು ಹೇಗೆ ಅನಲೈಸ್ ಮಾಡ್ತೀರಾ, ಈ ಥರ ಮ್ಯೂಸಿಯಮ್ಸ್ನ, ಈ ಥರ ಒಂದು ಪಕ್ಕಾ ಕ್ಲಾಸಿಕಲ್ ಪ್ಲ್ಯಾಟ್ಫಾರ್ಮ್, ಮ್ಯೂಸಿಕ್ ಪ್ಲ್ಯಾಟ್ಫಾರ್ಮ್ನ? ಈಗ IME ನಾನು ನೋಡಿಲ್ಲ, ಹೋಗಿ IME ಬಗ್ಗೆ ತಿಳ್ಕೊಂಡಿದ್ದೀನಿ. Okay, ಡಾಕ್ಟರ್ ಸುಮಾ ಸುಧೀಂದ್ರ, ಮಾನಸಿ ಪ್ರಸಾದ್ ಅವರೆಲ್ಲ ಮಾಡಿ, ಬ್ರಿಗೇಡ್ ಅವರು, ಜೈಶಂಕರ್ ಅವರು ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದಕ್ಕೆ ಇವರು ಅದನ್ನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಹೋಗ್ತಾರೆ. ನೀವು ಹೇಳ್ದಂಗೆ ಡೂಯಿಂಗ್ ಗುಡ್ ವರ್ಕ್. ನಾನು ಇದಕ್ಕಿಂತ ಬೆಸ್ಟ್ ಒಂದು ಜಾಗ ನಾನು ನೋಡಿರೋದು ನ್ಯಾಶ್ವಿಲ್ ಅಂತ. ನ್ಯಾಶ್ವಿಲ್ಲಲ್ಲಿ ಒಂದು ದೊಡ್ಡ ಮ್ಯೂಸಿಯಂ ಇದೆ, 20 ಎಕರೆನಲ್ಲಿದೆ. ಓಕೆ. ಅದಕ್ಕೆ $20 ಚಾರ್ಜ್ ಮಾಡ್ತಾರೆ ನೋಡೋಕ್ಕೆ. ಅಲ್ಲಿ ನಾನು ಹೋಗಿ ಫುಲ್ ನೋಡಿದ್ದೀನಿ ನಾನು. ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅಲ್ಲಿ ಎಲ್ಲ ಇವ್ರದ್ದು ಜಾಝ್ ಮ್ಯೂಸಿಷಿಯನ್ಸ್ ಎಲ್ರದ್ದು, ಇಂಡಿಯನ್ಸ್ ಯಾರ್ದು ಇಲ್ಲ ಅಲ್ಲಿ. ನೀವು ಹೋಗಿ ನೋಡ್ತೀರಾ, ಯಾರೋ ಒಬ್ಬರು ಯೆಹೂದಿ ಮೆನಹನ್ ಅಂತ ಇರ್ತಾರೆ, ಅವ್ರದ್ದು ಅಲ್ಲಿ ನೋಡಿದರೆ ಅವ್ರದ್ದು ಫೋಟೋ ಇರುತ್ತೆ, ಒಂದು ಇದು ಒಂದು ಲಿಡ್ ಇರುತ್ತೆ, ಹಿಂಗೆ ತೆಗೆದು ಕೂಡಲೇ LP ಪ್ಲೇ ಆಗುತ್ತೆ, ಅವ್ರದ್ದು ವಿಡಿಯೋ ಎಲ್ಲ ಬರುತ್ತೆ. ಅದೇ ಕಾನ್ಸೆಪ್ಟ್ನ ಇಲ್ಲಿ ಮಾಡಿರೋದು. ಇದು ಯಾತಕ್ಕೆ ಆಯಿತು ಅಂತ ಪ್ರಾಬಬ್ಲಿ ನಾನು ಅಂದ್ಕೊಂಡಿರೋದು, ರಾಮಮೂರ್ತಿಯವರು ಒಂದು ದೊಡ್ಡ ಕಾನ್ಫರೆನ್ಸ್ ಮಾಡಿದರು ವಿಂಡ್ಸರ್ ಮ್ಯಾನರಲ್ಲಿ. ಅವಾಗ ಹೌ ಬ್ಯಾಂಗ್ಳೂರ್ ಶುಡ್ ಬಿ ಇನ್ 2030 ಅಂತ ಒಂದು ಸಬ್ಜೆಕ್ಟ್. ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಮಾತಾಡೋಕ್ಕೆ ನನ್ನನ್ನು ಜ್ಯೋತಿ ರಘುರಾಮ್ ಅವರನ್ನು ಪ್ಯಾನಲ್ ಮಾಡಿದರು. BDA ಕಮಿಷನರ್ ಇದ್ದರು, ಭರತ್ ಲಾಲ್ ಮೀನಾ ಅವರು, ಆಮೇಲೆ BBMP ಕಮಿಷನರ್ ಇದ್ದರು, ಎಲ್ಲ ಕಮಿಷನರ್ಸು ಇದ್ರು ಅವತ್ತು. ಎಷ್ಟು ವರ್ಷದ ಹಿಂದೆ? ಇದೊಂದು 15, ಸಾಂಗೀತ್ಯ ಸ್ಟಾರ್ಟ್ ಆಗಿ ಒಂದು 2 ವರ್ಷ ಆಗಿರ್ಬೋದು, ಮೇ ಬಿ 2004-2005 ಅಲ್ಲಿ ಮಾಡಿದರು. ಆವಾಗ ನಮಗೂ 20 ಮಿನಿಟ್ಸ್ ಟಾಕು, ಎಲ್ಲರೂ ಮಾತಾಡಿದ್ರು. ಬ್ಯಾಂಗ್ಳೂರು ಹೇಗಿರಬೇಕು, BBMP ಏನು ಕೆಲಸ ಮಾಡಿ, BDA ಹೆಂಗೆ ಮಾಡಬೇಕು, ರೋಡ್ಸ್ ಹೆಂಗಿರು, ಏನೇನೋ 2030 ನಾನು ಹೇಳ್ತಿರೋದು 20 ವರ್ಷದಿಂದ. ನಾನು 20 ಮಿನಿಟ್ಸ್ ಮಾತಾಡಿದೆ, ನಾನು ಜ್ಯೋತಿ ಅವರಿಬ್ಬರು ಮಾತಾಡಿದ್ವಿ. ಏನೇನೆಲ್ಲ ಬೇಕು, ಈ ಥರ ಒಂದು ಸಬ್ಜೆಕ್ಟ್ ಇದೆ, ಯಾವುದು ನ್ಯಾಶ್ವಿಲ್ಲಲ್ಲಿ ನಾವು ನೋಡಿದ್ದೀವಿ, ಅದನ್ನು ನಾವು ಮಾಡಿದರೆ ನಮ್ಮ ಎಲ್ಲ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಷಿಯನ್ಸ್ನ ಆ ಮ್ಯೂಸಿಯಮಲ್ಲಿ ತರ್ಬೋದು ಅಂತ ನೀವಿಬ್ರು. ನಾನು ಮಾತಾಡಿದೆ 10 ನಿಮಿಷ, ನಾನು ಅದ್ರ ಬಗ್ಗೆನೇ ಮಾತಾಡಿದೆ. ತುಂಬ ದೊಡ್ಡ ವರ್ಕ್ ಆಗುತ್ತೆ ಸರ್, ತುಂಬ ಒಳ್ಳೆ ಕೆಲಸ ಆಗುತ್ತೆ ನಮ್ಮ ಬೆಂಗಳೂರಿಗೆ, ಎಲ್ಲರೂ ಬಂದು ನಮ್ಮ ಆರ್ಟಿಸ್ಟ್ ಬಗ್ಗೆ ತಿಳ್ಕೊಳ್ತಾರೆ ಅಂತ ಅಂದೆ. ಸರಿ ಅಂತ ಅದನ್ನು ಇಷ್ಟ ಆಯಿತು ಅವ್ರಿಗೆ ಸಬ್ಜೆಕ್ಟ್. ಅದನ್ನು ನಾನು ಸಿನಾಪ್ಸಿಸ್ ಎಲ್ಲ ಬರೆದು ಕೊಟ್ಟಿದ್ದೀನಿ. ಅದು ಆವಾಗ ಈ IME ಕೆಲವರು ಅಲ್ಲಿ ಇದ್ದರು ಅವತ್ತು. ಓಕೆ. ಇದು ಟೇಕ್ ಆಫ್ ಆಗಲಿಲ್ಲ. ನಮ್ಮದು ಏನೋ ಗೊತ್ತಲ್ಲ, ಟೀಮು ಒಂದೊಂದ್ಸಲಿ ಸ್ಕ್ಯಾಟರ್ ಆಗಿಬಿಡುತ್ತೆ, ಟೈಮ್ ಆಗಲ್ಲ ಎಲ್ಲ, ಪ್ರಾಕ್ಟಿಕಲ್ ರೀಸನ್ಸ್. ಈಗ ನಾವು ಹುಡ್ತಾನೆ ನಾವು ಸ್ಕಾಲರ್ಸ್ ಆಗಿರಲ್ಲ, ನಾವು ಅವರಿಂದ ಇವರಿಂದ ತಿಳ್ಕೊಂತಾನೆ ಆಗ್ತೀವಿ. ದಟ್ ಇಸ್ ಎ ಗುಡ್ ಕಾನ್ಸೆಪ್ಟ್. ಲರ್ನಿಂಗ್ ಅಂದ್ರೆ ಹಾಗೆ, ಲರ್ನಿಂಗ್ ಹಂಗೆ. ಇವಾಗ ನಿಮ್ಮಲ್ಲಿ ಒಳ್ಳೇದೇನಿದೆ ನಾನು ತಗೋಬೇಕು, ಅದು ಅಡಾಪ್ಟ್ ಮಾಡ್ಕೋಬೇಕು, ಆಮೇಲೆ ನಾನು ಕಂಗ್ರ್ಯಾಚುಲೇಟ್ ಮಾಡಬೇಕು, ಅಕ್ನಾಲೇಜ್ ಮಾಡಬೇಕು. ಶಮಂತ ಅವರು ನನಗೆ ತಿಳಿಸಿದ್ರು ಅಂತ ನಾನು ಹೇಳಬೇಕು, ಅದು ನಮ್ಮ ಕರ್ತವ್ಯ. ನನಗೆ ಗೊತ್ತಿಲ್ಲ. ಈಗ ಯಾವುದೋ ಜರ್ನಲಿಸಮಲ್ಲಿ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ಲು ನಾನು ಡ್ರಾಫ್ಟ್ ಮಾಡ್ತೀನಿ ಈ ಫೆಸ್ಟಿವಲ್ಸ್. ನಮ್ಮದು ವಂಶಿ ಅಕಾಡೆಮಿ ಮ್ಯೂಸಿಕ್ ಟ್ರಸ್ಟ್ ಅಂತ ಒಂದು ಮಾಡಿದ್ದೀನಿ, ಈಗ 27ನೇ ವರ್ಷ. ಈಗ ನವೆಂಬರ್ ಮಂತಲ್ಲಿ ಮಾಡ್ತೀರಲ್ಲ, ಮಾಡಿದ್ವಿ. ಇವಾಗ ಗುರುಪೂರ್ಣಿಮೆನೂ ತುಂಬ ದೊಡ್ಡದಾಗಿ ಮಾಡ್ತೀನಿ. ಇವಾಗ 26 ಜುಲೈ ಮಾಡ್ತಾ ಇದ್ದೀನಿ. 100 ಜನ ಆರ್ಟಿಸ್ಟ್ ಬರ್ತಾ ಇದ್ದಾರೆ. ಅವತ್ತಿನ ದಿವಸ ನಾನು ವಾಗ್ಯಕಾರ ದಿನಾಚರಣೆ ಅಂತ ಮಾಡಿ ಎಲ್ಲರದು ಒಂದೊಂದು ಗುರು ಮತ್ತು ಶಿಷ್ಯರದ್ದು 15 ಗ್ರೂಪ್ ಹಾಡಿಸ್ತಾ ಇದ್ದೀನಿ, 100 ಜನ. ಅದಾದಮೇಲೆ ಪಂಚರಥ ಕೃತಿಗಳನ್ನ ಹಾಡಿಸ್ತೀನಿ. ಸೊ ಅದಕ್ಕೆ ನಾನು ಇದನ್ನೆಲ್ಲ ಮಾಡಬೇಕಲ್ವಾ, ಈ ಥರ ಮಾಡ್ಕೊಂಡು ವಂಶಿಯಿಂದ ಕೆಲವು ಕೆಲಸಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದಾದಮೇಲೆ ನವಂಬರಲ್ಲಿ ದೊಡ್ಡದು ಕಾರ್ತಿಕ್ ಫೆಸ್ಟಿವಲ್ ಮಾಡೋದು, ಈ ಥರ ಎಲ್ಲ ಸುಮಾರು ಕೆಲಸ ಮಾಡ್ತೀನಿ. ಸೊ ಇದೊಂದು ಕೆಲಸ ನಾನು ಮಾಡಬೇಕು ಅಂತ ಮೊದಲಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇದ್ದೀನಿ, ಪೂರ್ವಿ ಸಂಗೀತ ಅಕಾಡೆಮಿ ಇದೆ. ಆಮೇಲೆ ಇವಾಗ ಈ ಕಾಂಟೆಕ್ಸ್ಟಲ್ಲಿ ನಾವು ಸಂಗೀತ ದೇವರು ಬಹಳ ಕನ್ವೆನ್ಷನಲ್ ದೃಷ್ಟಿನಲ್ಲಿ ಕೃತಿಗಳು ಮತ್ತು ಸಂಗೀತಕ್ಕೆ ಮ್ಯೂಸಿಕ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರಿಸರ್ಚ್ ಆಗ್ತಾ ಇದೆ, ಎಜುಕೇಷನ್ ಆಗ್ತಾ ಇದೆ, ಲರ್ನಿಂಗ್ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತಾ ಇದ್ವಿ. ಇಷ್ಟೆಲ್ಲ ಆಗಿ ಕೂಡ TM ಕೃಷ್ಣನ್ನು ತೆಗೆದಿರೋಂತಹ ಅದೊಂದು ಕಮ್ಯುನಿಸ್ಟ್ ಅಪ್ರೋಚ್ ಟುವರ್ಡ್ಸ್ ಮ್ಯೂಸಿಕ್ ಅಂತ ಬರುತ್ತಲ್ಲ, ಅವರು ಕೂಡ ನಿಮ್ಮ ತರಹನೇ, ನಿಮ್ಗಳ ತರಹನೇ ಒಂದು ಮ್ಯೂಸಿಕ್ ಬ್ಯಾಕ್ಗ್ರೌಂಡಿಂದ ಬಂದವರು. ಅದು ಎಷ್ಟು ಮಟ್ಟಿಗೆ ರೆಲೆವೆಂಟ್ ಅಂತ ಅನಿಸುತ್ತೆ ಸಂಗೀತ ಕ್ಷೇತ್ರದಲ್ಲಿ?
ಈಗ ಈಸ್ ಎ ಗ್ರೇಟ್ ಆರ್ಟಿಸ್ಟ್, ನೋ ಡೌಟ್ ಇನ್ ಇಟ್. ಬಟ್ ಅವರು ಈ ಥರ ಚರ್ಚಲ್ಲಿ ಕರ್ನಾಟಕ ಸಂಗೀತ ಹಾಡೋದು ಎಲ್ಲ ಮಾಡ್ತಾರೆ. ಆಮೇಲೆ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ. ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಆದರೆ ಇಟ್ ಪೇನ್ಸ್ ದ ಕಮ್ಯುನಿಟಿ. ಓಕೆ, ಇವಾಗ ನೀವು ದೇವಸ್ಥಾನ ಬಿಟ್ಟು ಬೇರೆ ಕಡೆ ಬಿಟ್ಟು, ಫಾರ್ ಎಕ್ಸಾಂಪಲ್ ಚರ್ಚಲ್ಲಾಗ್ಬೋದು, ಸ್ಲಮ್ಸಲ್ಲಾಗ್ಬೋದು, ಇಂಥ ಕಡೆ ಯಾಕೆ ಹಾಡಬಾರ್ದು? ತಪ್ಪಿಲ್ಲ. ನಾನೇ ನುಡಿಸಿದ್ದೀನಿ. ಅತ್ತಿಬೆಲೆನಲ್ಲಿ ಗೆಸ್ಟ್ ಲೈನ್ ಹೋಟೆಲ್ ಇದೆ, ಅಲ್ಲಿ ಇಂಟರ್ನ್ಯಾಷನಲ್ ಪ್ಯಾಸ್ಟರ್ಸ್ ಕಾನ್ಫರೆನ್ಸ್ ಆಯಿತು, 7th ಇಂಟರ್ನ್ಯಾಷನಲ್ ಪ್ಯಾಸ್ಟರ್ಸ್ ಕಾನ್ಫರೆನ್ಸ್. ಸೊ ನನಗೆ ಅವರು ಕಾನ್ಫರೆನ್ಸ್ ಬೆಳಿಗ್ಗೆಯಿಂದ ಮಾತಾಡಿರ್ತಾರೆ, ಪೇಪರ್ ಪ್ರೆಸೆಂಟ್ ಆಗಿದೆ. ಸಾಯಂಕಾಲ ನಂದು 1 hour ಕಚೇರಿ. ಸಿಸ್ಟರ್ ನಿರ್ಮಲಾ ಅಂತ ಅವ್ರ ಹೆಸರು, ಎಲ್ಲೋ ಕಾಕ್ಸ್ಟೌನ್ಲಿದ್ದಾರೆ ಅವರು. ಅವ್ರು ನಮ್ಮ ಮನೆಗೆ ಬಂದಿದ್ರು ಹುಡ್ಕೊಂಡು, ನೀವು ಚೆನ್ನಾಗಿ ನುಡಿಸ್ತೀರಾ ಅಂದರು. ನಮ್ಗೆ ಇದ್ರೊಳಗೆ ಒಂದು ಕಚೇರಿ ಯಾಕೆ ಮಾಡಿ, ನಾನೊಂದು 5 ಜನನ ಕರ್ಕೊಂಡು ಅಲ್ಲಿ ಹೋಗಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೆ. 1 hour ಅಷ್ಟೇ. ಎಲ್ಲ 160 ದೇಶದಿಂದ ಬಂದಿರು ಪ್ಯಾಸ್ಟರ್ಸು. ಬುದ್ಧಿಸಮ್ ಇರ್ಬೋದು, ಜೈನಿಸಮ್, ನಮ್ಮದು ಎಲ್ಲರೂ ಬಂದಿದ್ರು ಅಲ್ಲಿ. ಅಂಥದ್ದೆಲ್ಲ ಇದೆ ಅಂತಲೇ ಗೊತ್ತಿಲ್ಲ. ಅದು ಗ್ರೇಟ್ ಲರ್ನಿಂಗ್ ಅಲ್ವಾ ನಮಗೆ. ಅವನ್ನೆಲ್ಲ ಅವರೆಲ್ಲ ಸ್ಪಿರಿಚುವಲ್ಲೇ ಅವರು. ಅವ್ರೇನು ತುಂಬ ಕ್ರೂಯಲ್ಟಿ ಏನು ಅವ್ರಿಗಿರಲ್ಲ, ಅವ್ರು ಸ್ಪಿರಿಚುವಲ್ ಅವರೆಲ್ಲ ಇಷ್ಟ ಆಯಿತು. ಆಮೇಲೆ ಅವ್ರೇನು ಮಾಡಿದ್ರು, ಇನ್ನೂ 5 ದಿವಸ ಕಾನ್ಫರೆನ್ಸ್ ಇದೆ, ಕರೆಕ್ಟ್ ಆನ್ ಡಾಟ್ 6 o'clock ಶುರುವಾಗುತ್ತೆ ನಮ್ಮದು. ಎವ್ರಿ ಡೇ ಯು ಹ್ಯಾವ್ ಟು ಪ್ಲೇ ಫಾರ್ 5 minutes ಇನ್ವೊಕೇಶನ್. ಕ್ಯಾನ್ ಯು ಪ್ಲೇ ಅಂದರು ಅವರು, ನಿರ್ಮಲಾ ಅವರು ಬಂದು. ನಾನು ಹೇಳಿದೆ ವೈ ನಾಟ್, ನಾನು ಪ್ಲೇ ಮಾಡ್ತೀನಿ, ಯಾಕಂದರೆ ಇಟ್ಸ್ ಎನ್ ಆಪರ್ಚುನಿಟಿ. ಎಲ್ಲ ಕಮ್ಯುನಿಟಿಯವರು ಅಲ್ಲಿ ಬಂದಾಗ ಸರ್ವಧರ್ಮ ಸಮ್ಮೇಳನನೇ. 4:15 ಮನೆ ಬಿಡ್ತಾ ಇದ್ದೆ ಇಲ್ಲಿಂದ. ರಾಜಗೋಪಾಲ್ ಅಂತ ಮೃದಂಗ, ಅವರನ್ನು ಮನೆಗೆ ಹೋಗಿ ಪಿಕಪ್ ಮಾಡಿಕೊಂಡು 1.5 ಗಂಟೆ ಡ್ರೈವ್ ಮಾಡ್ತಾಯಿದ್ದೆ ಎತ್ತಿಬೆಲೆ ಗೆಸ್ಟ್ ಲೈನ್ ಹೋಟ್ಲಿಗೆ. ಅಲ್ಲಿ ಹೋಗ್ಬಿಟ್ಟು ಕರೆಕ್ಟಾಗಿ 5:50 ಅಲ್ಲಿ ಇರ್ತಿದ್ವಿ. ನಮಗೆ ಕಾಫಿ ಬ್ರೆಡ್ ಏನೋ ಕೊಡೋರು. ಅದು ತಿಂದ್ಬಿಟ್ಟು 6 to 6:05 ಶಾರ್ಪ್ ಇದೇ ಪ್ರೇಯರ್, ಫ್ಲೂಟೇ ಪ್ರೇಯರ್. 5 days ನುಡಿಸಿದ್ದೀನಿ. ಎವ್ರಿ ಡೇ ಒಂದು ಸಾಂಗು, ಬರೀ ನಮ್ದೇ. ಈಗ ನೋಡಿ, ನನಗೆ ಆಪರ್ಚುನಿಟಿ ಕೊಟ್ಟರೆ ನಮ್ಮ ಸಂಗೀತ ಕೇಳಬೇಕು. ನಾವು ನಿಮ್ಮ ಟ್ಯೂನಿಗೆ ಡ್ಯಾನ್ಸ್ ಮಾಡಬಾರ್ದು, ನಮ್ಮದನ್ನು ಅವ್ರಿಗೆ ಅಕ್ಸೆಪ್ಟ್ ಮಾಡೋಂಗೆ ಮಾಡಬೇಕು. ಈಗ ನನಗೆ ಜಾಗ ಕೊಟ್ಟಿದ್ದಾರೆ, ಸೊ ನನ್ನ ಸಂಗೀತ ಈಗ ನಮ್ಮ ಸಂಗೀತ ಗ್ರೇಟೇನೆ, ಕಡಿಮೆನಲ್ಲ. ನಾನೇತಕ್ಕೆ ಇನ್ಯಾವುದೋ ಮ್ಯೂಸಿಕ್ ನುಡಿಸ್ಲಿ, ಬಟ್ ಜಾಗ ಬೇರೆ. ಕೃಷ್ಣನ ದೇವಸ್ಥಾನ ಇಲ್ಲದೆ ಇರ್ಬೋದು, ಚರ್ಚ್ ಇರ್ಬೋದು, ದೇವ್ರೇ. ಚರ್ಚಲ್ಲೇ ಕರ್ನಾಟಕ ಸಂಗೀತ ನುಡಿಸ್ಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇದೆಯಲ್ಲ KSA ಸ್ಟೇಡಿಯಂ ಇದೆ, ಚರ್ಚ್ ಇದೆಯಲ್ಲ, ಅಲ್ಲಿ ಒಂದು ದೊಡ್ಡ ಫೆಸ್ಟಿವಲ್ ಮಾಡ್ತಾರೆ KC ದಾಸ್. ಎವ್ರಿ ಇಯರ್ January 15th ಅವರು ಒಂದು ಸ್ವೀಟ್ ಬಿಡುಗಡೆ ಮಾಡ್ತಾರೆ. ಆ ಸ್ವೀಟ್ ನಿಮಗೆ ಅಂಗಡಿಲಿ ಸಿಗಲ್ಲ. ಇಟ್ ಈಸ್ ಮೆಂಟ್ ಓನ್ಲಿ ಫಾರ್ January 15th. ಬೀರೇನ್ ದಾಸ್ ಅಂತ ಅವರು ಚೀಫು, ಅವರೇ ಬರ್ತಾರೆ. ಅಲ್ಲಿ ನಂದು ಕಚೇರಿ ಅರೇಂಜ್ ಮಾಡೋದು ಚರ್ಚಲ್ಲಿ. ಆ ಚರ್ಚ್ ಇದೆಯಲ್ಲ, ದೊಡ್ಡ ಫೇಮಸ್ ಚರ್ಚು. ಬ್ಯೂಟಿಫುಲ್ ಆಡಿಟೋರಿಯಂ, ಬ್ಯೂಟಿಫುಲ್ ಚರ್ಚ್ ಅದು. ಒಳಗಡೆ ಒಳ್ಳೆ ಆಡಿಟೋರಿಯಂ ಇದೆ. ನಮ್ಗೇನು ಜಾಗ ಕೊಟ್ಟು ಸ್ಟೇಜ್ ಕೊಟ್ಬಿಟ್ಟು ನುಡಿಸಿದ್ರೆ ನಾವು ಯಾಕೆ ನುಡಿಸಲ್ಲ? 1.5 ಗಂಟೆ 12 ಜನನ ಕರ್ಕೊಂಡೋಗಿದ್ದೀನಿ ನಾನು. ಕರ್ಕೊಂಡೋಗಿ ಕಚೇರಿ ಮಾಡಿದ್ವಿ. ಎಲ್ಲ ವಿನಾಯಕ್ ತೊರವೆಯಿಂದ ಹಿಡ್ದು ಎಲ್ಲ ಬಂದಿದ್ರು ಆಡಿಯನ್ಸು. ಓನ್ಲಿ ಸೆಲೆಕ್ಟೆಡ್ ಆಡಿಯನ್ಸ್, 500 ಜನನ ಕರೀತಾರೆ. ಅವತ್ತೊಂದು ಸ್ವೀಟ್ ಮಾಡ್ತಾರೆ. ಆ ಸ್ವೀಟ್ ನೀವು ತಿನ್ನಲೇಬೇಕು, ಯಾಕೆಂದರೆ ಆ ಸ್ವೀಟ್ ನಾಳೆಯಿಂದ ಮಾರ್ಕೆಟಲ್ಲಿ ಸಿಗಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಅದೇ ಕರೀರಿ, ನಾವೆಲ್ಲ ಅಲ್ಲ ಕರೆದಿದ್ರು, ಹೇಳಿದೆ. ಸೊ ಅಲ್ಲಿ ನುಡಿಸ್ದೆ. ದಟ್ಸ್ ಎ ಚರ್ಚ್. ಈಗ ಜಾಗ ಇಲ್ಲ. ಇವಾಗ ಯಾವುದೇ ಜಾಗದಲ್ಲಿ ಕರೆದು ಕರ್ನಾಟಕ ಸಂಗೀತ ಅದೇ ರೀತಿ ಅವರು ಚರ್ಚ್ಗೆ ಹೋಗಿ ಸ್ಲಮ್ಮಲ್ಲಿ ನುಡಿಸ್ಬಾರ್ದು ಅಂತೇನಿಲ್ಲ. ಸ್ಲಮ್ಮಲ್ಲಿ ಎಷ್ಟು, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅಯ್ಯಪ್ಪ ಭಜನೆ ಫೇಮಸ್ ಆಗಿದ್ದು ಹೇಗೆ, ವೀರಮಣಿ ಅಂತ ನೀವು ಕೇಳಿರ್ಬೇಕು. ವೀರಮಣಿ ಕುನ್ನುಕೊಡಿ ವೈದ್ಯನಾಥನ್, ನಮ್ಮ ಮೇಷ್ಟ್ರು ಡಾಕ್ಟರ್ ರಮಣಿ, ಇವ್ರುಗಳು ಅಯ್ಯಪ್ಪನ ಭಜನೆಗೆ ನುಡಿಸೋರು. ಕುನ್ನುಕೊಡಿ ವೈದ್ಯನಾಥನು, ವೀರಮಣಿಯವ್ರು ಏನು ಮಾಡಿದ್ರು, ದೇ ಕಾಟ್ ಹೋಲ್ಡ್ ಆಫ್ ಸ್ಲಮ್ಸ್. ತುಂಬ ಜನ ಇರ್ತಾರೆ, ಅವ್ರ ಭಕ್ತಿ. ಅವಾಗ ತಾನೇ ಅಯ್ಯಪ್ಪದು ಇದು ಶುರುವಾಗಿತ್ತು, ವೇವ್. ಅದನ್ನು ಎನ್ಕ್ಯಾಶ್ ಮಾಡಿದ್ರು ಅವರು. ಅಲ್ಲಿ ಹೋಗಿ ಅಯ್ಯಪ್ಪನ ಬಗ್ಗೆ ಎಲ್ಲ ತಿಳಿಸಿ ಅಲ್ಲಿ 1.5 ಗಂಟೆ 2 hour ಭಜನೆ ಮಾಡೋರು ಎಲ್ಲ. ಅಷ್ಟು ಇವಾಗ ಭಕ್ತರ ಕಾರಣ ಏನು ಅಂದರೆ ಆ ಸೀಡ್ 50 ವರ್ಷದಿಂದ ಅವ್ರು ಹಾಡಿದ್ರಲ್ಲ ಭಜನೆ, ಅದೇನೇ ಕಾರಣ. ಅದು ಹಾಗೆ ಇವತ್ತಿಗೂ ನೀವು ಅಯ್ಯಪ್ಪ ಭಜನೆ ಅಂದರೆ ವೀರಮಣಿ. ಈವನ್ ಈಗಿನ ಜನ್ರೇಷನ್ 4 ಜನರೇಷನ್ ಆದರೂ ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಓಕೆ, ನೀವಿಷ್ಟು ಲಿಬ್ರಲ್ ಆಗಿ ಅದನ್ನು ಸಂಗೀತನ ಅನಲೈಸ್ ಮಾಡ್ತಾ ಇದ್ದೀರಾ. ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್, ಕೃಷ್ಣನ್ ಅವ್ರದ್ದು ಪರ್ಸ್ಪೆಕ್ಟಿವು, ಅವ್ರ ಆರ್ಗ್ಯುಮೆಂಟು ಯಾತಕ್ಕೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಎಲ್ಲ ಕಡೆ ಜನ ಸೀರಿಯಸ್ ಆಗಿ ತಗೋತಾ ಇದ್ದಾರೆ? ಅಲ್ಲ, ಅವ್ರು ಏನು ಮಾತಾಡಿದ್ದಾರೆ ಅಂತ ಹೇಳಬೇಕು ನನಗೆ. ಅಲ್ಲ, ಅವ್ರು ಏನು ಹೇಳೋದಂತ ಹೇಳಿದ್ರೆ, ಇಲ್ಲಿ ಜಾತಿ ಇದೆ, ಧರ್ಮ ಇದೆ, ಡಿಸ್ಕ್ರಿಮಿನೇಷನ್ ಇದೆ ಅನ್ನೋದು ಅವ್ರದ್ದು ಫಸ್ಟು ಕಂಪ್ಲೇಂಟ್. ಅದು ಹಾಗಾಗಿನೇ ಸಭಾದಲ್ಲಿ, ಅದು ಪ್ರತಿ ವರ್ಷನೂ ನಡೆಯುತ್ತಲ್ಲ ಡಿಸೆಂಬರಲ್ಲಿ, ಚೆನ್ನೈ ಮದ್ರಾಸ್ ಸಭಾ,
ಅಲ್ಲಿ ಕೂಡ ಸಾಕಷ್ಟು ಗಲಾಟೆ ಆಗಿದೆ. ಮತ್ತು ಅವಾರ್ಡ್ ಗಲಾಟೆನಲ್ಲಿ ಕೂಡ ನಿಮಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ ಒಳಗಡೆ ಕತೆಗಳು. ಇಂಥ ಕಾಂಟ್ರವರ್ಸೀಸ್ ಎಲ್ಲ ಯಾತಕ್ಕೆ ಬೇಕು? ಸಂಗೀತಕ್ಕೆ ಬೇಕಾ? ನನಗೆ ಗೊತ್ತಿಲ್ಲ. ಸಂಗೀತಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ, ಯಾವುದೇ ಜಾತಿಯವ್ರು ಕಲಿಬೋದು. ಇಂಥ ಜಾತಿ ಅವರಿಗೆ ಅದ್ರ ಬಗ್ಗೆ ಭಕ್ತಿ ಪ್ರೀತಿ ಇರಬೇಕು. ಅವ್ರು ಕಲಿತೀನಿ, ನಾನು ಕಲಿಸ್ತೀನಿ. ಈಗ ನಾನು ಕಲಿಸಲ್ಲ ಅಂತ ಹೇಳಲ್ಲ, ನಾನು ಯಾರಿಗೆ ಬೇಕಾದ್ರೂ ಕಲಿಸ್ತೀನಿ. ಅವ್ರು ಅದನ್ನೇ ನಾನು ಇಲ್ಲಿ ಇದನ್ನೇನೆ ಹೇಳ್ಕೊಡ್ತೀನಿ. ಏನಾಗಿದೆ ಕೆಲವು ಇನ್ಸಿಡೆಂಟ್ಗಳು ಹೇಳೋರು ನಾನು ಕೇಳಿಲ್ಲ, ಕೆಲವ್ರು ಹೇಳಿರೋದು. ಯಾವುದೋ ಒಂದು ಜಗದೋದ್ಧಾರನೋ ಏನೋ ತಗೊಳ್ಳೋದು, ಅಲ್ಲೊಂದು ಅಂಕಿತ ಪುರಂದರ ವಿಟ್ಲ ಅಂತಿರುತ್ತೆ. ನೀವು ಅವರನ್ನು ಪ್ಲೀಸ್ ಮಾಡೋಕ್ಕೆ ಲಾಸ್ಟಲ್ಲಿ ಅಂಕಿತ ಚೇಂಜ್ ಮಾಡಿ ಹಾಡೋದು ಎಲ್ಲ ಮಾಡಬಾರ್ದು. ಪುರಂದರ ವಿಠಲನೆ ಅಂತ ಬಂದಿರುತ್ತೆ, ಅದನ್ನೇ ಹಾಡಿ ನೀವು. ಅಲ್ಲಿ ನೀವು ಎಲ್ಲಿಗೆ ಹೋಗಿ ಮಾಡ್ತೀರೋ ಇದನ್ನು ಯಾಕೆ ಅಂಕಿತ ಚೇಂಜ್ ಮಾಡ್ತೀರಾ? ಮಾಡಬಾರ್ದು. ನಮಗೆ ಕೆಪಾಸಿಟಿ ಇದ್ದರೆ ನಾವು ಆ ಥರ ಒಂದು ರಚನೆ ಮಾಡಬೇಕು. ಜಗದೊಳ್ಳಿ ಕೃಷ್ಣ ಥರ ಮಾಡಬೇಕು. ಜಗದತ್ತನ ರಚನೆ ನಮಗೆ ಮಾಡೋಕ್ಕಾಗತ್ತಾ? ನಾವು ಅದನ್ನು ನುಡಿಸಿ ದುಡ್ಡಿಸ್ಕೋಬೋದು ಸ್ಪಾನ್ಸರ್ ಕೈಲಿ. ನಾವು ಕಚೇರಿ ಮಾಡ್ಬೋದು. ಈಗ ನಾನು ಕಂಡುಹಿಡ್ದಿಲ್ವಲ್ಲ ಜಗದೋದ್ಧಾರನ. ನಾನು ಕೇಳಿ ನಮ್ಮ ತಾಯಿ ಬಾಯಿಂದ, ನಮ್ಮ ಗುರುಗಳ ಬಾಯಿಂದ ಕೇಳಿ ನಾನು ನುಡಿಸ್ತೀನಿ. ಫೈನಲಿ ಐ ವಿಲ್ ಪ್ಲೇ ದಟ್ಸ್, ಯಾಕೆಂದ್ರೆ ದಟ್ ಇಸ್ ಮೈ ಫೇವ್ರೆಟ್ ಸಾಂಗ್. ಎಷ್ಟು ಕಡೆ ಹೋದರೂ ಅದನ್ನು ನುಡಿಸ್ತೀನಿ. ಈಗ ರಾಜ್ಕುಮಾರ್ ಅವರು ಎಲ್ಲೇ ಹೋದರೂ ಅದೊಂದು ಫೇಮಸ್ ಹಾಡಿದೆಯಲ್ಲ ಹುಬ್ಬಳ್ಳಿನಲ್ಲಿ, ಅವ್ರು ಎಲ್ಲ ಕಡೆ ಹಾಡೋರು, ಫೇಮಸ್ ಅದು, ಹಾಗೆ ಪಾಪ್ಯುಲರ್ ಆಗೋದು. ಈಗ ಬಾಲಮುರಳಿ ಅವರು ಎಲ್ಲೇ ಹೋದ್ರೂ ನಾರ್ಮಲಿ ಕರ್ನಾಟಕ ಸಂಗೀತ ಕಚೇರಿ ಮಾಡಿದಾಗ ಸಿನಿಮಾ ಹಾಡಲ್ಲ. ಸಿನಿಮಾ ಹಾಡಿಗೆ ಬೇರೆ ಮಾಡಿ, ಹೌದು, ಅದು ನೈಟ್ಸ್ ಏನೋ ಮಾಡ್ತಾರೆ, ಅದು ಮಾಡಿ. ಬಟ್ ನಟವರ ಗಂಗಾಧರ ಅಲ್ಲಿಂದ ಫೇಮಸ್ ಆಗಿದ್ದು. ನಟವರ ಗಂಗಾಧರ, ನಟವರ ಗಂಗಾಧರ, ಉಮಾಶಂಕರ, ನಿಲೀಲ ವಿನೋದ ವಿಹಾರ, ನಟವರ ಗಂಗಾಧರ. ಸ್ವರ್ಣಗೌರಿ ನಟವರ ಗಂಗಾಧರ ಬಾಲ್ಮುರಳಿ ಫಸ್ಟ್ ಟೈಮ್ ಮಾಡಿದ್ದು. ಪಾಪ್ಯುಲರ್ ಆಗ್ಬಿಟ್ರು ಅಲ್ಲಿಂದ. ಅದು ಒಂದು ಸಾಂಗಿಂದ ಶೇಷಾಯಪುರಂ ರಾಮೋತ್ಸವ, ರಾಮಸೇವ ಮಂಡಳಿ ಚಾಮರಾಜಪೇಟೆ, ನಟವರ ಗಂಗಾಧರ ಹಾಡಿ ಅನ್ನೋರು ಆಡಿಯನ್ಸು, ಇನ್ಕ್ಲೂಡಿಂಗ್ ಪಕ್ಕ ಟ್ರೆಡಿಷನಲ್ ಆಡಿಯನ್ಸು ಕೇಳೋರು. ಅದು ಒಳ್ಳೆ ರಾಗ ಇತ್ತು, ಅದರೊಳಗೆ ಮ್ಯೂಸಿಕ್ ಇತ್ತು, ಹಾಡೋರು ಅವರು. ಮತ್ತೆ ಅದ್ರಲ್ಲಿ ಯಾವುದೇ ಥರ ಗಿಮಿಕ್ಸು ಇಲ್ಲ, ಏನೂ ಇಲ್ಲ. ನಟವರ ಗಂಗಾಧರ ತ್ಯಾಗರಾಜರು ಮಾಡಿದ್ರು, ಹಂಸಲೇಖ ರಚನೆ ಮಾಡಿದ್ರು ಬೇರೆ. ದೇವ್ರ ಮೇಲೆ ಮಾಡಿದ್ಮೇಲೆ ಹಾಡಬೇಕಲ್ವ. ಅದು ದೇವ್ರ. ಇವಾಗ ಹಿಂದೆ ಎಲ್ಲ ಪಿಕ್ಚರ್ಲಿ ಸ್ವಾಮಿ ದೇವನೇ ಲೋಕಪಾಲನೆ ಅಂತ ಹಾಡೋದು, ಪಂತುಲು, ಎಷ್ಟು ಬ್ಯೂಟಿಫುಲ್ ಸಾಂಗ್. ನೀವು ಎಲ್ಲದ್ರೊಳಗೂ ಇದು ನಂಬಿದೆ ನಿನ್ನ ನಾದ ದೇವತೆಯ ಸಂಧ್ಯಾ ರಾಗ ಎಂತ ಇದೆ. ಆಮೇಲೆ ಹಂಸಗೀತೆ, ಹಂಸಗೀತ ಇವಾಗ ಅದನ್ನೇ ಹೇಳಕ್ ಹೊರಟಿದ್ದು. ಜಿ.ವಿ. ಅಯ್ಯರ್ದು ಪ್ರತಿಯೊಂದು ಹಾಡುಗಳು ಎಲ್ಲ ಕ್ಲಾಸಿಕಲ್, ಎಲ್ಲ ಕ್ಲಾಸಿಕಲ್ ಬೇಸ್ಡ್. ಅವ್ರು ಅದಕ್ಕೆ ಮ್ಯೂಸಿಕ್ ಮಾಡಿದಾರಲ್ವಾ? ಹೌದು, ಬಿವಿಕಾರಂತೂ ಮತ್ತೆ ಬಾಲ್ಮುರಳಿ. ಹೌದು. ಅದರಿಂದ ನೋಡಿ, ನೀವು ಹೇಳ್ದಂಗೆ ಪ್ಲೇಸ್ ಕಾರಣ ಅಲ್ಲ, ಜಾತಿ ಕಾರಣ ಅಲ್ಲ. ಈಗ ಜೇಸುದಾಸ್ ಏನಾಗಿದ್ರು, ಜೇಸುದಾಸ್ಗೆ ಗೋರ್ಕುಲ ಗುರುವಾರ ಟೆಂಪಲ್ ಎಂಟ್ರಿನೇ ಕೊಡಲಿಲ್ಲ. ನೆನ್ನೆ ಒಂದು ಫೋಟೋ ನೋಡಿದೆ ನಾನು, ತೋರಿಸ್ತೀನಿ ನಿಮ್ಗೆ ಆಮೇಲೆ. ಚಂಬೈ ವೈದ್ಯನಾಥ ಭಾಗವತರು ಪಕ್ಕ ಟ್ರೆಡಿಷನಲ್ ವ್ಯಕ್ತಿಯವರು. ಅವರು ಬರೀ ಒಂದು ಪಂಚೆ ಮೇಲೆ ಶಲ್ಯ ಹಾಕೊಂಡೆ ಕಚೇರಿ ಮಾಡ್ತಿದ್ದೆ ಎಲ್ಲ ಕಡೆ. ಅವರು ಅಷ್ಟು ಫೇಮಸ್ಸು. ಇವ್ರನ್ನ ಒಳಗೆ ಬಿಡಲಿಲ್ಲ. ಇವ್ರೇನು ಮಾಡಿದ್ರು, ಅಲ್ಲೇ ಒಂದು ಜಮ್ಕ ಟವಲ್ ಹಾಸ್ಕೊಂಡ್ರು, ಹೊರಗಡೆ ಗುರುವಾರ ದೇವಸ್ಥಾನ ಹೊರಗಡೆ ಕೂತ್ಕೊಂಡು ಜೇಸುದಾಸ್ ಹಾಡಿದರು. ಪ್ರೊಟೆಸ್ಟ್ ಇದು ಕರ್ನಾಟಕ ಸಂಗೀತ. ಅವ್ರು ಏನೂ ಮಾತಾಡಲಿಲ್ಲ, ಒಳ್ಳೆ ಬ್ಯೂಟಿಫುಲ್ ಸಾಂಗ್ ಹಾಡಿದರು ಕರ್ನಾಟಕ ಸಂಗೀತ. ಚಂಬೈ ಬಂದಿದ್ರು ಅಲ್ಲಿ. ಯಾರಪ್ಪ ಇದು ಬಾರಾಯಲ್ಲಿ ಪಾಠ ಮಾಡಿದ್ರು. ಇವಾಗ ಎಲ್ಲಿದ್ದಾರೆ ಜೇಸುದಾಸು? ಅವ್ರು ಇವಾಗ ಹಿಂದೂನೇ. ದಟ್ ಈಸ್ ಡಿಫರೆಂಟ್. ಸಿ ಕ್ಯಾಸ್ಟ್ ಬರಲಿಲ್ಲ ಅಲ್ಲಿ. ಹೌದು, ಸಂಗೀತ ಯಾವಾಗಲೂ ಮ್ಯೂಸಿಕ್ ಸ್ಟ್ಯಾಂಡ್ಸ್ ಫಸ್ಟ್, ಮಿಕ್ಕಿದ್ದೆಲ್ಲ ಗೌಣ. ಹೇಮಾವತಿ ಅಂತ ಪಿಕ್ಚರ್ ಒಂದು ಬಂದಿತ್ತು, ಅದರೊಳಗೂ ಅದು ಜಾತಿ ಪ್ರಕರಣ ತಗೊಂಡ್ಬಿಟ್ಟೆ ಅವಳನ್ನು ಟ್ರೈನ್ ಮಾಡ್ತಾರೆ. ಆಮೇಲೆ ಅವಳು ಒಳ್ಳೆ ಹೆಸರು ಬಂದಮೇಲೆ ಯಾರ್ಯಾರು ಬ್ಯಾನ್ ಮಾಡಿದ್ರೆ ಅವರೇ ಕರ್ಸ್ ಕಚೇರಿ ಕೊಡ್ತಾರಲ್ಲ. ಆಮೇಲೆ ಗುರು ಹೇಳ್ತಾರಲ್ಲ, ಅವ್ರು ಯಾರು ಗೊತ್ತೇನ್ರಿ ಅಂತ ಹೇಳ್ತಾರೆ. ಸಿ ದಟ್ ಇಸ್ ಟೋಟಲಿ ಫಾಲ್ಸ್. ಅದು ಅವ್ರ ಹೊಟ್ಟೆ ಪಾಡಿಗೆ ಹಂಗೆ ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಅಂದರೆ ಯು ಮೀನ್ ಟು ಸೇ, ಹಾಗಿದ್ರೆ ಯೋಗ ಸಂಗೀತ ನಮ್ಮದು ಪಕ್ಕಾ ಟ್ರೆಡಿಷ್ನಲ್ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರು ಬಗ್ಗೆ ಮಾತಾಡೋರು, ಅದನ್ನು ಒಂದು ಪ್ರೊಫೆಷ್ನಲ್ ಆಗಿ ಪ್ರೊಟೆಸ್ಟ್ ಮಾಡೋವಂಥವ್ರು ಅಂತ ಅಷ್ಟೇ. ಅದನ್ನು ಅವ್ರಿಗೆ ಏನೋ ಅವ್ರಿಗೆ ಅದರಿಂದ ಏನೋ ಪ್ರಯೋಜನ ಇರಬೇಕು ಹೊರತು. ಈಗ ನನ್ನನ್ನು ಕರ್ಕೊಂಡೋಗಿ ನೀವು ಚರ್ಚಲ್ಲಿ ನುಡಿಸು, ನಾನು ನುಡಿಸ್ತೀನಿ. ನೀವು ಯಾವ ಜಾಗ ತೋರಿಸು, ನಾನು ನುಡಿಸ್ತೀನಿ. ನುಡಿಸಲ್ಲ ಅಂತಿಲ್ಲ. ಚರ್ಚ್ ಆಗ್ಬೋದು, ಮಸೀದಿ ಆಗ್ಬೋದು, ಎಲ್ಲಾದರೂ ಆಗ್ಬೋದು. ಬಟ್ ನಾನು ನನ್ನ ಸಂಗೀತನೇ ನುಡಿಸ್ತೀನಿ. ಇಲ್ಲಪ್ಪ ನಂಗೆ ಇದು ಬೇಡ ಅಂದರೆ ಐ ಡೋಂಟ್ ವಾಂಟ್ ಅಷ್ಟೇ. ನಿಮ್ಮ ಸ್ಟೂಡೆಂಟ್ಸ್ ಬಂದಾಗ ಅವರಿಗೆ ರೆಗ್ಯುಲರ್ ಪಾಠದ ಜೊತೆಗೆ
ಈ ಥರ ಕೆಲವು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವಿಷಯಗಳನ್ನು ಹೆಂಗೆ ತೊಗೊಂಡು ಹೋಗ್ತೀರಾ? ತುಂಬ ಟೀಚ್ ಮಾಡ್ತೀನಿ. ಈಗ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ಅವ್ರು ನಾನು ಮಾತಾಡುವಾಗ ನಾನು ಪಾಠ ಮಾಡೋದು 15 ನಿಮಿಷ, 25-30 ನಿಮಿಷ ನಾನು ಬೇರೆ ಸಬ್ಜೆಕ್ಟು ಅವ್ರಿಗೆ ಏನು ಹೇಳ್ತೀನಿ ಗೊತ್ತಾ, ಪಬ್ಲಿಕ್ ರಿಲೇಷನ್ ಬೆಳೆಸ್ಕೋಬೇಕು, ಆಮೇಲೆ ನನ್ನ ಲೆಗಸಿ ನನ್ನ ತಲೆಗೆ ನಂಗೆ 400 ಕೀರ್ತನೆ ಗೊತ್ತು, ನನ್ಗೆ ಮುಗಿದೋಗ್ಬಿಡುತ್ತಲ್ಲ. ಶುರು ಮಾಡಿದಾರಲ್ವಾ, ಅದು ಬೇರೆ. 1+1 ಆಗಬಾರ್ದು, ದೀಪದಿಂದ ದೀಪ, ಅದು ಪ್ರಚಾರ ಆಗಬೇಕು. ಯಾವುದು ನಮ್ಮ ಸಬ್ಜೆಕ್ಟ್ ಏನಿದೆ ಅದು ಒಬ್ಬರಿಂದ ಒಬ್ರಿಗೆ ಹೋಗಬೇಕು, ಇಲ್ಲೇ ಹೊರಟೋಗುತ್ತದೆ. ಅದು ಮಾತ್ರ ಯಾವತ್ತೂ ಆಗಬಾರ್ದು. ನಮ್ಮ ಸ್ಟೂಡೆಂಟ್ಸ್ ಎಲ್ರಿಗೂ ಅಷ್ಟೇ. ಇವಾಗ ವಂಶಿ ಅಕಾಡೆಮಿ ನಾನು 27ನೇ ವರ್ಷ ಇವಾಗ. ನಾನು ಹೇಳಿದ್ದೀನಿ, ನಾವು ಇರ್ತೀವೋ ಇರಲ್ವೋ ಈ ನೆಕ್ಸ್ಟ್ 25 years ಯು ಹ್ಯಾವ್ ಟು ಟೇಕ್ ಇಟ್ ಅಂತ ಹೇಳಿದ್ದೀನಿ. ಸ್ಪಾನ್ಸರ್ಶಿಪ್ ಹಿಡಿತಿರೋ, ದುಡ್ಡು ತರ್ತಿರೋ, ಕೈಯಿಂದ ಹಾಕ್ತಿರೋ, ನೀವು ಮಾಡಲೇಬೇಕು. ಸೊ ಒಂದು ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಹೌದು. ಇವಾಗ 2,500 ಜನಕ್ಕೆ ನಾನು ಒಬ್ಬ ಸಿಂಗಲ್ ಹ್ಯಾಂಡೆಡ್ ಆಗಿ 25 ವರ್ಷದಲ್ಲಿ 2,500 ಜನಕ್ಕೆ ವೇದಿಕೆ ಕೊಟ್ಟಿದ್ದೀನಿ. ವಂಶಿ ಪುರಸ್ಕಾರ ಅಂತ ಕೊಡ್ತೀನಿ. 100 ಜನಕ್ಕೆ ಪುರಸ್ಕಾರ ಕೊಟ್ಟಿದ್ದೀನಿ. ಒಬ್ಬ ಹೆಂಗೆ ಸಾಧ್ಯ? ನಾನು ಒಬ್ಬ ಮಾಡಿದಾಗ ನಾನು 50 ಜನ ಸ್ಟೂಡೆಂಟ್ಸ್ ಮಾಡೋಕ್ಕಾಗಲ್ವಾ? 5 ಲಕ್ಷ ರೂಪಾಯಿ ತರೋಕ್ಕಾಗಲ್ವಾ 50 ಸ್ಟೂಡೆಂಟ್ಗೆ? ಈಗಿನ ಕಾಲದಲ್ಲಿ 10,000 ರೂಪಾಯಿ LKG 2ನೇ ಕ್ಲಾಸ್ ಹುಡುಗ ತಂದುಬಿಡ್ತಾನೆ. ತುಂಬ ದೊಡ್ಡ ಇವರೆಲ್ಲ ದೊಡ್ಡ ಪೋಸ್ಟಲ್ಲಿದ್ದಾರೆ ನನ್ನ ಸ್ಟೂಡೆಂಟ್ಸ್ ಎಲ್ಲ, ಏನು ಕಡಿಮೆ ಇಲ್ಲ. ಅವರು ಬರ್ತಾರೆ, ನನಗೆ ನಮಸ್ಕಾರ ಮಾಡ್ತಾರೆ, ಅದು ಬೇರೆ. ಪಾಠ ಮಾಡುವಾಗ ಸಿಟ್ಟಾಗಿರ್ತೀನಿ, ಆಮೇಲೆ ಒಟ್ಟಿಗೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಊಟ ತಿಂಡಿ ಎಲ್ಲ ಮಾಡ್ತೀನಿ ಹೋಟ್ಲಲ್ಲಿ, ಅದು ಬೇರೆ. ದಟ್ ಈಸ್ ಡಿಫರೆಂಟ್. ಓಕೆ. ಟೀಚರ್ ಆಗಿದ್ದಾಗ ಅವ್ರಿಗೆ ಇವಾಗ ನೋಡಿ, ಅವ್ರು ತಪ್ಪು ನುಡಿಸಿದ್ರೆ ಇಲ್ಲ ತಪ್ಪು ಹಾಡಿದರೆ ಯಾರಯ್ಯ ನಿಮ್ಮ ಮೇಷ್ಟ್ರು ಅಂತಾರೆ ಅಲ್ವಾ? ಏಟ್ ಬೀಳೋದು ಮೇಷ್ಟ್ರಿಗೇನೆ. ಅದರಿಂದ ಅವ್ರು ಚೆನ್ನಾಗಿ ಹಾಡಬೇಕು, ಚೆನ್ನಾಗಿ ನುಡಿಸ್ಬೇಕು ಅಂತ ನಾನು ಕೇರ್ ತಗೋಬೇಕು. ಈಗ ನೀವು ಮಾತಾಡ್ತಾ ಒಂದು ಹೇಳಿದ್ರೆ, ನನ್ನ ಸ್ಟೂಡೆಂಟ್ಸು ತುಂಬ ಜನ ಬೇರೆ ಬೇರೆ ಒಳ್ಳೆ ಕೆಲಸದಲ್ಲಿದ್ದಾರೆ ಅಂತ. ಈಗ ತುಂಬ ಜನ ಬಿಟ್ಟು ಕೂಡ ಬರ್ತಾ ಇದ್ದಾರಲ್ವಾ, ಒಂದು ಪ್ಯಾರಲಲ್ ಆಗೂ ಬರ್ತಾ ಇದ್ದಾರೆ, ಮತ್ತು ಇದನ್ನೇ ಪ್ರೊಫೆಷನಾಗಿ ತೊಗೋಬೇಕು ಅಂತ ಕೂಡ ಆ ಕೆಪಾಸಿಟಿ ಇದ್ದವರು ಬರ್ತಾ ಇದ್ದಾರೆ. ತಪ್ಪು, ಅದು ಬರಬಾರ್ದು. ಅವರು ಏನಿದ್ರು ಈಗಿನ ಟ್ರೆಂಡ್ ಹೆಂಗೆ ಬೆಳೆದ್ಬಿಟ್ಟಿದೆ ಅಂದರೆ, ದಿಸ್ ಇಸ್ ಓನ್ಲಿ ಎ ವೀಕೆಂಡ್ ಕಾನ್ಸರ್ಟ್. ಶುಕ್ರವಾರ ಶನಿವಾರ ಭಾನುವಾರ ಕಾನ್ಸರ್ಟ್ ಮಾಡಿ, ಎಲ್ಲಿ ಬೇಕನ್ನ ಮಾಡಿ. ಅಕಸ್ಮಾತ್ ಇನ್ನೊಂದು ಎಕ್ಸ್ಟ್ರಾ ಮಂಡೇ ಬಂತ ನಿಮ್ಮ ಬಾಸಿಗೆ ರಿಕ್ವೆಸ್ಟ್ ಮಾಡಿ ರಜೆ ತಗೊಂಡು ಮಾಡಿ. ಕೆಲಸ ಬಿಟ್ಟರೆ ಕೋವಿಡ್ ಬಂತು. ನಾನು ನೀವು ನಂಬಲ್ಲ, 15 ಲಕ್ಷ ರೂಪಾಯಿ ಮೊಬೈಲೈಸ್ ಮಾಡಿದ್ದೀನಿ ಕೋವಿಡಲ್ಲಿ. ಎಲ್ಲರನ್ನು ಕಾಡಿಬೇಡಿ, 15 ಲಕ್ಷ. ಯಾತಕ್ಕೆ? ಎಲ್ಲ 1 ಲಕ್ಷ 1.5 ಲಕ್ಷ ದುಡಿತಾ ಇದ್ರು ಪ್ರೊಫೆಷನಲ್ ಆರ್ಟಿಸ್ಟು, ಮ್ಯೂಸಿಷಿಯನ್ಸು. ಓಕೆ. ಹಾಂ. ಒಂದು 3 ಜನ ನಾನೇ ನೋಡಿದ್ದೀನಿ, ನನ್ನ ಜೊತೆ ನುಡಿಸಿದವರು ಇಟ್ಟಿಗೆ ಫ್ಯಾಕ್ಟ್ರಿಲಿ ಮಣ್ಣು ಹೊರ್ತಾ ಇದ್ರು. 1 ಲಕ್ಷ ದುಡಿತಾ ಇದ್ದ ಅವನು, ಸ್ಟುಡಿಯೋ, ರೆಕಾರ್ಡಿಂಗು, ಕಚೇರಿ. ಏನೇ ಈ ಥರ ಆಗ್ಬಿಟ್ಟಿದೆ. ನಾನು ಸುಮಾರು ಒಂದು 7-8 ಗ್ರೂಪಲ್ಲಿ ಈ ಥರ ಇಂಟ್ರೆಸ್ಟೆಡ್, ಪ್ಲೀಸ್ ಕಾಂಟ್ಯಾಕ್ಟ್ ಮೀ, ಐ ವಾಂಟೆಡ್ ಹೆಲ್ಪ್ ಫೈನಾನ್ಷಿಯಲಿ ಅಂತ ಹಾಕಿದೆ. ಒಂದು 300 ಜನದ್ದು 400 ಜನದ ನೇಮ್ ಬಂತು. ನಾನು 400 ಜನಕ್ಕೂ ಫೋನ್ ಮಾಡಿದ್ದೀನಿ, ಯಾಕೆ ನಿಮ್ಗೆ ಏನು ತೊಂದರೆ ಆಯಿತು, ಯಾಕೆ ಹಿಂಗಾಯಿತು? 300 ಜನಕ್ಕೆ 5,000. ಓಕೆ. ಕೋವಿಡಲ್ಲಿ 3 ಸಲ ಮಾಡಿದ್ದೀನಿ. ರಾಮಮೂರ್ತಿಯವರು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಗೊತ್ತಾ? ಆ ಟೈಮಲ್ಲಿ ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಸ್ಟೂಡೆಂಟ್ಸು 30 ಫುಡ್ ಕಿಟ್ ಕೊಟ್ಟರು, 3,000 ಫುಡ್ ಕಿಟ್ಟು. 1 kg ಬೆಲ್ಲ, 1 kg ಎಣ್ಣೆ, 5 kg ಅಕ್ಕಿ, ಆ ಥರದ್ದೊಂದು ಫುಡ್ ಕಿಟ್ಟು ನಮ್ಮ ಮನೆಯಲ್ಲಿ 20-30 ಜೋಡಿಸಿಟ್ಬಿಟ್ಟಿದ್ದೆ. ಫಸ್ಟ್ ಏಟ್ ಬಿದ್ದಿದ್ದು ಯಾರಿಗೆ? ನಾಗೇಶ್ವರ ನುಡಿಸೋರಿಗೆ. ಮದುವೆಗಳು ನಿಂತೋಯ್ತು, ಯಾವ ಫಂಕ್ಷನ್ ಇಲ್ಲ. ನೀವು ದೇವ್ರ ಹೆಸರು ಹೇಳಿದ್ರ, ಊಟ ಬೇಕು ಅಂತ ಕೇಳಿದ್ರು, ಅವತ್ತು ಬದುಕಬೇಕು ಅಂತ ನೋಡಿದ್ರು. ಏನು ನೋಡಿದ್ರಿ ನೀವು? ಎಂತೆಂಥ ಮಲ್ಟಿ ಮಿಲಿಯನೇರ್ಸೇ ಔಷಧಿ ಕೊಡಿ, ಊಟ ಕೊಡಿ ಅಂದರು ಕೋವಿಡಲ್ಲಿ. ನೀವು ಏನಾಗಿದ್ದೀರಿ ಅಂತ ಯಾರೂ ಕೇಳಲೇ ಇಲ್ಲ. ಯಾಕೆಂದರೆ ಒಬ್ರನ್ನೊಬ್ರು ನೋಡೋಂಗಿಲ್ಲ, ಒಬ್ರಿಗೊಬ್ರು ಸೆಕೆಂಡ್ ಹೊಡೆಯೋಂಗಿಲ್ಲ, ಹಗ್ ಮಾಡೋಂಗಿಲ್ಲ, ಅಂಥ ಕೆಟ್ಟು ಪರಿಸ್ಥಿತಿ. ಸೊ ಆವಾಗ ನಾನೇನು ಮಾಡಿದೆ, 5,000 ಕೊಟ್ಟೆ ಸುಮಾರು ಜನಕ್ಕೆ. ಐ ಆಮ್ ಎನ್ ಆರ್ಟಿಸ್ಟ್ ಆ್ಯಂಡ್ ಎನ್ ಆರ್ಗನೈಸರ್. ನನಗೆ 2 ಮುಖನೂ ಗೊತ್ತು, ಎಲ್ಲರಿಗೂ ಗೊತ್ತಿಲ್ಲ ಇದು. ಮೇಜರಾಗಿ ಆರ್ಟಿಸ್ಟ್ಗೇನು, ನಾವು ಬಂದಾಗ ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ಕೈ ತುಂಬ ದುಡ್ಡು ಕೊಡಬೇಕು, ನಮ್ಮ ಬಗ್ಗೆ ಹೊಗಳಬೇಕು, ಇಷ್ಟೇ ಇರುತ್ತೆ ಹೊರತು ಅದರ್ ಫೇಸ್ ಗೊತ್ತೇ ಇರಲ್ವಲ್ಲ ಅವ್ರಿಗೆ. ಈಗ ನನಗೆ ಸುಮಾರು ಜನ ಮಡ್ರಾಸು, ನಾರ್ತ್ ಇಂಡಿಯಾಯಿಂದ ಎಲ್ಲ ಫೋನ್ಗಳು ಬರುತ್ತೆ. ಸರ್, ನಿಮ್ಮದು ವಂಶಿ ಅಕಾಡೆಮಿ ಈಸ್ ಎ ವೆರಿ ಬಿಗ್ ಇನ್ಸ್ಟಿಟ್ಯೂಷನ್, ತುಂಬ ನೀವು ಎಲ್ರಿಗೂ ಆಪರ್ಚುನಿಟಿ ಕೊಡ್ತೀರಾ. ನಾನು ಕರ್ನಾಟಕ ಫಸ್ಟ್ ನನ್ನ ಉದ್ದೇಶ. ನಾನು ಆಲ್ವೇಸ್ ವಂಶಿನಲ್ಲಿ ಕೊಡೋದೆಲ್ಲ ಕರ್ನಾಟಕ ಆರ್ಟಿಸ್ಟ್. ಹುಡುಕಿ ಕರ್ಕೊಂಬಂದು ಕೊಡ್ತೀನಿ. ಈ ಸ್ವಲ್ಪ ಗೊತ್ತಿರೋ 50 ಮಾರ್ಕ್ಸ್ ಬಂದಿದ್ರು ಕಚೇರಿ ಕೊಡ್ತೀನಿ. ಅವನೇನಾದ್ರು ಮಿಸ್ಟೇಕ್ ಮಾಡಿದ್ರೆ, ನೋಡಪ್ಪ ಇದು ಮಿಸ್ಟೇಕು, ನೆಕ್ಸ್ಟ್ 2 years ಯು ಹ್ಯಾವ್ ಟು ಇಂಪ್ರೂವ್ ಅಂತ ಹೇಳಿ ಕಳಿಸ್ತೀನಿ. ಬೈಯಲ್ಲ, ಕರೆಕ್ಟ್ ಮಾಡ್ಕೊಂಡು ಐ ವಾಂಟ್ ದಟ್ ಪರ್ಸನ್ ಟು ಬಿ ಎ ಗುಡ್ ಆರ್ಟಿಸ್ಟ್ ಫ್ಯೂಚರ್. ದಟ್ ಈಸ್ ಮೈ ವ್ಯೂ. ಸೊ ನನಗೆ ಫೋನ್ ಮಾಡ್ತಾರೆ, ಸರ್ ಹಂಗೆ ಆಯ್ತಪ್ಪ, ವಾಟ್ ಯು ವಾಂಟ್ ಅಂತ ಕೇಳ್ತೀನಿ. ಆರ್ ಯು ಫ್ರಮ್ ಚೆನ್ನೈಯ ಅಂತ ಕೇಳ್ತೀನಿ, ಇಲ್ಲ ಪಾಲ್ಘಾಟ ಏನೋ ಒಂದು ಎಸ್ ಸರ್. ಸರ್ ನೋಡಪ್ಪ, ನೀವೊಂದು ಕೆಲಸ ಮಾಡು,
ನಿನಗೆ ಒಂದು ಪ್ರೋಗ್ರಾಮ್ ಕೊಡ್ತೀನಿ, ನನಗೋ ಇಲ್ಲ ನಮ್ಮ ಆರ್ಟಿಸ್ಟ್ಗೋ ಕರ್ನಾಟಕದವ್ರಿಗೆ ಒಂದು ಕಾನ್ಸರ್ಟ್ ನೀನು ಕೇರಳದಲ್ಲೋ ತಮಿಳ್ನಾಡು ಮಾಡ್ತೀಯಾ, ಸರ್ ಐ ಡೋಂಟ್ ಹ್ಯಾವ್ ಕಾಂಟ್, ದೆನ್ ಬಿಲ್ಡ್ ದ ಕಾಂಟ್ಯಾಕ್ಟ್ ಫಾರ್ ನೆಕ್ಸ್ಟ್ 2 years, ದೆನ್ ಕಾಲ್ ಮಿ, ಯು ಕಮ್ ಆ್ಯಂಡ್ ಪರ್ಫಾರ್ಮ್ ಇಯರ್, ನಾನು ಇನ್ನೂ 3 ಆರ್ಗನೈಸೇಷನ್ ನಿಂದು ಅರೇಂಜ್ ಮಾಡ್ತೀನಿ. ಯು ಟ್ರೈ ಟು ಗೆಟ್ ಅವರ್ ಆರ್ಟಿಸ್ಟ್ ಆಲ್ಸೋ ಅಪರ್ಚುನಿಟಿ ಇನ್ ಯುವರ್ ಸ್ಟೇಟ್ಸ್. ಬಾರ್ಟರ್ ಸಿಸ್ಟಮ್ ಇದು ಮಾಡಬೇಕು. ಈಗ ಹೋಗ್ತಿರೋದು ಹಂಗೆ, ಬಾರ್ಟರ್ ಸಿಸ್ಟಮಲ್ಲೇ ಹೋಗ್ತಾ ಇರೋದು. ಸೊ ಅದರಿಂದ ನಾವು ನೀವು ಹೇಳ್ದಾಗೆ ಇದರೊಳಗೆ ಯಾವುದೇ ಪ್ರಿಜುಡಿಸ್ ಇಟ್ಕೋಬಾರ್ದು. ನಾವು ಏನು ಮ್ಯೂಸಿಕ್ನ ನೋಡಬೇಕು, ಮ್ಯೂಸಿಕ್ಗೆ ಅದು ಏನಿದೆಯೋ ನಾನು ಹೇಳೋದು ಆ್ಯಸ್ ಇಟ್ ಈಸ್ ಒರಿಜಿನಲ್ ಫಾರ್ಮ್ ಏನಿದೆಯೋ ಅದನ್ನು ಪ್ರೆಸೆಂಟ್ ಮಾಡಬೇಕು. ನೀವು ಆಲ್ಟ್ರ್ ಮಾಡಿ, ನಿಮ್ಗೆ ಹಕ್ಕಿಲ್ಲ ಆಲ್ಟ್ರ್ ಮಾಡೋಕ್ಕೆ. ಈಗ ಮೊನ್ನೆ ಒಂದು ವಿಡಿಯೋ ಹರಿದಾಡ್ತೀನಿ, ನಿಮಗೆ ಕಳಿಸ್ತೀನಿ ಆಮೇಲೆ. ಎಂದರೋ ಮಹಾನುಭಾವಲು ಅಂದರಿಗೆ ವಂದಂ, ಕೇಳಿದ್ದೀರಲ್ವಾ? ಎಷ್ಟು ಬ್ಯೂಟಿಫುಲ್ ಸಾಂಗ್. ತ್ಯಾಗರಾಜರು ನನಗಿಂತ ದೊಡ್ಡ ಮಹಾನುಭಾವರು ಅಂದರೆ ನಾನು ಹೇಳಿದ್ನಲ್ಲ ಸಂಗೀತ ಸತ್ಸಂಗ ಅಂತ, ಅದರೊಳಗೆ ಕೊನೆಯಲ್ಲಿ ಹಾಕಿರೋದೇನೆ 10 ಕಮ್ಯಾಂಡ್ಮೆಂಟ್ಸ್ ಅಂತ ಮಾಡಿದ್ದೀನಿ. ವೈ ಐ ಆಮ್ ಡೂಯಿಂಗ್ ಸಂಗೀತ ಸತ್ಸಂಗ. ಒಂದ್ಸಲ ನೀವು ಎಲ್ಲರೂ ಅರೇಂಜ್ ಮಾಡಿ ಪಾಡ್ಕಾಸ್ಟ್ ಮಾಡಿ ನನ್ನ ಜನನ ಕರ್ಕೊಂಬಂದು ಅದನ್ನು ಮಾಡಿ ನೀವು ರಿಲೇ ಮಾಡಿ. ಅದರಲ್ಲಿ 10 ಕಮ್ಯಾಂಡ್ಸ್ ಏನು? ಇಟ್ ಇನ್ಕ್ರೀಸಸ್ ಯುವರ್ ಪರ್ಸ್ನಾಲಿಟಿ, ಇಟ್ ಇನ್ಕ್ರೀಸಸ್ ಯುವರ್ ಫೋಕಸ್, ಯು ವಿಲ್ ಬಿ ಗುಡ್ ಇನ್ ಯುವರ್ ಸ್ಟಡೀಸ್, ಯು ವಿಲ್ ಬಿ ಗುಡ್ ಸಿಟಿಸನ್ ಆಫ್ ದ ಕಂಟ್ರಿ. ಈ ಥರ 10 ಕಮ್ಯಾಂಡ್ಮೆಂಟ್ಸ್ ಮಾಡಿದ್ದೀನಿ. ನಾವು ಯಾಕೆ ಕರ್ನಾಟಕ ಸಂಗೀತ ಕಲಿಬೇಕು ಅಂದರೆ ಇದೆಲ್ಲ ಉಪಯೋಗ ಇದೆ. ಆಮೇಲೆ ಯು ಸ್ಪೀಕ್ ಬೆಟರ್, ಇನ್ ಎ ಬೆಟರ್ ವೇ ಯು ಸ್ಪೀಕ್ ಟು ಪಬ್ಲಿಕ್. ಆಮೇಲೆ ಬಾಂಧವ್ಯ ಬೆಳೆಸ್ಕೊಳ್ತೀರಾ, ಗುರು ಹಿರಿಯರಲ್ಲಿ ಭಕ್ತಿ ಬರುತ್ತೆ. ನಾವು ಫಸ್ಟ್ ಅದೇ ಅಲ್ವ, ಇವಾಗ ನಮ್ಮ ಸ್ಟೂಡೆಂಟ್ಸ್ ನಮಸ್ಕಾರ ಯಾಕೆ ಮಾಡ್ತಾರೆ? ನಮಸ್ಕಾರ ಮಾಡ್ತಾರೆ. ಈಗ ಮೊನ್ನೆ ಗುರು ಪೂರ್ಣಿಮೆಗೆ ನಂದು 50 ಸ್ಟೂಡೆಂಟ್ಸೂ ಎಲ್ಲ ಇಮೋಜಿಸ್ ಹಾಕಿ ನಮಸ್ಕಾರ ಮಾಡಿದ್ರು. ಎಲ್ಲ ಪಾಪ ಅವ್ರ ಭಕ್ತಿನ ತಪ್ಪೇನಿಲ್ಲ, ಅವ್ರ ಮನೆಗೆ ಬರಬೇಕು ಅಂತಿಲ್ಲ. ಕೆಲವರು ಆನ್ಲೈನ್ ಕಲಿತಾರೆ ಯಾವುದೋ ದೇಶದಿಂದ, ಅವ್ರ ಭಕ್ತಿ. ನಾನೊಂದು ಹಾಕಿದೆ ಅವ್ರಿಗೆಲ್ಲ ಪರ್ಮನೆಂಟಾಗಿ, ನೋಡಪ್ಪ ನೀವು ನಮಸ್ಕಾರ ಮಾಡಿದ್ದೀರಾ, ಇದು ಇಂಪಾರ್ಟೆಂಟ್ ಅಲ್ಲ, ನಿನಗೆ 2 ತಿಂಗಳಿಂದ ಹೇಳ್ಕೊಟ್ಟಿದ್ದು ಪಾಠ ಇನ್ನೂ ಒಪ್ಸಿಲ್ಲ, ಬರೀ ತಪ್ಪು ನುಡಿಸ್ತೀಯ, ಎಲ್ಲ ತಪ್ಪು ಹಾಡ್ತೀಯ. ಸೊ ಯು ಫಸ್ಟ್ ಹ್ಯಾವ್, ನಾನು ಒಂದೇ 3 ವರ್ಡು, ಯು ಹ್ಯಾವ್ ಡೆಡಿಕೇಶನ್, ಭಕ್ತಿ ಆ್ಯಂಡ್ ಲವ್ ಟುವರ್ಡ್ಸ್ ದ ಫ್ಯಾಕಲ್ಟಿ ವಿಚ್ ಯು ಆರ್ ಲರ್ನಿಂಗ್. ಸೊ ಇವಾಗ ಸಂಗೀತಕ್ಕೆ ಬಂದಿದ್ದೀರಾ, ಸಂಗೀತದ ಮೇಲೆ ಭಕ್ತಿ, ಪ್ರೀತಿ, ಭಯ ಎಲ್ಲ ಇಟ್ಕೊಂಡು ಕಲೀರಿ. ನೀವು ಅದನ್ನು ರೀಪ್ರೊಡ್ಯೂಸ್ ಮಾಡಬೇಕು. ಆಫ್ ಲೇಟ್ ಹೊಸದಾಗಿ ಶುರುವಾಗಿದೆ. ಮುಂಚೆ ಎಲ್ಲ ಸರ್ ನಾನು ಬರೋಲ್ಲ ಸರ್ ನಾಳೆ ಪಾಠಕ್ಕೆ ಏನು ಬಿಡ್ತಿದ್ವಿ, ಅದು ಸ್ವಲ್ಪ ಆಗಿರುತ್ತೆ ಅನಿಸುತ್ತೆ. ಈಗೇನು ಮಾಡ್ತಾರೆ, ಸರ್ ಐ ವಾಂಟ್ ಟು ಟೇಕ್ ಎ ಬ್ರೇಕ್. ಅದು ಪಾಠ ಬಿಡೋದೆ. ದ ಮೆಥಡ್ ಆಫ್ ಪ್ರೆಸೆಂಟಿಂಗ್ ಈಸ್ ಐ ವಾಂಟ್ ಟು ಟೇಕ್. ನಾನು ಹೇಳ್ತೀನಿ ನೋ ಬ್ರೇಕ್. ಇದು ಲೈಫ್ ಟೈಮು. ನೀನು ಕಲಿಯೋಕ್ಕೆ ಶುರು ಮಾಡಿದ್ಮೇಲೆ ಬಿಫೋರ್ ಕಮಿಂಗ್, ನೀನು 9ನೇ ಕ್ಲಾಸಲ್ಲೇನಪ್ಪ, ಇನ್ನು 2 ವರ್ಷ ಆದಮೇಲೆ PUC ಬರ್ತೀಯ. ಅವ್ರ ಅಪ್ಪ ಅಮ್ಮ ಬಂದು, ಈಗ ಮಕ್ಳಿಗೆ ಭಯ ಇರಲ್ಲ, ಅಪ್ಪ ಅಮ್ಮಂಗೆ ಭಯ. ಆ ಮಕ್ಳಿಗೆ ಹೆದರಿಸಿಟ್ಬಿಡ್ತಾರೆ. ಅವನಿಗೆ ಬಂದು PUC ನೀನು 95 ತಗೋಬೇಕು ಅಂತೆಲ್ಲ ಭಯ ಪಡಿಸ್ಬಿಟ್ಟಿರ್ತಾರೆ. ಸೊ ಅವನು ಪಾಪ ಭಯಕ್ಕೆ ಓದಾಡ್ತಾನೆ. ಅವ್ರು ಬಂದರು, ನಾನು ಹೇಳಿದೆ ನೀವು ಪಾಠಕ್ಕೆ ಸೇರ್ಸೋಕ್ಕೆ ಮುಂಚೆ PUCಗೆ ನಿಮ್ಮ ಹುಡುಗ ಬರ್ತಾನೆ ಅಂತ ಗೊತ್ತಾನೆ, ಅದಕ್ಕೆ ಕೇರ್ ತೊಗೊಂಡು ನೀವು ಪಾಠಕ್ಕೆ ಸೇರಿಸಿ. 2 ವರ್ಷ ನೀವು ಕಲಿಸಿದ್ರಿ, ನಿಮಗೆ ಫೀಸ್ ಹೋಯ್ತು, ಅವನು ಕಷ್ಟಪಟ್ಟು ಕಲಿತಾ ಇನ್ನು 1 ವರ್ಷಕ್ಕೆ ಮತ್ತೆ ಸ್ಕ್ರ್ಯಾಚ್ 1ಇಂದ ಶುರು ಮಾಡಬೇಕು, ಅವನಿಗೆಲ್ಲ ಮರ್ತೋಗಿರ್ತಾನೆ. ಸೊ ಈ ಥರ ಮಾಡಬೇಡಿ. ಸೊ ಅದನ್ನು ನೀವು ಅದನ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ, ಯು ಹ್ಯಾವ್ ಟು ರೀಪ್ರೊಡ್ಯೂಸ್ ದ ಲೆಸನ್ ಪ್ರಾಪರ್ಲಿ. ಇದು ನಮ್ಮ ಆಶೀರ್ವಾದ ಅಂತ ಗುರು ಪೌರ್ಣಿಮೆ ದಿನ. ಇದ್ರ ಮಧ್ಯದಲ್ಲಿ ನಿಮಗೆ ಫಾರ್ಮಿಂಗ್ ಹೆಂಗಾಯ್ತು? ಅದ್ರ ಜೊತೆಗೆ ಫಾರ್ಮಿಂಗು ನೀವು ನೆಲಮಂಗಲ ಹತ್ರ ಒಂದು ತಗೊಂಡಿದ್ದೀರಲ್ಲ, ಆಮೇಲೆ ಇಲ್ಲಿ ಮನೇಲೆ ಕೂತ್ಕೊಂಡು ರಿಮೋಟ್ ಅಲ್ಲಿ ನೀರು ಹಾಕೋದು, ಡ್ರಿಪ್ ಇರಿಗೇಷನ್, ಆಟೋಮೇಷನ್, ಹೆಂಗದು? ಈಗ ನಂದೇನು ಅಂದರೆ, ನಾನು ಇಂಥ ಸಬ್ಜೆಕ್ಟ್ ಅಂತಿಲ್ಲ, ನಾನು ತುಂಬ ಇದು ನನಗೆ ಬಂದಿದ್ದು ಬ್ಲೆಸ್ಸಿಂಗ್ ಆಯಿತು. ಯಾವುದೇಳಿ, ಇದು ಸ್ಮಾರ್ಟ್ ಟಿವಿ. ನನಗೆ ಏನು ಸಬ್ಜೆಕ್ಟ್ ಬೇಕೋ ನಾನು ಅಲ್ಲಿ ನೋಡ್ತೀನಿ. ಏನಾಯಿತು, ನಮ್ಮದು ಮೊದಲಿಂದನೂ ಫಾರ್ಮರ್ಸೇ. ನಮ್ಮ ತುಂಬ ಚಿಕ್ಕಮಗಳೂರಲ್ಲಿ ಬೇಕಾದಷ್ಟು ಜಮೀನಿತ್ತು. ನಾವು ಶೃಂಗೇರಿ ಶಂಕರ ಮಠಕ್ಕೆ 1.5 ಎಕರೆ ಜಮೀನು ದಾನ ಮಾಡಿದ್ವಿ. ಚಂದ್ರಶೇಖರ್ ಭಾರತಿಗಳಿದ್ದಾಗ ಅವ್ರನ್ನ ಮನೆಗೆ ಕರೆದು ಅವರಿಗೆ ದಾನಪತ್ರ ಎಲ್ಲ, ನಮ್ಮ ತಾತ ಅವ್ರ ಮಂಜಯ್ಯ ನಾಡಿಗಂತ ದಾನಪತ್ರ ಎಲ್ಲ ಕೊಟ್ಟು, ನಮ್ಮ ತಾತನೇ ಬೆಂಗಳೂರಲ್ಲಿ ಮನೆಗೆ 1970s ಮನೆಗೆ ಹೋಗಿ ಬಸ್ಸಲ್ಲಿ ಓಡಾಡಿ 85,000 ರೂಪಾಯಿ ಕಲೆಕ್ಷನ್ ಮಾಡಿಕೊಟ್ಟಿದ್ದಾರೆ. 50 ವರ್ಷದಿಂದ 85,000ಕ್ಕೆ ಇವತ್ತು ಏನು ಬೆಲೆ? ಅವತ್ತು 96 ಪೈಸೆ ಇತ್ತು 1 ರೂಪಾಯಿಗೆ. ಇವತ್ತು 8 ಪೈಸೆನೋ 9 ಪೈಸೆ ಇರ್ಬೋದು. ಮಾಡಿ ಅಲ್ಲಿ ನಿಂತ್ಕೊಂಡು ಕಟ್ಟಿಸಿ ಎಲ್ಲ ಅದನ್ನು ಮಾಡಿ ಬಿಲ್ಡಿಂಗ್ ಎಲ್ಲ ಮಾಡಿದ್ದಾರೆ. ಸೊ ಅವಾಗಿಂದ ಅವರು, ನಮ್ಮ ತಾತ ಫೇಮಸ್ ಇನ್ ಇದು ಆಲೆಮನೆ ಇತ್ತು ನಮ್ಮದು. ಎಲ್ಲ ನೆಲಮಂಗಲದಲ್ಲೇ ಅಲ್ಲೆಲ್ಲ ಚಿಕ್ಕಮಗಳೂರಲ್ಲಿ. ಅವರು ನಮಗೊಂದು 70-80 ಎಕರೆ ಜಮೀನಿತ್ತು. ತುಂಬ ದೊಡ್ಡ, ನಮ್ಮ ತಾತಾಗೆ ಲ್ಯಾಂಡ್ ಲಾರ್ಡ್ ಅಂತಲೇ ಲೆಟ್ರ್ ಬರುತ್ತೆ, ಪೋಸ್ಟ್ ಕಾರ್ಡ್ ಬರೋದು.
ನಮ್ಮ ಮನೆ ತುಂಬ ದೊಡ್ಡ ಮನೆಯಲ್ಲಿ ಈಗಲೂ ಇದೆ, ಹಳೆ ಮನೆ. 2 ದೊಡ್ಡ ಹಾಲಿತ್ತು. ಅಲ್ಲಿ 15 ಜನ ಕ್ರಿಕೆಟ್ ಆಡ್ತಾಯಿದ್ವಿ ನಾವು ಆ ಹಾಲಲ್ಲಿ. ಅಷ್ಟು ದೊಡ್ಡ ಹಾಲು, 20 ರೂಮ್ ಇತ್ತು, 20 ಹಸು ಇತ್ತು. 20 ಹಸು ಹಾಲನ್ನ ನಮ್ಮ ಅಜ್ಜ ಅಜ್ಜಿ ಕರೆಯೋರು. ಮೂಕಾಂಬಿಕೆ ಅಂತ ನಮ್ಮ ಅಜ್ಜಿಯವ್ರ ಹೆಸರು, ನಮ್ಮ ತಾತ ಮಂಜಯ್ಯ ನಾಡಿಗ್ ಅಂತ. ಹಾಲು ಕರೆದು 3 ಹಸು ಹಾಲನ್ನ ನಮ್ಮ ಮನೆಗೆ ಇಟ್ಕೊಳ್ಳೋರು. ಇನ್ನು 17 ಹಸು ಹಾಲನ್ನ ಮುಂದ್ಗಡೆ ವರಾಂಡದಲ್ಲಿ ಬಕೆಟಲ್ಲಿ ಹಾಕಿ ಇಟ್ಬಿಡೋರು. ಯಾರು ಬೇಕಾದ್ರೂ ಬೀದಿಲಿ ಹೋಗೋರು ಬಂದು ಬಗ್ಗಿಸ್ಕೊಂಡು ಹೋಗೋರು. ಸೊ ಯಾವತ್ತೂ ಮಾರಬಾರ್ದು ಹಾಲನ್ನ ಅಂತ ಹೇಳಿ ಅವ್ರದ್ದೊಂದು ಕಾನ್ಸೆಪ್ಟ್. ಸೊ ಆ ಥರ ಮಾಡಿಕೊಂಡು ಅದನ್ನು ಬೆಳೆಸ್ಕೊಂಡು, ಆಮೇಲೆ ಅವರು ತರಕಾರಿ ಬೆಳೆಯೋದು ಇದರೊಳಗೆಲ್ಲ ತುಂಬ ಫೇಮಸ್. ಇದೆಲ್ಲ ನೋಡಿ ನಿಮಗೂ. ಆಮೇಲೆ ನಮ್ಮ ಅಂಕಲ್ಸ್ ಇಬ್ಬರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಟಾಪ್ ಅಫಿಷಿಯಲ್ಸ್ ಆಗಿದ್ರು. ಒಬ್ಬರು ಅಂಕಲ್ಲು DB ಚಂದ್ರೇಗೌಡರು ಇದ್ದಿರಲ್ಲ, ಅವ್ರ ಕ್ಲಾಸ್ಮೇಟು. ಓಕೆ, ಅಲ್ಲಿಯವರು. ಹಾಂ, DB ಚಂದ್ರೇಗೌಡರು ಮನೇಲಿ ಯಾವುದೇ ಮದುವೆ ಆದ್ರೂ ನಮ್ಮ ತಾಯಿದೇ ಕಚೇರಿ ಮದುವೆಗೆ. ಓಕೆ, ಹಾಗೆ ಈವನ್ ಅವರು ಇರೋವರೆಗೂ ಚಂದ್ರೇಗೌಡರು, ನಾನೆಲ್ಲರೂ ಕಚೇರಿ ಮಾಡಿದರೆ ಅಲ್ಲಿ ಬಂದರೆ ಅವರು ಗೆಸ್ಟಾಗಿ ಕಚೇರಿ ಕೊಡೋರು. ಅವ್ರು ಬಂದ್ಕೊಳ್ಳಿ ನಾನು ನಿಲ್ಲಿಸ್ತಿದ್ದೆ, ಇಲ್ಲ ನುಡ್ಸಯ್ಯ ಇನ್ನು ಅರ್ಧ ಗಂಟೆ ಅನ್ನೋರು ಚಂದ್ರೇಗೌಡರು. ಅಂದರೆ ಅಷ್ಟು ಲವ್ ಅವ್ರಿಗೆ ಮ್ಯೂಸಿಕ್ಗೆ. ಸೊ ಆ ಥರ ಅದು ನಮ್ಮ ಮೊದಲಿಂದ ಫಾರ್ಮಿಂಗ್ ಇತ್ತು. ಆ ಬ್ಯಾಚ್ ಎಲ್ಲ ಹಾಗೆ ಅಲ್ವಾ? SMKನೂ ಅಷ್ಟೇ, ಪ್ರತಿ ವರ್ಷನೂ ರಾಮ್ ಸೇವಾ ಮಂಡಳಿಗೆ ಬರೋರು. ಸೊ ಅದು ನಮಗೆ ಆ ಫಾರ್ಮಿಂಗ್ದು ಬ್ಲಡ್ಡಲ್ಲಿದೆ. ಹಾಗಾಗಿ ನೀವು ಇಲ್ಲಿ ಹಾಗಾಗಿ ನಾನು ಇದು ಮಾಡಲೇಬೇಕು ಅಂತ. ಆಮೇಲೆ ನನಗೇನು ಗೊತ್ತಾ, ಎಲ್ಲರೂ ಜಾಗನ ಸೈಟ್ ಮಾಡಿ ಮಾರಿಬಿಟ್ರೆ ಬೆಳೆ ಬೆರೆಯೋರು ಯಾರು? ಬೆಳೆ ಯಾರೋ ಬೆಂಗಳೂರಿನವ್ರಿಗೆ ಊಟ ಕೊಡೋರು ಯಾರು? ಫಾರ್ಮರ್ಸ್ ಕೊಡಬೇಕು. ನಾನು ಕೊಡೋದು ಬೆಂಗಳೂರಿಗೆ ಅಂತ ಹೇಳ್ತಿಲ್ಲ ನಾನು. ಐ ಆಮ್ ಒನ್ ಅಮಾಂಗ್ ದಿ ಫಾರ್ಮರ್. ಆಮೇಲೆ ನಾನು ಪ್ರತಿ ವರ್ಷ ಈ ಕೃಷಿ ಮೇಳಗಳು ಅಂತಾಗುತ್ತೆ, GKVK ಆಗುತ್ತೆ, ಹೆಸರುಘಟ್ಟದಲ್ಲಾಗತ್ತೆ, ಎಷ್ಟೋ ಸಲ ಶಿವಮೊಗ್ಗ, ಮಹಾರಾಷ್ಟ್ರದಲ್ಲಿ ಕನ್ನೇರಿ. ಇದೆಲ್ಲ ನೋಡಿ ಎಕ್ಸ್ಪೋಸ್ ಆಗಿ ಇನ್ಸ್ಪೈರ್ ಆಗಿ ತಗೊಂಡು, ಆಮೇಲೆ ಅದರೊಳಗೆಲ್ಲ ನಾನು ಲೇಟೆಸ್ಟ್ ಟೆಕ್ನಾಲಜೀಸ್ನ ನೋಡ್ತೀನಿ, ಅದನ್ನು ಅಡಾಪ್ಟ್ ಮಾಡ್ತೀನಿ. ಈಗ ಮೆಷಿನರೀಸ್ ಇಟ್ಕೊಳ್ಳೋದು, ಆಮೇಲೆ ಇರಿಗೇಷನ್ ಆಟೋಮೆಟಿಕ್ ಹೆಂಗೆ ಮಾಡೋದು. ಸೊ ಈ ಥರ ಎಲ್ಲ ಮಾಡಿ ಪ್ರತಿಯೊಂದೂ ಹಾಗೆ ಮಾಡಿ ಕಲ್ತಿರೋದಷ್ಟೇ. ಸೊ ನಿಮಗೆ ಈ ಒಂದು ಇಂಟ್ರೆಸ್ಟ್ ನಿಮ್ಮ ಮನೆಯವ್ರಿಗೂ ಇದೆ? ಹೌದು ಹೌದು ಹೌದು. ನಮ್ಮ ಮನೆಯವ್ರಿಗೆ ಇಲ್ಲದೆ ಹೋಗಿದ್ರೆ ನಾನು ಇಲ್ಲಿ ಬಂದು ಇಷ್ಟು ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಹೌದಾ, ಆ ಥರ ತಗೊಳ್ತು ಅಂದ್ರೆ ನಾನು ಸುಮಾರು ಕಡೆ ನೋಡಿದ್ದೀನಿ. ನಿಮ್ಮ ವೈಫ್ ಆ ಕಂಪನಿ ಮಾಡ್ತಾರೆ, ಸುಮ್ಮನೆ ಬರೋದಿಲ್ಲ ಪಾಪ, ಹೋಲ್ ಹಾರ್ಟೆಡ್ ಆಗಿ ಬರ್ತಾರೆ, ಎಲ್ಲ ವಿಡಿಯೋ ಮಾಡ್ತಾರೆ. ಈವನ್ US ಬಂದಾಗಲೂ ಎಲ್ಲ ಕಚೇರಿ ಅವರೇ ವಿಡಿಯೋ ಮಾಡೋರು. ಸೊ ಆ ಥರ ನಂಗೆ ಸಪೋರ್ಟ್ ಎಲ್ಲ ಪಾಪ ಕಂಪ್ಲೀಟ್ ಇಲ್ದರೆ. ಈಗ ನಾನು ನುಡಿಸಿದ್ದೇ ಸಾಂಗ್ ಮನೇಲಿ ನುಡಿಸ್ತಾನೆ ಇರ್ತೀನಲ್ಲ 50 ವರ್ಷದಿಂದ, ಅವ್ರು ಕೇಳಿದ್ನೇ ಕೇಳ್ತೀರಲ್ಲ. ಸೊ ವಿ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಹರ್. ಶ್ರೀಲಕ್ಷ್ಮಿ ಮೈ ವೈಫ್ ತುಂಬ ಚೆನ್ನಾಗಿ ವೀಣೆ ನುಡಿಸ್ತಾರೆ. ಅವರು ಒಂದು 25-30 ಜನ ಪಾಠ ವೀಣೆ ಕಲಿತಾರೆ ಅವ್ರ ಹತ್ರ. ಸೊ ಅದು ವೆರಿ ಇಂಪಾರ್ಟೆಂಟ್. ನೀವು ಆನ್ಲೈನ್ ಸ್ಟೂಡೆಂಟ್ಸ್ನು ಇಟ್ಕೊಂಡಿದ್ದೀರಾ? ತುಂಬ ಜನ ಇದ್ದಾರೆ, ಒಂದು 30 ಜನ ಕಲಿತಾರೆ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಸ್ಟೇಟ್ಸಿಂದ. ಮತ್ತೆ ಸೀರಿಯಸ್ನೆಸ್ ಇದೆ? ಸೀರಿಯಸ್ ಇಲ್ಲ ಅಂದರೆ ಸೀರಿಯಸ್ ಮಾಡಿಸ್ತೀನಿ. ಓಕೆ. ಯಾಕೆಂದ್ರೆ ನನ್ನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಪಾಠ ನೋಡೋ ಹಂಗಿಲ್ಲ, ಪುಸ್ತಕ ತೆಗಿಯಂಗಿಲ್ಲ. ಪುಸ್ತಕ ತೆಗೆದ್ರೆ ಅವರು ನೋಡ್ತಾ ಇರ್ತಾರೆ. ಹೌದು, ಪಾಠ ಅಂತ ಅನ್ಬೇಕಾದ್ರೆ ತುಂಬಾ ಜನಕ್ಕೆ ಕನ್ನಡನೇ ಬರಲ್ಲ. ಯಾವ ಭಾಷೆಯಲ್ಲಿ ಬರುತ್ತೆ? ಯಾವ ಭಾಷೆಯಲ್ಲಿ? ಉರ್ದುಲಿ ಬೇಕು, ಹಿಂದಿನಲ್ಲಿ, ಎಲ್ಲ ಪಾಠ ಅವ್ರ ಕೈಲೇ ಬರೆಸ್ತೀನಿ ನಾನು, ನಾ ಬರೆಯಲ್ಲ. ಓಕೆ. ಚಿಕ್ಕ ಮಗು ಬಂದರೆ ಅವನು ಹೆಂಗಾನ ಬರೀಲಿ, ಹ್ಯಾಂಡ್ ರೈಟಿಂಗು ಅವನೇ ಬರೀಬೇಕು, ಅವ್ರ ಅಮ್ಮ ಬರ್ಕೊಡೋದು ಅವೆಲ್ಲ ಇಲ್ಲ. ಈಗ ಒಂದು 7-8 ತಿಂಗಳು ಆಗೋವರೆಗೂ ನಿಮಗೆ ಬರೀ ಲೆಟರ್ಸ್ ಗೊತ್ತಿದ್ರೆ ಸಾಕು, ಇಂಗ್ಲೀಷ್ ಲೆಟರು. ಸ ರಿ ಗ ಮ ಪ ದ ನಿ SR G M P D N ಅಲ್ವಾ? ಸರಿ, ಒಂದು ಲೆಟ್ರ್ ಬರೆದ್ರೆ ಸಾ, ಆರ್ ಬರೆದ್ರೆ ರೀ, ಆ ಸ್ವರಗಳು ಸೇರಿದ್ರೆ ತಾನೇ ಹಾಡಾಗೋದು. ಅದು ಬರೆಸ್ತೀನಿ, ಅದನ್ನು ಬರೋವರೆಗೂ ಹೇಳ್ಕೊಡ್ತೀನಿ, ಬಂದೇ ಬರುತ್ತೆ. ಆಮೇಲೆ ಏನು ಗೊತ್ತಾ, ಪಾಠ ಬರೆಯೋದ್ರಿಂದ ಅವರೇ ಬರೆದ್ರೆ 50% ಆನ್ ದಿ ಸ್ಪಾಟ್ ಮೆಮರೈಸ್ ಆಗ್ಬಿಡುತ್ತೆ. ನನ್ನ ಹತ್ರ ಎಲ್ಲ ಭಾಷೆಯವರು. ನೀವು ಯೋಗದ ಬಗ್ಗೆ ಹೇಳಿದ್ರಲ್ಲ, ನಾನು ನಾದ ಯೋಗ ಅಂತ ಒಂದು ಸಬ್ಜೆಕ್ಟಲ್ಲಿ ನನ್ನ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದೆ. ನಮ್ಮ ಮನೇಲಿ ಮೇಲ್ಗಡೆ ಯೋಗ ನಡೆಸ್ತಾ ಇದ್ದೆ. ನಮಗೊಬ್ಬರು ಟೀಚರ್ ಬಂದು ಹೇಳ್ಕೊಡೋರು, 20 ಜನ ಸ್ಟೂಡೆಂಟ್ಸ್ ಬರೋರು. ಸುಮ್ಮನೆ ಅವ್ರೇನೋ ಫೀಸ್ ಕೊಡೋರು, ಅದನ್ನ ಮೇಸ್ಟ್ರು ಕೊಡೋದು. ಬಟ್ ನಾನು ನಮ್ಮ ಮನೇಲಿ ಹಾಲಿತ್ತು ಮಾಡ್ತಾಯಿದ್ದೆ. ಅವಾಗ ಒಬ್ಬರು ಮುಸ್ಲಿಂ ಬಂದರು, ಲೇಡಿ. ಸರ್ ನಾನು ಯೋಗ ಕಲಿಬೋದು. ಯಾಕೆ ಕಲಿಬಾರ್ದು, ನೀವು ಹ್ಯೂಮನ್ ಬೀಯಿಂಗ್ ಅಲ್ವೇನ್ರಿ, ಕಲಿಬೋದು ಅಂದೆ. ಕಲೀರಿಂದೆ ಒಂದು 4-5 ತಿಂಗಳು ಕಲ್ತರು. ಇದಕ್ಕೆ ಎಕ್ಸೈಸ್ ಯಾರಿಗೆ ಬೇಡ? ಇನ್ನೊಂದಿದೆ, ಅನಧ್ಯಯನ ಅಂತಿದೆ, ನಿಮಗೆ ಗೊತ್ತಿರ್ಬೋದು. ಪೌರ್ಣಮೆ ಅಮಾವಾಸ್ಯೆಗೆ ಪಾಠ ಮಾಡಲ್ಲ, ತಿಂಗಳಿಗೆ 2 ಬರುತ್ತೆ, 2 ಕ್ಲಾಸ್ ಹೋಯ್ತಾ. ಸಪೋಸ್ ಇವತ್ತು ಶುಕ್ರವಾರ ಅಮಾವಾಸ್ಯೆ ಬಂತು, ಇನ್ನು 15 ಶನಿವಾರ ಪೌರ್ಣಿಮೆ ಬಂತು, ಅವ್ರಿಗೆ 2 ಕ್ಲಾಸ್ ಹೋಯ್ತಾ. ಮಾಡೋದು 8 ಕ್ಲಾಸ್ ನಾನು. ಪ್ರತಿ ತಿಂಗಳು 2 ಕ್ಲಾಸ್ ನಾನು ಯಾತಿಗೆ ಅವೆಲ್ಲ ಹಾಕೋದು ನಾವು? ನಾನೆಲ್ಲ ಟೆಸ್ಟ್ ಮಾಡಿದ್ದೀನಿ. ಅಮಾವಾಸ್ಯೆ ದಿವಸನೇ ಪಾಠ ಮಾಡಿದ್ದೀನಿ. ನಾನು ಶನಿವಾರ ಹುಟ್ಟಿರೋದು. ಓಕೆ, ಏನಾಗಿದೆ ನೀವು ನೋಡಿರ್ಬೋದು, ಸಾಂಗೀತ್ಯದಲ್ಲಿ ಮೀಟಿಂಗ್ಸ್ ಹಾಕಿದ್ರೆ ಮಂಗಳವಾರ ಆಗ್ತಾ ಇದ್ದೆ.
ಹೌದು, ರೀಕಲೆಕ್ಟ್ ಮಾಡಿ. ಸುಮಾರಲ್ಲ, ಆಲ್ವೇಸ್ ಮಂಗಳವಾರ. ಯಾಕೆ ಅಂದ್ರೆ ಮಂಗಳವಾರ ಯಾವುದೇ ಮದುವೆ ಮುಂಜಿ ಯಾವ್ದು ಫಂಕ್ಷನ್ ನಡೆಯಲ್ಲ, ನಮ್ಗೆಲ್ಲ ಕಚೇರಿ ಇರಲ್ಲ, ಆರ್ಟಿಸ್ಟ್ಗೆಲ್ಲ ಕಚೇರಿ ಇರಲ್ಲ. ಕಂಫರ್ಟಬಲ್ ನಮ್ದು ಅಂತಲ್ಲ, ಎಲ್ಲರಿಗೂ ನಿಮ್ಗೂ ಯಾವ್ದು ಫಂಕ್ಷನ್ ಇರಲ್ಲ. ಮತ್ತೆ ಇವರು ಅಷ್ಟೇ, ಶ್ರೀದೇವಿ ಉನ್ನಿ. ಆಮೇಲೆ ಮಧ್ಯಾಹ್ನ 2ರಿಂದ 4 ಯಾರು ಎಲ್ಲ ಅಲ್ಲಿ ಇಲ್ಲಿ ರೆಸ್ಟ್ ಮಾಡಕ್ ಹೋಗ್ತಾರೆ. ಸೊ ಬೆಸ್ಟ್ ಮೀಟಿಂಗ್ ಆಗ್ತಾ ಇದ್ವಿ. ಸೊ ನಾವು ಆ ಥರ ಪ್ರತಿಯೊಂದು ಮೈನಸ್ ಮಾಡ್ತಾ ಹೋದರೆ 104 ಕ್ಲಾಸ್ ನಡೆಯುತ್ತೆ ಅವ್ರಿಗೆ ವರ್ಷಕ್ಕೆ. 104 24 ಕ್ಲಾಸ್ ಹೋಯಿತು. ಆಮೇಲೆ ಅವ್ರ ಪರ್ಸನಲ್ ಡೇಸಲ್ಲಿ 20 ಕ್ಲಾಸ್ ಚಕ್ಕರ್ ಹೊಡಿತಾರೆ. ಪ್ರಯೋಜನ ಏನಾಯ್ತು? ಸೊ ಅದರಿಂದ ಅವೆಲ್ಲ ನಾವು ಫಾಲೋ ಮಾಡಲ್ಲ, ತಗೋಬಾರ್ದು. ಓಕೆ, ಟು ಕನ್ಕ್ಲೂಡ್ ವಿತ್ ಒಂದು ಕೃತಿನಲ್ಲಿ ಮುಗಿಸೋಣ. ಕಚೇರಿಲಿದ್ರೆ ಮುಗಿದ ತಕ್ಷಣ ಅಂತೀವಿ. ತುಂಬಾ ಚೆನ್ನಾಗಿತ್ತು. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಸಂಗೀತ ಪಾಠ ಕೇಳಿದ್ದೀರಾ. ಇಷ್ಟೊಂದು ವಿಷಯ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅನಂತರಾಮ್ ಅವರು ತಿಳಿಸ್ಕೊಟ್ಟಿದ್ದಾರೆ. ನಾವು ಜಾತಿ, ಧರ್ಮ, ಕಮ್ಯುನಿಸಮ್, ಲಿಬ್ರಲಿಸಮ್, ಚರ್ಚ್, ಮಸೀದಿ ಎಲ್ಲ ಕಡೆಗೂ ಮ್ಯೂಸಿಕ್ ಹ್ಯಾಸ್ ನೋ ಬೌಂಡ್ರೀಸ್ ಅಂತ ಹೇಳ್ತಾರಲ್ಲ, ಅದನ್ನು ಒಬ್ಬ ಪ್ರಾಕ್ಟಿಕಲ್ಲಾಗಿ ಒಬ್ಬ ಆರ್ಟಿಸ್ಟ್ ಆಗಿ, ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಆಗಿ ದೇಶ ಸುತ್ತಿದ್ದಾರೆ, ಪ್ರಪಂಚ ಸುತ್ತಿದ್ದಾರೆ. ಹಾಗಾಗಿ ಹಿ ಈಸ್ ಮೋರ್ ಅಥೆಂಟಿಕ್ ದ್ಯಾನ್ ಯು ಆ್ಯಂಡ್ ಮೈ. ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ವಂಶಿ ಅಕಾಡೆಮಿದು ನವಂಬರಲ್ಲಿ, ಮತ್ತು ಈಗ ಇನ್ನೊಂದು ನಾವೀಗ ಜುಲೈ 3rd ವೀಕಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ಈ ತಿಂಗಳು 26th. ಜಾಗ ಎಲ್ಲಿ? ಸೇವಾ ಸದನ, ಬೆಳಗ್ಗೆ 9ರಿಂದ ಸೇವಾ ಸದನ, ಮಲ್ಲೇಶ್ವರಮಲ್ಲಿದೆ. ಸೊ ನಿಮಗೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಧಾರಾಳವಾಗಿ ಹಾರ್ಟಿ ವೆಲ್ಕಮ್ ಅಂತ ಅನಂತರಾಮ್ ಅವರು ಹೇಳ್ತಾ ಇದ್ದಾರೆ. ಆನ್ ಬಿಹಾಫ್ ಆಫ್ ವಂಶಿ ಅಕಾಡೆಮಿ ಆ್ಯಂಡ್ ಸಾಂಗೀತ್ಯ ಆ್ಯಂಡ್ ಸಾರಥಿ ಕಮ್ಯುನಿಕೇಷನ್ಸ್, ನಿಮಗೂ ಕೂಡ ಅವತ್ತು ಬನ್ನಿ ಅಂತ ನಾವು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬ ಥ್ಯಾಂಕ್ಸ್ ಶಮಂತ್ ಅವರೇ, ನನಗೆ ಥ್ಯಾಂಕ್ ಯು ಆಪರ್ಚುನಿಟಿ ಕೊಟ್ರಿ. ಪತ್ರಕರ್ತರು ಭಾಳ ಮುಖ್ಯ, ಯಾಕಂದ್ರೆ ನನಗೆ ತುಂಬ ಪಬ್ಲಿಸಿಟಿ ಪತ್ರಕರ್ತರು ಕೊಟ್ಟಿದ್ದಾರೆ. ನನಗೆ ಒಬ್ಬರು ಗುರು ಇದ್ದಾರೆ,
ಈ ಡ್ರಾಫ್ಟ್ ಮಾಡೋದಕ್ಕೆ ಶಾಂತಾರಾಮ್ ಅಂತ UN ಗೊತ್ತು ಶಾಂತಾರಾಮ್. ಎಸ್. ನಂಗಿಂತ ತುಂಬಾ ಚಿಕ್ಕವರು, ಆದ್ರೂ ಗುರು ಅಂತೀನಿ. ಯಾಕೆಂದ್ರೆ ಅವರು ಹೇಗ್ ಬರೀಬೇಕು, ಎಷ್ಟು ಪ್ಯಾರಾ ಇರಬೇಕು, ಸಬ್ಜೆಕ್ಟ್ ಹೆಂಗಿರ್ಬೇಕು, ಡೈರೆಕ್ಟ್ ಆಗಿ ಜರ್ನಲಿಸ್ಟ್ಗೆ ಅದು ಮನ್ಸಿಗೆ ನಾಟಂಗಿರ್ಬೇಕು ಅಂತ ಹೇಳ್ಕೊಟ್ರು. ನನಗೆಲ್ಲಾ ಪೇಪರ್ ಚೀಫ್ ರಿಪೋರ್ಟರ್ಸ್ಗೆ ಕಳ್ಸ್ಕೊಡೋರು. ಇವಾಗ ನಿಮ್ಮನ್ನ ನಾನ್ ಕೇಳ್ತೀನಿ, ಇದು ಇನ್ ಡೆಪ್ತ್ ಇತ್ತ ಮಾತುಕತೆ ಕಾನ್ವರ್ಸೇಷನ್? ಐ ಡೋಂಟ್ ನೋ. ಖಂಡಿತ. ಆಮೇಲೆ ಇದು ನೋಡಿ ಎಷ್ಟು ಅವರ್ ಆಗಿದೆ ನಂಗೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಫ್ಲೋ ಹಂಗಿತ್ತು. ನೀವು ಕೇಳೋ ವೈಖರಿ ಇದೆಯಲ್ಲ, ಅದು ನಮಗೆ ಒಂಥರ ಸ್ಪಾಟ್. ನನಗೆ ಗೊತ್ತಿಲ್ಲದ್ರೂ ನಾನು ಕಲ್ತ್ಕೊಂಡು ಮಾತಾಡ್ಬೇಕು. ನೀವೇನು ಮಾಡಿದ್ರಿ ಇವತ್ತು, ನೀರೊಳಗೆ ತಳ್ಬಿಟ್ರಿ. ಇಲ್ಲ, ಎಲ್ರಿಗೂ ಹಾಗೆ ಮಾಡೋದು. ಬಿಕಾಸ್ ನೀವು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತೀರಾ. ನಿಮ್ಮ ಜೊತೆಗೆ ನಾವು ಮಾತಾಡ್ಬೇಕಂತಂದ್ರೆ ಹೋಮ್ವರ್ಕ್ ಮಾಡಿ ಗೂಗಲ್ ಮಾಡಿ ಮಾಡೋಕ್ಕಾಗಲ್ಲ. ದಟ್ ಈಸ್ ಓನ್ಲಿ 5 to 10% ನಮಗೆ ಸಪೋರ್ಟಿಂಗ್ ಆಗಿ ಲೇಟೆಸ್ಟ್ ಬ್ರಷ್ ಮಾಡ್ಕೊಳಕ್ಕಾಗತ್ತೆ. ನಾವು ಪಾಡ್ಕಾಸ್ಟ್ ನಾವು ಯಾರು ಮಾಡ್ತೀವೋ ನಮಗೆ ನಾಲೆಡ್ಜ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಹತ್ರ ಕೆದಕಕ್ಕೆ ಆ್ಯಂಡ್ ಏಬಲ್ ಟು ಡಿಗ್ ಮೋರ್ ಇನ್ಫಾರ್ಮೇಷನ್ ಫ್ರಮ್ ಯು ಪೀಪಲ್. ನೀವು ಬರೋದು ಯಾತಕ್ಕೆ? ಅದಕ್ಕೆ ತಾನೇ, ನಿಮ್ಮಲ್ಲಿರೋ ನಾಲೆಡ್ಜ್ ನಾವು ತಿಳ್ಕೋಬೇಕು. ದಟ್ ಇಸ್ ದ ಓನ್ಲಿ ಥಿಂಗ್. ಅಂದ್ರೆ ಅಷ್ಟೇ ಚಾಲೆಂಜಿಂಗ್ ಆಗಿ ನನಗೂ ಆಗುತ್ತೆ. ಎಸ್, ನೀವೇನ್ ಕೇಳ್ತಿರೋ ನನಗೆ ಹೇಳೇ ಇಲ್ಲ. ಹೌದು, ಸ್ಪಾಟ್ ಅಲ್ಲಿ ಕೇಳಿದಿರ. ಸೊ ನಾನು ಅಂದ್ರೆ ನನಗೆ ಗುರುಗಳ ಒಂದು ಆಶೀರ್ವಾದ ಅನ್ಕೊಂಡಿದೀನಿ. ಅದು ನಿರರ್ಗಳೊಳಗೆ ನನ್ನ ಮೈಂಡಲ್ಲಿ ನೀವು ಕೇಳಿದ್ದಕ್ಕೆ ತಕ್ಕನಂಗೆ ಆನ್ಸರ್ಸ್ ಬರ್ತಾ ಇತ್ತು. ಇದೇ ಥರ ನಾವು ನಿಮಗೆ ಈ ಮಾತಿಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಜಸ್ಟ್ 2 weeks ಎಗೋ ಒಬ್ಬರು ಟ್ರಾನ್ಸ್ಜೆಂಡರು, ಟ್ರಾನ್ಸ್ ಮ್ಯಾನ್, ಶೀಯಿಂದ ಹೀ ಆಗಿರೋದು. ಇದೇ ಥರನೇ ಸುಮಾರು 2-2.5 ಗಂಟೆ ಆಯಿತು. ಮತ್ತು ಯೋಗದು ಅಷ್ಟೇ, ಮೋಸ್ಟ್ಲಿ ನಮ್ದು ಎಲ್ಲ ಅನ್ಸ್ಕ್ರಿಪ್ಟೆಡ್ ಹಾಗೇನೆ. ಬಟ್ ತುಂಬ ಚೆನ್ನಾಗಿ ಆಯ್ತಿದು. ಎಲ್ಲ ಫೀಲ್ಡಲ್ಲೂ ಅವರು ಬಂದು ಇಲ್ಲಿ ಪಾಡ್ಕಾಸ್ಟ್ ಮಾಡಲಿ, ಆಮೇಲೆ ಅವ್ರಿಗೂ ನಿಮ್ಮಿಂದ ಒಂದು ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತು ನಿಮಗೆ ಹೇಳೋದಂತ ಹೇಳಿದ್ರೆ, ಇಷ್ಟೊತ್ತವರೆಗೂ ನೀವು ನಮ್ಮ ಸಂಗೀತ ಪಾಠ ಪಾಡ್ಕಾಸ್ಟ್ ಕೇಳಿದ್ದೀರಾ. ಆ್ಯಂಡ್ ನೀವು ಅದನ್ನು ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಆಗೋದ್ರಿಂದ, ಈಗ ಅನಂತರಾಮ್ ಅವ್ರು ಹೇಳ್ತಾ ಇದ್ದಾರಲ್ಲ, ಅಂಥವ್ರನ್ನು ಇನ್ನೂ ಜಾಸ್ತಿ ಕಾರ್ಯಕ್ರಮಗಳನ್ನು, ಪಾಡ್ಕಾಸ್ಟ್ನ ನಮಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವಿ ರಿಯಲಿ ನೀಡ್ ಯುವರ್ ಸಪೋರ್ಟ್. ನಮಗೆ ಯಾವುದೇ ಪ್ರೋಗ್ರಾಮು ನಮ್ಮದು ಪಾಡ್ಕಾಸ್ಟ್ ಆದಮೇಲೆ ಫೋನ್ ಮಾಡಿ ಹೇಳ್ತೀರಾ, ಮೆಸೇಜ್ ಮಾಡಿ ಹೇಳ್ತೀರಾ. ಅದ್ರ ಬದಲು ಯೂಟ್ಯೂಬ್ ಕೇಳುತ್ತಲ್ಲ, ಅಂಥದ್ರಲ್ಲಿ ನೀವು ಡಾಕ್ಯುಮೆಂಟ್ ಮಾಡ್ತು ಅಂತಂದರೆ ನಮಗೆ ಕೂಡ ತುಂಬ ಅಫಿಷಿಯಲಿ ಹೆಲ್ಪ್ ಆಗುತ್ತೆ. ಮತ್ತು ಆಲ್ಗೊರಿಸಮ್ ಇರುತ್ತಲ್ಲ, ಅದು ಆಟೋಮೆಟಿಕಲಿ ನಮ್ಗೆ ಹೆಲ್ಪ್ ಮಾಡುತ್ತದೆ. ದೀಸ್ ಆರ್ ದ ಥಿಂಗ್ಸ್ ಮಾಡರ್ನ್ ಟೆಕ್ನಾಲಜಿನಲ್ಲಿ ನಮಗೆ ಟೆಕ್ನಿಕಲಿ ಹೆಲ್ಪು ವರ್ಚುವಲಿ ಕೂಡ ಸಿಗುತ್ತೆ. ಇವತ್ತು ಇಷ್ಟೆಲ್ಲ ಇವರು ಹೇಳಿ ಫಸ್ಟ್ ಪಾಡ್ಕಾಸ್ಟ್ ಅಂತ ನಮ್ಮಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅಂತಂತಂದರೆ ಇಟ್ ಈಸ್ ಎ ಟೀಮ್ ವರ್ಕ್. ಇದನ್ನು ತುಂಬ ಚೆನ್ನಾಗಿ ರೆಕಾರ್ಡ್ ಮಾಡ್ತಾ ಇರೋದು ಸುಜಾತ ಸುರೇಶ್ ಆಗಬಹುದು, ಬ್ಯಾಕ್ ಎಂಡಲ್ಲಿ ರಘು GK ಎಡಿಟಿಂಗ್ ಮಾಡ್ತಾರೆ. ಅದೇ ತರಹ ನಮ್ಮ ಸೋಷಿಯಲ್ ಮೀಡಿಯಾಗೆ ಸಪೋರ್ಟ್ ಮಾಡೋದು ನಾಗಾರ್ಜುನ್ ಚಿಕ್ಕಮಗಳೂರಿಂದ. ಮತ್ತು ಇಲ್ಲಿ ಬೆಂಗಳೂರಿಂದ ಡಾಕ್ಟರ್ ಶ್ರೀಮತಿ, ಶಿ ಈಸ್ ಎ ಪ್ರೊಫೆಸರ್, ಬಸವೇಶ್ವರ ನಗರದಿಂದ. ಬ್ಯಾಕ್ ಎಂಡಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಮತ್ತು ಈಗ ನಮಗೆ ಬೇರೆ ಜರ್ನಲಿಸ್ಟ್ ಫ್ರೆಂಡ್ಸ್ ಕೂಡ ಮುಂದೆ ಬಂದಿದ್ದಾರೆ. ಹಾಗಾಗಿ ನಿಮ್ದೆಲ್ಲರದು ಕೂಡ ಫುಲ್ ಸಪೋರ್ಟ್ ನಮಗೆ ಬೇಕು. ಆ್ಯಂಡ್ ಐ ಥ್ಯಾಂಕ್ ಮೈ ಟೀಮ್ ಹೋಲ್ ಹಾರ್ಟೆಡ್ಲಿ. ಥ್ಯಾಂಕ್ ಯು ಸೋ ಮಚ್ ಅನಂತರಾಮ್ ಅವರೇ.